ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನಿಂದ 7 ದಿನಗಳ ಕಾಲ ಅಧಿಕ ಮಾಸದ ಪ್ರಯುಕ್ತವಾಗಿ ಭಾಗವತದಲ್ಲಿ ಬರುವಂತಹ ವಿಶೇಷವಾದ ಒಂದು ಉಪದೇಶ, ಅದೇ ಕಪಿಲೋಪದೇಶ. ಆ ಕಪಿಲೋಪದೇಶದ ಚಿಂತನೆಗೋಸ್ಕರ ನಾವು ಸೇರಿದ್ದೇವೆ. ಈ ಕಪಿಲೋಪದೇಶಕ್ಕೆ ಸಾಂಖ್ಯಯೋಗ ಅಂತಲೂ ಕೂಡ ಕರೀತಾರೆ, ಸಾಂಖ್ಯ ಉಪದೇಶ ಅಂತ. ಯಾಕೆ ಅಂತೇಳಿದರೆ, ಸಾಂಖ್ಯ ಅಂತೇಳಿದರೆ ಯಥಾರ್ಥವಾದಂತಹ ಜ್ಞಾನ, ಶುದ್ಧ ತತ್ವದುಷಿ ಪ್ರೋಕ್ತಃ ಸಾಂಖ್ಯಂ ಅಂತ ಹೇಳ್ತಾರೆ. ಶುದ್ಧವಾದಂತಹ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಅದನ್ನು ಸಾಂಖ್ಯ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂತಹ ಈ ಸಾಂಖ್ಯಶಾಸ್ತ್ರವನ್ನು ಕಪಿಲ ವಾಸುದೇವನಾಗಿ ಭಗವಂತ ತಾನು ಉಪದೇಶ ಮಾಡಿದ. ಅದರ ವಿವರಣೆಯನ್ನು ಇನ್ನು 7 ದಿನಗಳ ಕಾಲ ನಾವು ಕೇಳಲಿಕ್ಕಿದ್ದೇವೆ. ಅದರಲ್ಲಿ ಪ್ರಾರಂಭ ಆಗುವಂಥದ್ದು ದೇವಹೂತಿಯ ಪ್ರಶ್ನೆಯೊಂದಿಗೆ. ಕರ್ದಮ ಪ್ರಜಾಪತಿ ಹಾಗೂ ದೇವಹೂತಿ ಇವರಿಬ್ಬರ ಪುತ್ರನಾಗಿ ಭಗವಂತ ಕಪಿಲ ವಾಸುದೇವನಾಗಿ ಅವತರಿಸಿ ಬಂದ. ಕರ್ದಮ ಪ್ರಜಾಪತಿಯಾದರೂ ಭಗವಂತ ತಾನು ಮಗನಾಗಿ ಅವತರಿಸಿದ ಮೇಲೆ ಆ ಭಗವಂತನ ಹತ್ರ ಒಪ್ಪಿಗೆಯನ್ನು ಪಡೆದು, ಸ್ವಾಮಿ ನಾನಿನ್ನು ತಪಸ್ಸಿಗೆ ಹೋಗ್ತೇನೆ ಅಂತ ತಪಸ್ಸಿಗೆ ಹೊರಟೋದ. ಕಪಿಲ ವಾಸುದೇವ ತಾನು ತಾಯಿಯೊಟ್ಟಿಗೆ ಆಶ್ರಮದಲ್ಲಿ ಬಿಂದು ಸರೋವರ ಅಲ್ಲಿ ನೆಲೆಸಿದ್ದಾನೆ. ಒಮ್ಮೆ ಆ ದೇವಹೂತಿ ಕಪಿಲ ವಾಸುದೇವನ ಬಳಿಗೆ ಬರ್ತಾರೆ. ಅವಳಿಗೆ ಕಪಿಲ ವಾಸುದೇವ ತನ್ನ ಮಗ ಮಾತ್ರ ಅಲ್ಲ, ಸಾಕ್ಷಾತ್ ಭಗವಂತ ಅಂತ ಗೊತ್ತಿದೆ ಅದು ಅವಳಿಗೆ. ಅದಕ್ಕೋಸ್ಕರ ತಾನು ಆ ಭಗವಂತನ ಬಳಿ ಪ್ರಶ್ನೆಯನ್ನು ಮಾಡ್ತಾಳೆ. ಬಹಳ ಸುಂದರವಾದ ಮುಖ್ಯವಾದಂತಹ ಪ್ರಶ್ನೆ. ಯಾರು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಬಯಸ್ತಾರೆ, ಈ ಮನುಷ್ಯ ಜನ್ಮ ಏನು ಬಂದಿದೆ ಇದು ಸಾರ್ಥಕವನ್ನಾಗಿ ಮಾಡಿಕೊಳ್ಬೇಕು ಅಂತ ಯಾರು ಬಯಸ್ತಾರೆ, ಅವರ ಮನಸ್ಸಿನಲ್ಲಿ ಅವಶ್ಯವಾಗಿ ಬರಲೇಬೇಕಾದಂತಹ ಪ್ರಶ್ನೆ ಇದು. ನಿರ್ವಿಣ್ಣಾತಿ ತರಾಂ ಭೂಮನ್ ಅಸದ್ ಇಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪಂದಾಂಧತಮ ಪ್ರಭೋ. ಕಪಿಲ ವಾಸುದೇವನನ್ನು ದೇವಹೂತಿ ತಾನು ಪ್ರಭೋ ಅಂತ ಕರೀತಾ ಇದ್ದಾಳೆ. ಮಗನೇ ಅಂತ ಕರೀತಾ ಇಲ್ಲ, ನನ್ನ ಸ್ವಾಮಿಯೇ ಅಂತ ಕರೀತಾ ಇದ್ದಾಳೆ. ಸ್ವಾಮಿ, ನನ್ನ ಸ್ವಾಮಿ, ಇಡೀ ಜಗತ್ತಿನ ಸ್ವಾಮಿಯೇ. ನಾನು ನಿನ್ನ ಬಳಿ ಭಿನ್ನವಿಸಿಕೊಳ್ಳುವುದೇನು ಅಂತೇಳಿದರೆ, ನಾನು ಅಂಧತ್ತಮ ಪ್ರಪನ್ನ ಅಂತ ಹೇಳ್ತಾಳೆ. ಅಂತೇಳಿದರೆ ಅಂಧಂತಮಸ್ಸು ಅಂದರೆ ಅಜ್ಞಾನ, ಕಗ್ಗತ್ತಲೆಯನ್ನು ನಾನು ಹೋಗಿ ಸೇರಿಬಿಟ್ಟಿದ್ದೇನೆ, ಕಗ್ಗತ್ತಲೆಯನ್ನು ಸೇರಿದ್ದೇನೆ. ಬರೀ ಕತ್ತಲೆಯಲ್ಲ, ಕಗ್ಗತ್ತಲು, ಅಂಧಂತಮಃ. ಯಾಕಂದರೆ ಕತ್ತಲೆಯಲ್ಲೂ ಕೂಡ ಕೆಲವೊಮ್ಮೆ ಇವಾಗ ರಾತ್ರಿ ಹೋದರೆ ನಕ್ಷತ್ರದ ಬೆಳಕಾದರೂ ಇರ್ತದೆ, ಆದರೆ ಅದೂ ಇಲ್ಲದೆ ಇರುವಂತಹ, ಅಂದರೆ ಕೆಳಗೆ ಏನಿದೆ ಕಾಣುವುದಿಲ್ಲ, ಮುಂದೆ ಏನಿದೆ ಕಾಣುವುದಿಲ್ಲ, ಅಂತಹ ಕತ್ತಲೆ, ಅದೇ ಕಗ್ಗತ್ತಲು. ಅಂತಹ ಕಗ್ಗತ್ತಲನ್ನು ನಾನು ಹೋಗಿ ಸೇರಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಿರ್ವಿಣ್ಣ ಅತಿತರಾಂಭುಮನ್. ಹೇಗೆ ಇದನ್ನು ಸೇರಲಿಕ್ಕೆ ಕಾರಣ ಏನು ಅಂತೇಳಿದರೆ, ಅಸದ್ ಇಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪಂಧಾಂತತಮಃ ಅಂತ ಹೇಳ್ತಾರೆ. ಅಸತ್ ಇಂದ್ರಿಯ ತರ್ಪಣಾತ್ ನಿರ್ವಿಣ್ಣ ಅತಿತರಾಮ್ ಅಂತ ಹೇಳ್ತಾರೆ. ಅಂತ ಹೇಳಿದರೆ, ನಾನು ಈ ಇಂದ್ರಿಯವನ್ನು ಪೋಷಣೆಯನ್ನು ಮಾಡಿದ್ರಿಂದಾಗಿ ಅಸತ್ ಇಂದ್ರಿಯ ತರ್ಪಣಾತ್ ನಿರ್ವಿಣ್ಣ ಅತಿತರಾಮ್ ಅಂತ ತಿಳಿಸ್ತಾ ಇದ್ದಾರೆ. ಈ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಒಂದೊಂದು ಇಂದ್ರಿಯಗಳು, ಅದು ಬಯಸ್ತಾ ಇರ್ತದೆ, ಒಂದೊಂದನ್ನು ಬಯಸ್ತಾ ಇರ್ತದೆ. ಕಣ್ಣಿಗೆ ನೋಡಬೇಕು ಅಂತ ಆಸೆ, ಕಿವಿಗೆ ಕೇಳಬೇಕು ಅಂತ ಆಸೆ, ಮೂಗಿಗೆ ಮೂಸಬೇಕು ಅಂತ ಆಸೆ, ನಾಲಿಗೆಗೆ ಮಾತಾಡಬೇಕು, ತಿನ್ನಬೇಕು ಅಂತ ಆಸೆ. ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಆಸೆ ಇದೆ. ಆ ಆಸೆಯನ್ನು ಪೂರಣೆ ಮಾಡುವುದೇ ಜೀವನದ ಉದ್ದೇಶ ಅಂತ ನಾವು ತಿಳ್ಕೊಂಡಿರ್ತೇವೆ. ನಮ್ಮ ಬದುಕಿನಲ್ಲಿ ಮುಖ್ಯ ಉದ್ದೇಶ ಏನು ಅಂತೇಳಿದರೆ ಇಂದ್ರಿಯಗಳ ಆಸೆಯನ್ನು ಪೂರಣೆ ಮಾಡುವುದು. ಅದಕ್ಕಾಗಿ ನಾವು ಬೆಳಗಾತ ಎದ್ದು ಶುರು ಮಾಡೋದೇ ಬೆಳಗಿನ ಟಿಫಿನ್ಗೋಸ್ಕರ, ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೋಸ್ಕರ, ಆಮೇಲೆ ಸಂಜೆ ತಿಂಡಿಗೋಸ್ಕರ, ಆಮೇಲೆ ರಾತ್ರಿ. ಅಂದರೆ ಈ ರೀತಿ ನಾವು ಇದೆಲ್ಲ ಯಾಕೋಸ್ಕರ ಅಂತೇಳಿದರೆ ನಾಲಿಗೆಗೋಸ್ಕರ, ನಾಲಿಗೆ ರುಚಿಗೋಸ್ಕರ. ಅಂದರೆ ನಾಲಿಗೆ ಬಯಸ್ತಾ ಇದೆ, ಅದಕ್ಕೋಸ್ಕರ. ಮೂಗು ಬಯಸ್ತಾ ಇದೆ, ಅದಕ್ಕೆ ನಾವು ಏನು ಮಾಡ್ತೇವೆ ಅದು ಘಮ 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 ಪರಿಮಳ ಬರ್ತಾ ಇರಬೇಕು, ರುಚಿಯಾಗಿರಬೇಕು, ನೋಡಲಿಕ್ಕೆ ಚೆನ್ನಾಗಿರಬೇಕು. ನೋಡಿ, ಆ ರೀತಿ ನೋಡ್ಲಿಕ್ಕೆ ಅಂದರೆ ನಾವು ತಿನ್ನುವ ಪದಾರ್ಥ ಕಣ್ಣಿಗೂ ಚೆನ್ನಾಗಿರಬೇಕು, ಮೂಗಿಗೂ ಚೆನ್ನಾಗಿರಬೇಕು, ಬಾಯಿಗೂ ಚೆನ್ನಾಗಿರಬೇಕು. ಹಾಗಿದ್ರೆ ಮಾತ್ರ ಗಂಟ್ಲಿಂದ ಕೆಳಗಿಳಿಯುತ್ತೆ, ಇಲ್ಲದಿದ್ದರೆ ಗಂಟ್ಲಿಂದ ಕೆಳಗಿಳಿಯುವುದಿಲ್ಲ ಅಂತ ಹೇಳಿದರೆ ಇದೇನು ಅಂದರೆ ಇಂದ್ರಿಯಗಳ ಚಾಪಲ್ಯ. ಇಂದ್ರಿಯಗಳು ಬಯಸ್ತಾ ಇದೆ ಅದನ್ನು.
ಅದಕ್ಕೋಸ್ಕರ ಮತ್ತೇನೆಂದರೆ ಮಾಡಿದ್ದು ಬಿಸಿ ಬಿಸಿ ಇರಬೇಕು. ತಣ್ಣಗಾದರೆ ತಿನ್ನಲ್ಲ, ಬಿಸಿ ಬಿಸಿ ಕೈಗೆ ಸ್ಪರ್ಶೇಂದ್ರಿಯಕ್ಕೆ ಅದಕ್ಕೆ ಬಿಸಿ ಬಿಸಿ ಇರಬೇಕು. ನೋಡಿ, ಹೀಗೆ ನಾವು ಆಹಾರವನ್ನು ಸ್ವೀಕಾರ ಮಾಡುವುದು ಕೇವಲ ಬದುಕಲಿಕ್ಕೋಸ್ಕರ ಅಲ್ಲ. ಬದುಕಲಿಕ್ಕೋಸ್ಕರ ನಾವು ಆಹಾರವನ್ನು ಸ್ವೀಕಾರ ಮಾಡುವುದಾಗಿದ್ದರೆ ಇಷ್ಟೆಲ್ಲ ಕಷ್ಟಪಡಬೇಕಾ? ಬೆಳಗಾತ ಎದ್ದು ಅದನ್ನು ಹಾಕಿ ಇದನ್ನು ಹಾಕಿ ಎರಡು ಗಂಟೆ ಕೂತ್ಕೊಂಡು ತಯಾರು ಮಾಡಿ ಆಹಾರ ಪದಾರ್ಥವನ್ನು ತಿನ್ನುವುದು 2 ನಿಮಿಷ 5 ನಿಮಿಷದಲ್ಲಿ ಮುಗಿಸಿಬಿಡ್ತೇವೆ. ಅಂದರೆ ಇಷ್ಟೆಲ್ಲ ರುಚಿಯಾಗಿ ಮಾಡಿದ್ದು ಕೇವಲ ನಾಲಿಗೆ ಮುಟ್ಲಿಕ್ಕೋಸ್ಕರ ಅಷ್ಟೇ, ಮೂಗಿಗೆ, ಅದಾದಮೇಲೆ ಮುಗೀತು. ಹಾಗಂತ ಈ ಇಂದ್ರಿಯಗಳಿಗೆ ಏನದು ಇವತ್ತೊಂದು ಕೊಟ್ಟೆ ರುಚಿಯಾದದ್ದು, ತೃಪ್ತಿ ಆಯಿತಾ? ತೃಪ್ತಿ ಆದಾಗ ಆಯ್ತಷ್ಟೇ. ನನಗಿದನ್ನು ತಿನ್ನಬೇಕು ಅನ್ನೋದು ತುಂಬ ಆಸೆ ಆಗ್ತಾಯಿತ್ತು, ಅದಕ್ಕೆ ಇವತ್ತು ಮಾಡಿದರು, ತಿಂದೆ, ರುಚಿಯಾಗಿತ್ತು, ಚೆನ್ನಾಗಿತ್ತು, ಅಬ್ಬಾ ತೃಪ್ತಿ ಆಯಿತು ಅಂತ ಹೇಳ್ತೀರಾ, ನಾಳೆ ಮತ್ತೆ ಅದನ್ನೇ ಬಯಸ್ತದೆ. ಇವತ್ತು ರುಚಿಯಾಗಿ ತಿಂದದ್ರಿಂದಲೇ ನಾಳೆ ಮತ್ತೆ ಆ ಇಂದ್ರಿಯ ಅದನ್ನು ಬಯಸ್ತದೆ. ನೆನೆ ಎಷ್ಟು ಚೆನ್ನಾಗಿತ್ತಲ್ವಾ, ಇವತ್ತು ಮಾಡಿದರೆ ಚೆನ್ನಾಗಿರ್ತಾ ಇತ್ತು, ಈ ರೀತಿ ಅಂತ ಹೇಳಿದರೆ ಮನುಷ್ಯನಿಗೆ ತಿಂದು ನೋಡಿ ಮುಟ್ಟಿ ಮೂಸಿ ಸಾಕಾಗುವುದು ಅಂತಿಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇಂದ್ರಿಯಗಳು ಯಾವ ರೀತಿ ಅಂದರೆ ಒಂದು ಬೆಂಕಿ ಇದ್ದ ಹಾಗೆ ಅಂತ. ಬೆಂಕಿಗೆ ನಾವು ಎಷ್ಟು ಕಟ್ಟಿಗೆ ಹಾಕಿದರೂ ಸಾಕಾಗೋಲ್ಲ. ಅದಕ್ಕೆ ಒಂದು ಸಲ ಆರಿ ಹೋದಾಗತ್ತದೆ ಅಷ್ಟೇ. ಕಟ್ಟಿಗೆ ಹಾಕಿದಾಗ ಆರಿ ಹೋದಾಗತ್ತೆ. ಯಾವಾಗ? ಸಂಪೂರ್ಣ ಬೆಂಕಿ ಹತ್ಕೊಳ್ಳುವವರೆಗೆ. ಹತ್ಕೊಂಡ್ಮೇಲೆ ಭಗ ಉರಿತು, ಮತ್ತಷ್ಟು ಕಟ್ಟಿಗೆ ಹಾಕಿ ಮತ್ತು ಉರಿತದೆ. ಅದೇ ರೀತಿ ಇಂದ್ರಿಯಗಳಿಗೆ ನಾವು ಎಷ್ಟು ಕೊಟ್ಟರೂ ಸಾಕಾಗುವುದಿಲ್ಲ. ಹಾಗಂತ ನಾವು 1 ವರ್ಷ 2 ವರ್ಷ ಕೊಡೋಣ? ಇಲ್ಲ. 80 ವರ್ಷ ಆದರೂ ಕೂಡ, ಹಲ್ಲು ಬಿದ್ದೋದ್ರೂ ಕೂಡ ಚಕ್ಕಲಿ ತಿನ್ನುವ ಆಸೆ ಹೋಗಲ್ಲ ಮನುಷ್ಯನಿಗೆ. ಆಸೆ ಇನ್ನೂ ಇದ್ದೇ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಇಂದ್ರಿಯಗಳ ಹಾಗೆ. ದೇಹಕ್ಕೆ ವಯಸ್ಸಾದರೂ ಇಂದ್ರಿಯಕ್ಕೆ ವಯಸ್ಸಾಗೋಲ್ಲ. ಅದಕ್ಕಾಗಿ ಅದರ ಆಸೆ ಕಮ್ಮಿ ಆಗೋಲ್ಲ. ಹೋಗಲಿ, ಕೊಡೋಣ, ನಾವಿರೋದು ಅದಕ್ಕಲ್ವಾ, ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಇರುವುದಲ್ವಾ ಅಂತ ಹೇಳಿದರೆ ಅಸತಿ ಇಂದ್ರಿಯ ತರ್ಪಣ ಅಂತ ಹೇಳ್ತಾಳೆ ಅವಳು. ಅದು ಕೆಟ್ಟ ಇಂದ್ರಿಯಗಳೇನು ಒಳ್ಳೆಯದಲ್ಲ, ಕೆಟ್ಟದಿವುಗಳು. ಯಾಕೆ ಕೆಟ್ಟದ್ದು ಅಂತ ಹೇಳ್ತಾರೆ ಅಂತ ಹೇಳಿದರೆ ನಮ್ಮನ್ನು ಧರ್ಮದಿಂದ ದೇವರಿಂದ ದೂರ ಮಾಡುವುದೇ ಇಂದ್ರಿಯಗಳು. ಯಾಕಂತ ಹೇಳಿದ್ರೆ ಮನುಷ್ಯ ದೇವರಿಂದ ದೂರ ಆಗ್ತಾನೆ. ಯಾಕೆ ಅಂತ ಹೇಳಿದರೆ ಏನನ್ನೋ ಬೇಡಾಗಿದ್ದು ನೋಡ್ಕೊಂಡು ಬೆಳಗಿಂದ ಸಂಜೆ ತನಕ ಬೇಡಾಗಿದ್ದನ್ನು ನೋಡ್ತಾ ಪೂಜೆಯನ್ನು ಮರಿತಾನೆ, ಜಪವನ್ನು ಮರಿತಾನೆ, ಒಂದು ಭಜನೆ ಮಾಡ್ತಾ ಇದ್ದ ಭಜನೆಯನ್ನು ಮರಿತಾನೆ, ಒಂದು ಪ್ರವಚನ ಹೋಗ್ತಾ ಅದನ್ನು ಮರಿತಾನೆ. ಯಾಕಂತ ಹೇಳಿದ್ರೆ ಏನೋ ಟಿ ವಿಯಲ್ಲೋ ಮೊಬೈಲಲ್ಲೋ ನೋಡ್ತಾ, ಅಥವಾ ಏನೋ ಹಾಳು ಹರಟೆ ಕೇಳ್ತಾ, ಈ ರೀತಿ ತಾನು ಇಂದ್ರಿಯಗಳ ಲಾಲಸೆಯಲ್ಲಿ ಬಿದ್ದು, ಇಂದ್ರಿಯಗಳ ಬಲೆಯಲ್ಲಿ ಬಿದ್ದು, ಅದು ಕೆಟ್ಟವು. ಅವು ನಮ್ಮನ್ನು ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥವುಗಳು. ಅದಕ್ಕೆ ಹೇಳ್ತಾರೆ ಅಸತ್ ಇಂದ್ರಿಯ ತರ್ಪಣಾತ್ ನಿರ್ವಿಣ್ಣ ಅತಿತರಾಮ್. ನಾನು ಬಹಳವಾಗಿ ಸುಸ್ತಾಗಿ ಹೋಗಿದ್ದೇನೆ, ಸಾಕಾಗಿ ಹೋಗಿದೆ ನನಗೆ ಅಂತ ಹೇಳ್ತಾ ಇದ್ದಾಳೆ ದೇವಹೂತಿ. ಸಾಕಾಗಿ ಹೋಗಿದೆ. ಯಾಕಂತ ಹೇಳಿದರೆ ಅದಕ್ಕೆ ಕೊಟ್ಟು ಮುಗಿಸೋಲ್ಲ, ಕೊಡದೇ ಇದ್ದರೆ ಬಿಡಲ್ಲ. ಇಂದ್ರಿಯಗಳು ಕೊಡದೇ ಇದ್ದರೆ ಬಿಡಲ್ಲ, ಕೊಟ್ಟರೆ ಮುಗಿಯೋಲ್ಲ. ಈ ರೀತಿ ಅಸದ್ ಇಂದ್ರಿಯ ತರ್ಪಣ ನಿರ್ವಿಣ್ಣ ಅತಿತರಾಮ್. ಇಲ್ಲದೆ ಇದು ರೋಗ ರುಜಿನಗಳೆಲ್ಲ ಬರುವುದು ಹೀಗೇನೆ. ತಿನ್ನಬಾರದ್ದನ್ನು ತಿಂತೇವೆ, ಹಾಗಾಗಿ ರೋಗ ರುಜಿನಗಳು ಬರ್ತದೆ. ಆಡಬಾರದ್ದನ್ನು ಆಡ್ತೇವೆ, ಅದಕ್ಕಾಗಿ ಕೆಟ್ಟದಾಗತ್ತೆ. ಈ ರೀತಿ ಪ್ರತಿಯೊಂದು ಕೇಳಬಾರದ್ದನ್ನು ಕೇಳ್ತೇವೆ. ಇದೆಲ್ಲ ಏನು ಅಂತ ಹೇಳಿದ್ರೆ ನಮ್ಮನ್ನು ಮಾನಸಿಕವಾಗಿ ಕುಗ್ಗುತ್ತಂತೆ ಮಾಡ್ತದೆ, ದೈಹಿಕವಾಗಿ ರೋಗ ರುಜಿನಕ್ಕೆ ತುತ್ತಾಗುವಂತೆ ಮಾಡ್ತವೆ. ಇದಕ್ಕೆ ಸುಸ್ತಾಗೋಗಿದೆ ನನಗೆ. ಯಾಕೆ ಈ ಮಾತನ್ನು ದೇವಹೂತಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ, ನನಗೆ ಎಂಥ ಪತಿ ಸಿಕ್ಕಿದ ಅಂತ ಹೇಳಿದರೆ ದೇವರನ್ನು ಕಂಡಂತಹ ಕರ್ದಮ, ದೇವರನ್ನು ಒಲಿಸಿಕೊಂಡಂತಹ ಕರ್ದಮ ಸಿಕ್ಕಿದ. ಅಂತಹ ಕರ್ದಮ ಪ್ರಜಾಪತಿ ಸಿಕ್ಕಿದಾಗ ನಿನಗೇನು ಬೇಕು ದೇವಹೂತಿ ಅಂತ ಕೇಳಿದಾಗ, ನನಗೂ ಕೂಡ ದೇವರನ್ನು ನೋಡುವ ಮಾರ್ಗ ತೋರಿಸಿ, ನಾನು ದೇವರನ್ನು ನೋಡಬೇಕು ನಿಮ್ಮ ಹಾಗೆ ಅಂತ ಕೇಳುವುದನ್ನು ಬಿಟ್ಟು ನಾನು ಅವರ ಹತ್ರ ಇದೇ ಇಂದ್ರಿಯ ಚಾಪಲ್ಯವನ್ನೇ ಬಯಸಿದೆ. ನನಗೆ ಮಕ್ಕಳು ಬೇಕು, ನೀವು ಮಕ್ಕಳು ಕೊಡಬೇಕು ನನಗೆ, ಅದು ನಾನು ರಾಣಿಯಾಗಿ ಸುಖವನ್ನು ಅನುಭವಿಸಬೇಕು. ಈ ರೀತಿ ಆ ದೇವರನ್ನು ಕಂಡಂತಹ ಪತಿಯ ಬಗ್ಗೆ ಕೇಳಿದೆ. ಅವರು ನನಗೆ ಕೊಟ್ಟರು, ಅದನ್ನೇ ಕೊಟ್ಟರು. ಆದರೆ ಆ ಆಸೆ ಹೋಗುವುದಿಲ್ಲ, ಇವತ್ತು ಹೋಗ್ತಾ ಇಲ್ಲ. ಏನು ಸಂಭಾವ್ಯಮಾನೇನ. ಈ ರೀತಿ ಆ ಇಂದ್ರಿಯಗಳನ್ನು ಗೌರವಿಸ್ತಾ, ಅಂದರೆ ಇಂದ್ರಿಯಗಳೇನಿದೆ ಅದರ ಚಾಪಲ್ಯಕ್ಕೆ ನಾನು ಒತ್ತು ಕೊಡ್ತಾ ಇಂಥ ಅಜ್ಞಾನದಲ್ಲಿ ಸಿಲುಕಿದ್ದೇನೆ. ಅಜ್ಞಾನ ಅಂತ ಹೇಳಿದರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ದೇವರ ಬಗ್ಗೆ ಗೊತ್ತಿಲ್ಲ,
ಧರ್ಮದ ಬಗ್ಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೇನೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೇನೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೇನೆ ಗೊತ್ತಿಲ್ಲ. ಒಟ್ಟಿಗೆ ನನ್ನ ಬದುಕಿನಲ್ಲಿ ಗೊತ್ತಿಲ್ಲ ಅನ್ನುವುದೇ ದೊಡ್ಡದು. ಎಲ್ಲಕ್ಕಿಂತ ದೊಡ್ಡದೇನು ಅಂದರೆ ಗೊತ್ತಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ ಪ್ರಮುಖವಾಗಿ. ಮತ್ತು ಎಲ್ಲ ಗೊತ್ತಿದೆ ಅಂತ, ಏನೂ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ. ಈ ರೀತಿ ಇದು ದೊಡ್ಡ ಅಜ್ಞಾನ, ಕಗ್ಗತ್ತಲು. ನೋಡಿ, ಈ ಕಾರಣದಿಂದಲೇ ಜೀವನದಲ್ಲಿ ಭಯ ನಮಗೆ. ಅದಕ್ಕೆ ಅಂಧಂತಮಃ ಅಂತ ಅದಕ್ಕೆ ಹೇಳ್ತಾ ಇರೋದು. ಕಗ್ಗತ್ತಲಿನಲ್ಲಿ ನಾವು ನಡಿಬೇಕಾದರೆ ಎಷ್ಟು ಭಯವೋ, ಬದುಕಿನಲ್ಲಿ ಅಷ್ಟೇ ಭಯದಿಂದ ನಾವು ಬದುಕುತ್ತಾ ಇದ್ದೇವೆ. ಪ್ರತಿ ಕ್ಷಣದಲ್ಲಿ ಭಯದಿಂದ ಬದುಕುತ್ತಾ ಇದ್ದೇವೆ. ಯಾಕೆಂದರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಭಯ ಆಗ್ಲಿಕ್ಕೆ ಶುರುವಾಗುತ್ತೆ. ಏನಾಗತ್ತೆ ಏನು, ಏನಾಗತ್ತೆ ಏನು, ಏನಾಗತ್ತೆ ಏನು, ಏನಿದೆ ಕಾರಣ ಅಂತ ಹೇಳಿದರೆ ಗೊತ್ತಿಲ್ಲ. ಏನಾಗ್ತಾ ಇದೆ ನನ್ನೊಳಗೆ ಗೊತ್ತಿಲ್ಲ, ಇದಕ್ಕೇನು ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ಯಾರು ಹೇಳ್ತಾರೆ ನೋಡಿ, ಅವ್ರ ಹತ್ರ ಹೋಗಿ ಅವರೇನು ಮಾಡ್ತಾರೆ, ಅಲ್ಲಿಗೆ ಹೋದು ಅವರೇನೊಂದು ನಮಗೆ ಪರಿಹಾರ ಮಾಡಿದರು, ಪರಿಹಾರ ಅಂತ ಹೇಳಿದರು, ಸರಿಯಾಗಲಿಲ್ಲ. ಇನ್ನೊಬ್ಬರ ಹತ್ರ ಹೋದು ಅವರೇನೊಂದು ಪರಿಹಾರ ಹೇಳಿ. ಈ ರೀತಿ 10 ಜನರ ಹತ್ರ ಪರಿಹಾರಕ್ಕೋಸ್ಕರ ಹೋಗ್ತಾ ಇರ್ತೇವೆ. ವಾಸ್ತವಿಕವಾಗಿ ಅವರೆಲ್ಲರೂ ಮತ್ತೆ ಗೊತ್ತಿಲ್ಲದಿದ್ದವ್ರೆ. ನಾವು ಯಾರ ಹತ್ರ ಪರಿಹಾರ ಕೇಳ್ಕೊಂಡು ಹೋಗ್ತೇವೆ ಅವರು ಕೂಡ ಗೊತ್ತಿಲ್ಲದ ಮಂದಿಗೆ. ಆ ಗೊತ್ತಿಲ್ಲದವರ ಹತ್ರನೇ ಹೋಗಿ ನಾವು ಮತ್ತೇನೋ ತಗೊಂಡು ಈ ರೀತಿ ಜೀವನದಲ್ಲಿ ಒದ್ದಾಡಿ ಅಜ್ಞಾನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ ಸ್ವಾಮಿ. ಅಂದರೆ ಇದು ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬರಬೇಕಾದ ವಿಷಯ, ಪ್ರಶ್ನೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಈ ಮಾತನ್ನು ಯಾಕೆ ದೇವಹೂತಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ, ಮುಂದೆ ಕರ್ದಮನ ಉಪದೇಶ ಏನಿದೆ, ಇದು ಕಪಿಲ ವಾಸುದೇವನ ಉಪದೇಶ ಏನಿದೆ, ಅದನ್ನು ಕೇಳಲಿಕ್ಕೆ ಯಾರು ಯೋಗ್ಯರು ಅಂತ ಹೇಳಿದರೆ ಇವರೇ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ, ಇದನ್ನು ಹೇಳ್ತಾರೆ. ದೇವರ ಬಗ್ಗೆ ಕೇಳಬೇಕಾ ನೀವು, ಶಾಸ್ತ್ರದ ಬಗ್ಗೆ ಕೇಳಬೇಕಾ, ಸುಮ್ಮನೆ ಬಂದು ಕೂತ್ರೆ ಆಗಲ್ಲ. ಮತ್ತೇನು ಅಂತ ಹೇಳಿದರೆ ಅವನಿಗೆ ಜೀವನದಲ್ಲಿ ವೈರಾಗ್ಯ ಬಂದಿರಬೇಕು. ವೈರಾಗ್ಯ ಅಂತ ಹೇಳಿದ್ರೇನು ನೋಡಿ, ದೇವಹೂತಿ ಹೇಳ್ತಾ ಇದ್ದಾಳೆ. ಸಾಕಪ್ಪ ಈ ಸಂಸಾರ ಅಂತ ಆಗಬೇಕು. ಸಾಕಪ್ಪ ಸಂಸಾರ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಈ ಇಂದ್ರಿಯಗಳು ನನ್ನನ್ನು ಬಹಳಷ್ಟು ದಣಿಸಿ ಬಿಟ್ಟಿವೆ. ಕೆಟ್ಟದ್ದು ನೋಡಿ, ಕೆಟ್ಟದ್ದು ಕೇಳಿ, ಕೆಟ್ಟದ್ದು ಮಾಡಿ ಸಾಕಾಗೋಗಿದೆ ನನಗೆ. ನೋಡಿ, ಈ ರೀತಿ ಆಗಬೇಕು ಜೀವನದಲ್ಲಿ. ಸಾಕಾಗೋಗಿದೆ, ನಿಜವಾದ ಸುಖ ಇಲ್ಲ. ಸುಖ 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 ಅಂತ ಸುಖವನ್ನು ಬಯಸಿ ಹೋದೆ, ಅದರಿಂದ ಸುಖ ಇದೆ, ಇದರಿಂದ ಸುಖ ಇದೆ ಅಂತ. ಆದರೆ ಯಾವುದನ್ನು ಬಯಸಿ ಸುಖ ಇದೆ ಅಂತ ಹೋದೆ, ಯಾವುದು ಸುಖ ಕೊಡಲಿಲ್ಲ. ಮತ್ತು ಸುಖದ ಹಾಗೆ ಏನೋ ಕೊಡುತ್ತಷ್ಟೇ, ಕಡೆಗೆ ತಂದದ್ದು ದುಃಖವೇ. ನೋಡಿ, ಇದು ಅರ್ಥ ಆಗಬೇಕು ಮನುಷ್ಯನಿಗೆ. ಆವಾಗ ಕಪಿಲನ ಉಪದೇಶ ಏನು ಅಂತ ಗೊತ್ತಾಗುತ್ತೆ, ನಮಗೆ ಮುಂದೆ ಅರ್ಥ ಆಗುತ್ತೆ. ಅದಕ್ಕೆ ಅವನದನ್ನು ಕೇಳ್ತಾ ಇದ್ದಾನೆ. ತಸ್ಯ ತ್ವಂ ತಮಸೋಂಧಸ್ಯ ದುಷ್ಪಾರಸ್ಯಾದ್ಯಪಾರಗಃ ಸಚಕ್ಷುರ್ಜನ್ಮನಾಮಂತೆ ಲಬ್ಧಂ ಮೇ ತ್ವದನುಗ್ರಹಾತ್. ದೇವಹೂತಿ ಹೇಳ್ತಾ ಇದ್ದಾಳೆ, ಸ್ವಾಮಿ, ಈ ರೀತಿ ಜೀವನದಲ್ಲಿ ಸಾಕಾಗೋಗಿದೆ, ಸುಸ್ತಾಗೋಗಿದೆ. ಆದರೆ ನನ್ನ ಪುಣ್ಯ ಏನು ಅಂತ ಹೇಳಿದರೆ, ನೀನು ನನಗೆ ದೊರಕಿದೆಯಾ. ಭಗವಂತನೇ ನನಗಿವತ್ತು ಮಾರ್ಗದರ್ಶಕನಾಗಿ ದೊರಕಿಸಿದ್ದಾನೆ. ತಮಸೋಂಧಸ್ಯ ದುಷ್ಪಾರಸ್ಯ ಅದ್ಯ ಪಾರಗಃ. ಈ ಕತ್ತಲೆ ಏನಿದೆ, ಕತ್ತಲೆಯನ್ನು ಬೇರೆ ರೀತಿಯಿಂದ ದಾಟಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರಿಂದಲೂ ದಾಟಲಿಕ್ಕೆ ಸಾಧ್ಯ ಇಲ್ಲ ಈ ಕತ್ತಲೆಯನ್ನು. ಅಂದರೆ ಹೊರಗಿನ ಕತ್ತಲೆಗಾದರೆ ಬ್ಯಾಟ್ರಿ ಹಿಡಿಬೋದು, ಒಳಗಿರುವ ಕತ್ತಲೆ ಇದನ್ನು ಏನು ಮಾಡಲಿಕ್ಕಾಗತ್ತೆ? ಒಳಗಿನ ಕತ್ತಲೆ ಅದೇ ಗೊತ್ತಿಲ್ಲ, ಭಯ, ಪ್ರತಿಯೊಂದು ಜೀವನದ ಭಯ. ಇದನ್ನು ಯಾರು ಹೋಗಲಾಡಿಸ್ಲಿಕ್ಕೆ ಸಾಧ್ಯ? ನೀನು ಮಾತ್ರ ಪಾರಗಃ, ದೇವರೇ ನೀನು ಮಾತ್ರ ಸಾಧ್ಯ. ಒಳಗಿನ ಕತ್ತಲೆಯನ್ನು ಹೋಗಲಾಡಿಸಿ ಒಳಗೆ ಬೆಳಕು ತುಂಬಲಿಕ್ಕೆ ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಹೇಗಾಗಿದೆ ಅಂತ ಹೇಳಿದ್ರೆ, ಕಣ್ಣಿದ್ದೂ ಕೂಡ ಕಗ್ಗತ್ತಲೆಯಲ್ಲಿ ಕುರುಡರಾಗಿರ್ತೇವೆ. ಎಷ್ಟು ಕಣ್ಣು ಚೆನ್ನಾಗಿ ಕಾಣ್ತಾ ಇದ್ದರೂ ಕೂಡ ಕಗ್ಗತ್ತಲೆಯಲ್ಲಿ, ಡಾರ್ಕ್ ನೈಟ್ ಏನು ಕಾಣಿಸ್ತದೆ? ಏನೂ ಕಾಣಲ್ಲ. ಅಂತಹ ಕಗ್ಗತ್ತಲೆಯಲ್ಲಿರುವ ನನಗೆ ನೀನು ಕಣ್ಣಾಗಿ ಬಂದಿದೆಯಾ? ನೀನೇ ಕಣ್ಣಾಗಿ ಬಂದಿದೆಯಾ? ಯಾಕಂದರೆ ನೀನು ನನ್ನನ್ನು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗುವಂಥವನು, ಮಾರ್ಗದರ್ಶನ ಮಾಡುವಂಥವನು. ಅದು ಹೇಗೆ ಅಂತ ಹೇಳಿದ್ರೆ, ಜನ್ಮನಾಮಂತೆ ಲಬ್ಧಂ ಮೇ ತ್ವದನುಗ್ರಹಾತ್. ನಿನ್ನ ಅನುಗ್ರಹದಿಂದಲೇ ನೀನು ದೊರಕಿರುವುದು. ಅದೇ ಹೇಳ್ತಾರೆ, ನಿನ್ನ ಅನುಗ್ರಹದಿಂದಲೇ ನೀನು ದೊರಕಿರುವುದು. ಯಾಕಂತ ಹೇಳಿದ್ರೆ, ದೇವರು ನಮ್ಮ ಬಳಿ ಬರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನನ್ನ ತಪಸ್ಸು, ನನ್ನ ಮಂತ್ರ, ನನ್ನ ಭಕ್ತಿ ಯಾವುದೂ ಅಲ್ಲ. ಮತ್ತು ಆ ಭಗವಂತನ ಅನುಗ್ರಹ ಕಾರಣ. ಅವನು ಮನಸ್ಸು ಮಾಡಬೇಕು, ನಾನಿವನ ಹತ್ರ ಹೋಗಬೇಕು, ನಾನಿವನಿಗೆ ಅನುಗ್ರಹವನ್ನು ಮಾಡಬೇಕು,
ನಾನಿವನನ್ನು ಉದ್ಧಾರ ಮಾಡಬೇಕು. ಈ ರೀತಿ ದೇವರು ಬಯಸಿದರೆ ಮಾತ್ರ ಏನಾದರೂ ನಾವು ಉದ್ಧಾರ ಆದೆವು, ನಮಗೇನಾದರೂ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಉಂಟು. ಅದು ದೇವರು ತಾನಾಗಿ ನಮ್ಮ ಬಳಿಗೆ ಬರಬೇಕು ಅಂತ ಹೇಳಿದ್ರೆ ಅವನು ಇಚ್ಛಿಸಿದಾಗ ಮಾತ್ರ ಹೊರತು ನಮ್ಮ ಇಚ್ಛಿಸಿದಾಗಲ್ಲ, ನಮ್ಮ ಇಚ್ಛೆಗಲ್ಲ. ಅದಕ್ಕೋಸ್ಕರ ನಿನ್ನ ಅನುಗ್ರಹದಿಂದಲೇ ಸ್ವಾಮಿ ನೀನು ನನಗೆ ದೊರಕಿದೆಯಾ. ಯ ಆದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈಭವಾನ್ ಕಿಲ ಲೋಕಸ್ಯ ತಮಸಾಂಧಸ್ಯ ಚಕ್ಷುಸೂರ್ಯ ಇವೋದಿತಃ ಅಂತ ಹೇಳ್ತಾನೆ. ನೀನು ನಮ್ಮ ಹಾಗೆ ಸಾಮಾನ್ಯ ಅಲ್ಲ. ಮತ್ತೆ ಹೇಳಿದರೆ ನೀನು ಆದ್ಯ, ಮೊದಲಿಂದ ಇರುವವನು, ಪ್ರಳಯ ಕಾಲದಲ್ಲಿ ಇರುವವನು, ಸೃಷ್ಟಿ ಆದಾಗ ಮೊದಲು ನೀನೇ. ಯಾಕಂದರೆ ನೀನೇ ಸೃಷ್ಟಿ ಮಾಡಿದ ಭಗವಂತ ನೀನು, ನಮ್ಮೆಲ್ಲರ ಒಡೆಯನಾಗಿರುವಂಥವನು, ಭಗವಂತನಾಗಿರುವಂಥವನು. ಲೋಕಸ್ಯ ತಮಥಾಂತಸ್ಯ ಚಕ್ಷುಹು, ನನಗೆ ಮಾತ್ರ ಕಣ್ಣಲ್ಲ ನೀನು, ಯಾಕಂದರೆ ನನಗೇನು ನನ್ನ ಮಗ ಅಂತಲ್ಲ. ಲೋಕಸ್ಯ ಚಕ್ಷುಹು, ಇಡೀ ಜಗತ್ತಿಗೆ ನೀನೇ ಕಣ್ಣು. ಜಗತ್ತಿನಲ್ಲಿ ಯಾರು ಉದ್ಧಾರ ಆಗಬೇಕು ಅಂತಿದ್ದಾರೆ, ಈ ತಮಸ್ಸಿನಿಂದ ಅಜ್ಞಾನದಿಂದ ತಾವು ಬಿಡುಗಡೆಯನ್ನು ಹೊಂದಬೇಕು ಅಂತಿದ್ದಾರೆ. ಎಲ್ಲಕ್ಕಿಂತ ದೊಡ್ಡ ಕತ್ತಲೆಯನ್ನು ನಮ್ಮ ಬದುಕಿನಲ್ಲಿ, ಎಲ್ಲದಕ್ಕಿಂತ ದೊಡ್ಡ ಭಯ ಏನು ಅಂದರೆ ಸಾವು. ಅದೇ ಎಲ್ಲಕ್ಕಿಂತ ದೊಡ್ಡ ಭಯ, ಸಾವಿನ ಭಯ. ಇದರಿಂದ ನಾನು ಪಾರಾಗಬೇಕು, ಸಾವಿನಿಂದ ಪಾರಾಗಬೇಕು. ನೀನೇ ಆ ದಾರಿಯನ್ನು, ಆ ಕಣ್ಣನ್ನು ತೋರಿಸುವ ಸೂರ್ಯ ನೀನೇ ಆಗಿದೆಯಾ. ಚಕ್ಷುಹು ಸೂರ್ಯ ಇವೋದಿತಃ, ಸೂರ್ಯ ಉದಯಿಸಿದಂತೆ ನೀನು ಉದಿಸಿ ಬಂದಿದ್ದೆ ಸ್ವಾಮಿ, ನನ್ನನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ನೀನು. ಅದಕ್ಕೋಸ್ಕರ ನಾನು ಇಷ್ಟೇ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅಥ ಮೇ ದೇವ ಸಮ್ಮೋಹಂ ಅಪಾಕ್ರಷ್ಟುಂ ತ್ವಮರ್ಹಸಿ ಯೋ ವಗ್ರಹೋಹಂ ಮಮೇತೀತ್ಯೇತಸ್ಮಿನ್ ಯೋಜಿತಸ್ತ್ವಯಾ. ಸ್ವಾಮಿ, ನಾನು ನಿನ್ನ ಹತ್ರ ಇಷ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ನಿನಗೆ ಯಾವುದು ಕಷ್ಟ ಅಲ್ಲ. ದೇವರು ಮನಸ್ಸು ಮಾಡಿದರೆ ಯಾವುದು ಕಷ್ಟ ಅಲ್ಲ. ಯಾಕಂದರೆ ನನ್ನ ದೇವ ಅಂತ ಕರೀತಾರೆ. ದೇವ ಅಂದರೆ ಎಲ್ಲ ಆಟಾಡ್ಕೊಂಡು ಮಾಡ್ತಾನೆ ದೇವನು. ಕ್ರೀಡಾರೂಪವಾಗಿ ಎಲ್ಲವನ್ನು ಮಾಡುವವನು, ಆಟಾಡ್ಕೊಂಡು ಮಾಡ್ತಾನೆ. ಯಾವುದು ಕಷ್ಟವೇ ಇಲ್ಲ ದೇವರಿಗೆ ಮನಸ್ಸು ಮಾಡಿದರೆ. ನಿನ್ನ ಬಳಿ ನಾನು ಇಷ್ಟೇ ಪ್ರಾರ್ಥನೆ ಮಾಡಿಕೊಳ್ಳೋದು. ಸಮ್ಮೋಹಂ ಅಪಾಕ್ರಷ್ಟಂ ತ್ವಮರ್ಹಸಿ. ನನಗೆ ಒಂದು ಸಮ್ಮೋಹ, ಅದೇ ಹಿಂದೆ ಹೇಳಿದ್ದಲ್ವ, ಕಗ್ಗತ್ತಲು ಆವರಿಸಿಕೊಂಡಿದೆ. ಆ ಕಗ್ಗತ್ತಿಲಿನ ಲಕ್ಷಣ ಏನು ಅಂತ ಹೇಳಿದರೆ ಸಮ್ಮೋಹ. ಸಮ್ಮೋಹ ಅಂತೇಳಿದರೆ ಯಾವುದು ನನ್ನದಲ್ವೋ ಅದನ್ನು ನಂದು ಅಂತ ತಿಳ್ಕೊಂಡಿದ್ದೇನೆ. ಒಟ್ಟಿಗೆ ಇಷ್ಟೇ ನೆಗೆಟಿವ್ ಥಾಟ್ಸ್, ತಪ್ಪು ತಿಳುವಳಿಕೆ, ತುಂಬ ತಪ್ಪು ತಿಳುವಳಿಕೆ, ಮುಹ ವೈಚಿತ್ಯ ಅಂತ ಅದು ಧಾತು ಅಂತೇಳಿದರೆ ನಾನು ತಪ್ಪಾಗಿ ತಿಳ್ಕೊಳ್ಳೋದು. ಅದೇ ದೊಡ್ಡ ಕತ್ತಲು. ಯಾಕಂದರೆ ಕತ್ತಲಿನ ನಮಗೆ ಸಮಸ್ಯೆ ಅದೇ. ಎಲ್ಲಿ ಕತ್ತಲೆ ಇದೆ ಅಲ್ಲಿ ಕಾಲಿಡ್ಲಿಕ್ಕೆ ಹೆದರ್ಕೊಳ್ತೇವೆ. ಯಾಕೆ ಹೇಳಿ ಕಾಲಿದ್ರೆ ಹೆದರ್ಕೊಳ್ತೇವೆ ಅಂದರೆ ಏನಿದೆಯೋ ಗೊತ್ತಿಲ್ಲ, ಕಾಲಡಿಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಒಂದೊಮ್ಮೆ ಹಾವಿದ್ಬಿಟ್ರೆ, ಒಂದೊಮ್ಮೆ ಅದಿದ್ದರೆ ಇದಿದ್ದರೆ, ಈ ರೀತಿ ನಾವು ಏನೇನೋ ಯೋಚನೆಗಳನ್ನು ಮಾಡ್ತೇವೆ. ಅಂದರೆ ಈ ತಪ್ಪು ಕಲ್ಪನೆಗಳು ಮಾಡ್ತೇವೆ. ಅದೇ ಬ್ಯಾಟ್ರಿ ಬಿಟ್ಟರೆ ಕರೆಕ್ಟ್ ಗೊತ್ತಾಯ್ತು, ಓ ಏನಿದೆ ಗೊತ್ತಾಯ್ತು, ತಪ್ಪು ತಿಳುವಳಿಕೆ ಎಲ್ಲ ಹೊರಟೋಯ್ತು. ಹಾಗೆ ನನ್ನ ಒಳಗೆ ಏನು ತಪ್ಪು ತಿಳುವಳಿಕೆ ಕೂತಿದೆ ಅದೇ ಸಮ್ಮೋಹ. ಅದು ಹೇಗಂತೇಳಿದ್ರೆ ಮುಖ್ಯವಾಗಿ ಕೂತಿರುವುದು ಎರಡು ರೀತಿಯಿಂದ. ಏನಂತ ಹೇಳಿದ್ರೆ ಅವಗ್ರಹ ಅಹಂ ಮಮೇತಿ, ನಾನು ನನ್ನದು. ಈ ಆಗ್ರಹ ಒಳಗೆ ಗಟ್ಟಿಯಾಗಿ ಕೂತಿದೆ. ನಾನು ನಂದು. ನಾನು ಅಂತ ಹೇಳಿದ್ರೆ ನಾನೇ, ಎಲ್ಲ ನಾನೇ ಮಾಡ್ತಾ ಇರೋದು. ಅಂದರೆ ನಾನು ಸ್ವತಂತ್ರ ಕರ್ತೃ ಎಂಬಂತಹ ಭ್ರಮೆ. ನಾನೇ ಎಲ್ಲ ಮಾಡ್ತಾ ಇರೋದು. ಇನ್ನೊಂದೇನು ಅಂತ ಹೇಳಿದ್ರೆ ಮಮ, ಎಲ್ಲವೂ ನಂದೇ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದರೆ ನಾನು ಮಾಡ್ತೇನೆ ಅಂತ ಹೇಳೋದು ತಪ್ಪಲ್ಲ. ಇವಾಗ ಭಾಗವತ ಉಪನ್ಯಾಸ ಯಾರು ಮಾಡ್ತಾ ಇದ್ದಾರೆ? ನಾನು ಮಾಡ್ತಾ ಇದ್ದೇನೆ. ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳೋದು ತಪ್ಪು. ಅಂತೇಳಿದ್ರೆ ನಾನೇ ಅಂತ ಹೇಳಿದ್ರೆ ಇನ್ಯಾರಿಲ್ಲ. ಒಳಗೆ ದೇವರಿಲ್ಲ ಅನ್ನುವುದನ್ನು ಮರೆತು, ದೇವರು ಮಾಡಿಸ್ತಾ ಇಲ್ಲವುದನ್ನು ಮರೆತು ನಾನೇ ಎಲ್ಲ. ಇದು ಅಹಂಕಾರ ಮನುಷ್ಯನಿಗೆ. ಅಂದರೆ ದೇವರ ಮರೆವು. ಆ ದೇವರ ಮರವಿನಿಂದಾಗಿ ಮನುಷ್ಯನಿಗೆ ಅಹಂಕಾರ ಬರ್ತದೆ, ಈಗೋ ಬರ್ತದೆ. ಇನ್ನೊಂದೇನೆಂದರೆ ಮಮಕಾರ, ನಂದೇ ಎಲ್ಲ ನಂದೇ. ಇಲ್ಲಿಯೂ ಕೂಡ ನೋಡಿ, ನನ್ನದು ಅಂತ ಹೇಳೋದು ತಪ್ಪಲ್ಲ, ನನ್ನದೇ ಅಂತ ಹೇಳೋದು ತಪ್ಪು. ಇವಾಗ ನನ್ನದು ಅಂತ ಹೇಳೋದು ತಪ್ಪಲ್ಲ. ಇವಾಗ ಪಕ್ಕದಲ್ಲಿ ಹೆಂಡತಿ ನಿಂತಿದ್ದಾಳೆ. ಯಾರು ಹೆಂಡತಿ? ನನ್ನ ಹೆಂಡತಿ ಅಂತಲೇ ಹೇಳ್ಬೇಕು ತಾನೆ. ಯಾರೋ ನನಗೇನು ಗೊತ್ತು, ಈ ರೀತಿ ಹೇಳೋದಲ್ಲ, ನನ್ನ ಹೆಂಡತಿ ಅಂತಲೇ ಹೇಳಬೇಕಾದದ್ದು. ಆದರೆ ನನ್ನದೇ ಹೆಂಡತಿ, ನನ್ನದೇ ಅಂದರೆ ಜನ್ಮಾಂತರಗಳು ಅಲ್ಲ. ಮತ್ತು ಈ ಜನ್ಮದಲ್ಲಿ ದೇವರು ಕೂಡಿಸಿದಾನಷ್ಟೇ. ದೇವರು ಈ ಜನ್ಮದಲ್ಲಿ ಕೂಡಿಸಿದಾನೆ.
ಅಂತ ಹೇಳಿದರೆ ಇದು ನಿಜವಾಗೂ ಕೂಡ ಈ ಜನ್ಮದಲ್ಲಿ ದೇವರು ಎಷ್ಟು ದಿನ ಇಟ್ಟಿರ್ತಾನೋ ಅಷ್ಟು ದಿನ ನನ್ನ ವಸ್ತು ಅಷ್ಟೇ, ಆಮೇಲಿಲ್ಲ. ನೋಡಿ, ಅಷ್ಟೇ ಅಲ್ಲಿ ಮಮಕಾರ ಇರಬೇಕಾದದ್ದು. ಹಾಗಲ್ಲ, ನಾವೇನೆಂದರೆ ನಂದೇ ಇದು, ಯಾವಾಗಲೂ ನನ್ನೊಟ್ಟಿಗೆ ಇರುವುದು, ಯಾವಾಗಲೂ ನನ್ನೊಟ್ಟಿಗೆ ಬರುವುದು, ಇಂತಹ ಭ್ರಮೆಗೆ ಒಳಗಾಗುತ್ತೇವೆ ನಾವು. ಇದೇ ಮಮಕಾರ. ಹೀಗೆ ಅಹಂಕಾರ ಮಮಕಾರ ಇದೇನು ಅಂತ ಹೇಳಿದರೆ ಅವಗ್ರಹ. ಯೋವಗ್ರಹ ಅಹಂ ಮಮೇತಿ ಏತಸ್ಮಿನ್ ಯೋಜಿತಸ್ತ್ವಯ. ಇದು ಅವಗ್ರಹ ಅಂದರೆ ಆಗ್ರಹ. ಆಗ್ರಹ ಅಂದರೆ ಅದರಲ್ಲಿ ಗಟ್ಟಿಯಾಗಿ ನಾನು ಕೂತುಬಿಟ್ಟಿದ್ದೇನೆ, ಬಿಡಲ್ಲ. ಎಷ್ಟು ಹೇಳಿದ್ರು ಬಿಡಲ್ಲ, ಎಷ್ಟು ನೋಡಿದರೂ ಬಿಡಲ್ಲ. ಉಪನ್ಯಾಸ ಕೇಳ್ತೇವೆ, ನಾವು ಹೇಳ್ತೇವೆ, ಏನು ಹೇಳಿದರೂ ಕೂಡ ಕಡೆಗೆ ಈ ನಾನು ಅನ್ನೋದು ಬಂದೇ ಬರ್ತದೆ. ನಾನೇ, ಎಲ್ಲ ನಾನೇ ಮನುಷ್ಯನಿಗೆ. ಇದೇ ನಮ್ಮ ಎಲ್ಲ ಮೆಂಟಲ್ ಡಿಸಾರ್ಡರ್ಸ್, ಮಾನಸಿಕವಾದ ನಮ್ಮ ಎಲ್ಲ ವ್ಯತ್ಯಾಸಗಳೇನಿದೆ ಅದಕ್ಕೆ ಮೂಲ ಕಾರಣವೇ ನಾನೇ ಎನ್ನುವಂತಹ ಈ ಅಹಂಕಾರ. ಅಂದರೆ ದೇವರನ್ನು ಮರೆಯುವಂಥದ್ದು, ನಾನೇ ಎಲ್ಲ ಅಂತ ತಿಳಿಯುವಂಥದ್ದು. ಮತ್ತು ಎಲ್ಲ ನಂದೇ ನಂದೇ, ದುಃಖಕ್ಕೆ ಕಾರಣ ಅದೇ. ನಂದು 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 ಅನ್ನುವುದೇ ದುಃಖಕ್ಕೆ ಕಾರಣ. ಯಾಕಂದರೆ ನಂದು ಅಂತ ಏನು ತಿಳ್ಕೊಂಡಿದ್ದೇನೆ, ಅದಕ್ಕೆ ಏನಾದರೂ ಕೂಡ ನನಗೆ ದುಃಖ. ಯಾಕಂದರೆ ಅದು ನಂದದು. ಈ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್, ಇದು ಕಾರಣ. ವಾಸ್ತವಿಕವಾಗಿ ಈ ಅಹಂಕಾರ ಮಮಕಾರದಲ್ಲಿ ಸಿಲುಕಿಸಿರುವವನು ನೀನೇ, ನೀನೇ ಸಿಲುಕಿಸಿರುವವನು ನನ್ನನ್ನು. ಅದನ್ನು ಹೇಳ್ತೇವೆ, ಯೋಜಿತ ಸ್ವಯ, ನಿನ್ನಿಂದಲೇ ನಾನು ಸಿಲುಕಲ್ಪಟ್ಟಿರುವಂಥದ್ದು. ಇದೇ ಸಂಸಾರ. ಸಂಸಾರ ಅಂತ ಹೇಳಿದರೆ ಅಹಂಕಾರ ಮಮಕಾರದಲ್ಲಿ ಸಿಕ್ಕಿ ಒದ್ದಾಡುವಂಥದ್ದು ಮನುಷ್ಯನನ್ನು. ನೋಡಿ, ಇದೇ ಕತ್ತಲೆ, ನಮ್ಮೊಳಗೆ ಕೂತಿರುವ ಕತ್ತಲೆ, ನರಕ ಯಾವುದು ಅಂತ ಹೇಳಿದ್ರೆ ನಾನು ನನ್ನದು ಅನ್ನುವಂಥದ್ದೇ. ಎಲ್ಲಿಯ ತನಕ ಈ ನಾನೇ ನನ್ನದು ಅನ್ನುವುದು ಇರ್ತದೆ, ಅಲ್ಲಿ ತನಕ ಮನುಷ್ಯ ನರಕದಿಂದ ಪಾರಾಗುವುದಿಲ್ಲ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ. ಅದೇ ಹೇಳುವಂಥದ್ದು. ಹೀಗೆ ನಾನು ನನ್ನದು ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ ಸ್ವಾಮಿ. ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರತರೋ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪುರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ದೇವಹೂತಿ ಆ ಭಗವಂತನ ಹತ್ರ, ಕಪಿಲ ವಾಸುದೇವನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಳೆ. ಅಂದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೂ ಗೊತ್ತಿರಬೇಕು, ದೇವರ ಹತ್ರ ಮಾತಾಡಿಸ್ಲಿಕ್ಕೂ ಗೊತ್ತಿರಬೇಕು. ಏನೂ ಗೊತ್ತಿಲ್ಲದ ದಡ್ಡ ದೇವರ ಹತ್ರ ಮಾತಾಡಿಸ್ಲಿಕ್ಕೆ ಬರೋಲ್ಲ. ದೇವಹೂತಿ ಆ ಕಪಿಲ ವಾಸುದೇವನ ಹತ್ರ ತಾನು ಕೇಳ್ತಾ ಇದ್ದಾಳೆ, ನನಗೆ ಸ್ವಾಮಿ ಇದನ್ನು ತಿಳಿಸು ಅಂತ. ಯಾಕಂತ ಹೇಳಿದ್ರೆ ಅವಳಿಗೆ ಗೊತ್ತಿದೆ, ಇವನೇ ತಿಳಿಸ್ಲಿಕ್ಕೆ ನನಗೆ ಯೋಗ್ಯನಾದವನು ಭಗವಂತನೇ. ಅದಕ್ಕೋಸ್ಕರ ಸ್ವಾಮಿ ನಿನಗೆ ನಾನು ಶರಣು ಹೊಂದಿದ್ದೇನೆ. ತಂತ್ವಾಗತಾಹಂ ಶರಣಂ, ಶರಣು ಹೊಂದಿದ್ದೇನೆ. ಶರಣು ಹೊಂದುವುದು ಅಂತ ಹೇಳಿದ್ರೇನು? ಶರಣು ಹೊಂದುವುದು ಅಂತ ಹೇಳಿದ್ರೆ ಆಶ್ರಯಿಸಿದ್ದೇನೆ, ನಂಬಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ. ಅಂದರೆ ಇದು ನಾವು ಯಾವತ್ತೇ ಆಗಲಿ ಒಂದು ಯಾವುದೇ ಉಪದೇಶವನ್ನು, ಗುರುವಿನ ಉಪದೇಶವನ್ನು ಕೇಳುತ್ತೇವೆ ಅಂತ ಹೇಳಬೇಕಾದ್ರೆ ಮೊದಲು ಆ ಗುರುವಿನ ಮೇಲೆ ನಂಬಿಕೆ ಇರಬೇಕು. ಫೇತ್, ನಂಬಿಕೆ ಇರಬೇಕು. ಇವರು ಚೆನ್ನಾಗಿ ಸರಿಯಾಗಿ ಹೇಳ್ತಾ ಇದ್ದಾರೆ, ಇವರು ಹೇಳಿದ್ದನ್ನು ನಾನು ಕೇಳಿದರೆ ಉದ್ಧಾರ ಆಗ್ತೇನೆ. ಈ ನಂಬಿಕೆ ಪ್ರಧಾನವಾಗಿ ಬೇಕಾದದ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು ಕಪಿಲ ಈ ದೇವಹೂತಿ, ನಾನು ನಿನ್ನನ್ನು ನಂಬಿದ್ದೇನೆ. ಯಾಕಂದರೆ ಶರಣ್ಯಂ, ನೀನು ಯಾವತ್ತೂ ನಂಬಿದವರನ್ನು ಕಾಪಾಡುವವನು. ನಾವು ಹೇಗೆ ಭಗವಂತನನ್ನು, ಕಪಿಲ ವಾಸುದೇವನನ್ನು, ನಾರಾಯಣನನ್ನು ಹೇಗೆ ನಂಬಬಹುದು ಅಂತ ಹೇಳಿದರೆ, ನಂಬಿದವರನ್ನು ಯಾವತ್ತೂ ಕಾಪಾಡಿದವನು, ನಂಬಿದವರನ್ನು ಯಾವತ್ತೂ ಬಿಟ್ಟದ್ದಿಲ್ವೇ ಇಲ್ಲ. ಯಾಕಂತ ಹೇಳಿದರೆ ಅದು ದೇವರ ಪ್ರತಿಜ್ಞೆ ಅಂತೆ, ವ್ರತ ಅಂತೆ. ನಾವು ಹೇಗೆ ದೇವರನ್ನು ಕುರಿತು ವ್ರತ ತೊಡುತ್ತೇವೆ, ಏಕಾದಶಿ ವ್ರತ, ಆ ವ್ರತ, ಈ ವ್ರತ ಅಂತ, ಹಾಗೆ ದೇವರದ್ದೊಂದು ವ್ರತ ಅಂತೆ. ಏನು ಅಂತ ಹೇಳಿದ್ರೆ, ನನ್ನನ್ನು ಯಾರು ನಂಬುತ್ತಾರೆ ಅವರನ್ನು ನಾನು ಕೈ ಬಿಡುವುದೇ ಇಲ್ಲ. ಯೋಗಕ್ಷೇಮಂ ವಹಾಮ್ಯಹಂ, ನಂಬಿದವರನ್ನು ನಾನು ಯಾವತ್ತೂ ಕೈ ಬಿಡುವುದೇ ಇಲ್ಲ, ಇದು ದೇವರ ವ್ರತ ಅಂತೆ. ಅದಕ್ಕೆ ಅವನು ಶರಣ್ಯ, ನಂಬಿದವರಿಗೆ ಯಾವತ್ತೂ ಇಂಬು ಕೊಡುವವನು. ಸ್ವಭೃತ್ಯ ಸಂಸಾರ ತರೋ ಕುಠಾರಂ ಅಂತ ಹೇಳ್ತಾರೆ. ಯಾರು ನಂಬಿದ ಭಕ್ತರಿದ್ದಾರೆ ಅವರಿಗೆ ಸಂಸಾರ ತರೋಹು, ಸಂಸಾರವೆಂಬಂತಹ ಮರ, ದೊಡ್ಡ ಮರ, ಬೆಳೆದು ನಿಂತ ಮರ ಸಂಸಾರವೆಂಬಂಥದ್ದು. ಅದಕ್ಕೆ ಕೊಡಲಿಯಂತೆ ಇರುವಂಥವನು ನೀನು. ಆ ಮರವನ್ನು ಬೇರೆ ರೀತಿ ತುಂಡು ಮಾಡಲಿಕ್ಕೆ ಕಷ್ಟ ಇದೆ. ಯಾಕೆ ಅಂತ ಹೇಳಿದರೆ, ನೀವು ಎಷ್ಟು ತುಂಡು ಮಾಡಿದರೂ ಬೇರಿರುವ ತನಕ ಬರ್ತಾನೆ ಇರ್ತದೆ.
ನಮ್ಮ ಜೀವನ ಹಾಗೇನೆ, ಮೇಲಿಂದ ತುಂಡು ಮಾಡ್ತೇವೆ, ಅಂದರೆ ಈ ಜನ್ಮ ಮುಗೀತು, ಬೇರೆ ಇದ್ದೇ ಇದೆ, ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟುಕೊಳ್ತೇವೆ, ಮತ್ತೆ ಮೇಲೆ ಬಂತು, ಆ ಜನ್ಮವು ಮುಗೀತು, ತುಂಡಾಯಿತು ಮರ, ಇಲ್ಲ ಬೇರಿದೆ, ಮತ್ತೆ ಇನ್ನೊಂದು ಜನ್ಮದಲ್ಲಿ ಬರ್ತೇವೆ. ಈ ರೀತಿ ಮತ್ತೆ ಮತ್ತೆ ಬರ್ತೇವೆ, ಸತ್ವ ಇದೆ. ಹಾಗಾದರೆ ಮರ ಕಡದಷ್ಟು ಬರುವಂತೆ. ಆದರೆ ಭಗವಂತ ಹೇಗೆ ಅಂತ ಹೇಳಿದರೆ ಮೂಲ ಸಮೇತವಾಗಿ ಕಿತ್ತು ಹಾಕುವಂಥವನು. ಅದಕ್ಕೆ ಆ ಮರವನ್ನು ಕಿತ್ತು ಹಾಕುವಂತಹ ಸಂಸಾರದ ವೃಕ್ಷ. ಸಂಸಾರ ಅಂತ ಹೇಳಿದ್ರೇನು? ಸಂಸರಣ, ಮತ್ತೆ ಮತ್ತೆ ಹುಟ್ಟಿ ಬರುವುದು ಸಾಯುವುದು, ಹುಟ್ಟುವುದು ಸಾಯುವುದು, ಕಷ್ಟ ಸುಖ, ಹುಟ್ಟುವುದು ಸಾಯುವುದಿದೆ. ಪೂರ್ಣ ಸುಖ ಅಂತನೂ ಇಲ್ಲ, ಒದ್ದಾಟ ಆ ರೀತಿ. ಅದನ್ನು ತುಂಡರಿಸುವಂಥವನು ನೀನು. ಅಂಥ ನಿನ್ನನ್ನು ಶರಣು ಹೊಂದಿದ್ದೇನೆ ಸ್ವಾಮಿ, ಆಶ್ರಯಿಸಿದ್ದೇನೆ. ಏನು, ಯಾಕೆ ನನ್ನನ್ನು ಶರಣು ಹೊಂದಿದೆಯಾ, ಯಾಕೆ ನಂಬಿದೆಯಾ ಅಂತ ಹೇಳಿದರೆ, ನನಗೆ ನೀನಿವಾಗ ತಿಳಿಸಿಕೊಡಬೇಕಾಗಿದೆ. ಏನನ್ನ ಅಂತ ಹೇಳಿದ್ರೆ ಜಿಜ್ಞಾಸೆ, ತಿಳಿಯಬೇಕೆಂಬ ಹಂಬಲದಿಂದ. ತಿಳಿಬೇಕು ಅಂತ ನನಗೆ ಹಂಬಲ ಇದೆ. ಯಾವುದರದ್ದು ಅಂದರೆ ಪ್ರಕೃತೇ ಪುರುಷಸ್ಯ. ನನಗೆ ಪುರುಷನ ಬಗ್ಗೆ ತಿಳಿಯಬೇಕಾಗಿದೆ, ಪ್ರಕೃತಿಯ ಬಗ್ಗೆ ತಿಳಿಯಬೇಕಾಗಿದೆ. ಅಂದರೆ ಪುರುಷ ಅಂತ ಹೇಳಿದರೆ, ಪುರುಷ ಶಬ್ದದಿಂದ ನೋಡಿ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಪುರುಷ ಸೂಕ್ತ ಅಂತ ಹೇಳ್ತೇವೆ, ಭಗವಂತ ಸಾಕ್ಷಾತ್ ನಾರಾಯಣ, ಅವನು ಪುರುಷ ಶಬ್ದ. ಆಮೇಲೆ ಚತುರ್ಮುಖ ಬ್ರಹ್ಮ, ಆಮೇಲೆ ಉಳಿದ ಎಲ್ಲ ದೇವತೆಗಳು, ಇವರೆಲ್ಲರೂ ಪುರುಷರೇ. ಎಲ್ಲ ಈ ದೇವತೆಗಳೆಲ್ಲರ ಬಗ್ಗೆ ನನಗೆ ತಿಳ್ಕೊಳ್ಬೇಕಾಗಿದೆ, ಜೀವರ ಬಗ್ಗೆ ತಿಳ್ಕೊಳ್ಬೇಕು. ನಾವು ಪುರುಷರೇ, ಪುರುಷ ಸ್ತ್ರೀ ಅಂತ ಹೇಳ್ತೇವಲ್ವ, ಗಂಡಸರೆಲ್ಲ ಪುರುಷರು, ಸ್ತ್ರೀಯರು. ಹಾಗಿದ್ರೆ ಹೆಂಗಸರ ಬಗ್ಗೆ ತಿಳ್ಕೊಳ್ಬೇಕಾಗಿಲ್ಲ. ಪ್ರಕೃತಿ ನೋಡಿದೆ, ಪ್ರಕೃತಿ ಅಂತ ಹೇಳಿದರೆ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲ ದೇವತೆಗಳು, ಲಕ್ಷ್ಮಿ, ಸರಸ್ವತಿ, ಭಾರತಿ, ಪಾರ್ವತಿ ಮುಂತಾದ ಎಲ್ಲ ದೇವತೆಗಳು. ಅಷ್ಟಲ್ಲದೆ ಪ್ರಕೃತಿ ಅಂತ ಹೇಳಿದರೆ ಜಡ ಪ್ರಕೃತಿ, ಅದರ ಬಗ್ಗೆ ಜಡ ಪ್ರಕೃತಿ ಅಂತ ಹೇಳಿದರೆ ಈ ಏನು ನಾವು ಪ್ರಪಂಚ ನೋಡ್ತಾ ಇದ್ದೇವಲ್ವ, ಪ್ರಪಂಚ ನಿರ್ಮಾಣ ಆಗಿದ್ದು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅದೆಲ್ಲ ಇದೆಯಲ್ವ. ಯಾಕಂದರೆ ಅದನ್ನು ನಾವು ನಂಬ್ಕೊಳ್ಳೋದೇ ಇಲ್ಲ. ಏನೆಲ್ಲ ಒಂದು ಉಸಿರಾಟ ಅನ್ನೋದು ಗಾಳಿ ತಾನೆ, ಅದನ್ನು ನಂಬ್ಕೊಂಡಿದ್ದೇವಲ್ವ. ಇದರ ಬಗ್ಗೆ ಎಲ್ಲ ನಾನು ತಿಳ್ಕೊಳ್ಬೇಕಾಗಿದೆ, ಪ್ರಕೃತಿಯಲ್ಲಿ ಇದೆಲ್ಲವೂ ಸೇರಿತು. ಮತ್ತು ಇನ್ನೊಂದಿದೆ, ಏನು ಅಂತ ಹೇಳಿದರೆ ಕಾಣದ ಹಾಗೆ ನನ್ನ ಬಂಧಿಸಿರುವಂತಹ ಒಂದು ಶಕ್ತಿ, ಅದೇ ಬಂಧಕ ಶಕ್ತಿ. ಅದರ ಬಗ್ಗೆ ನನಗೆ ತಿಳ್ಕೊಳ್ಬೇಕಾಗಿದೆ. ಓವರಾಲ್ ಏನು ಅಂತ ಹೇಳಿದರೆ ಡಿಟೇಲ್ ಆಗಿ ನನಗೆ ಸಂಬಂಧಪಟ್ಟ ಯಾವ ವಿಷಯಗಳಿದೆ ಅದನ್ನೆಲ್ಲ ನಾನು ತಿಳ್ಕೊಳ್ಬೇಕಾಗಿದೆ. ಅದನ್ನು ನೀನು ನನಗೆ ತಿಳಿಸ್ಬೇಕು. ಯಾಕೆ ನಿನ್ನನ್ನೇ ಕೇಳ್ತಾ ಇದ್ದೇನೆ, ಯಾರ್ಯಾರನ್ನಂದ್ರೆ ಕೇಳ್ಬೋದಲ್ವಾ. ಸದ್ಧರ್ಮ ವಿದಾಂ ವರಿಷ್ಠಂ. ವಾಸ್ತವಿಕವಾಗಿ ಧರ್ಮ ತಿಳಿದವರೇ ಕಡಿಮೆ. ಧರ್ಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದೇ ಮಹಾಭಾರತ ಹೇಳುತ್ತದೆ, ಧರ್ಮಧ್ವಜರ ಹೆಚ್ಚು ಅಂತ. ಧಾರ್ಮಿಕರು ಕಡಿಮೆ, ಧರ್ಮಧ್ವಜರೇ ಹೆಚ್ಚು ಅಂತ. ಧರ್ಮಧ್ವಜರು ಅಂತ ಹೇಳಿದರೆ ಏನು ಅಂತೇಳಿದರೆ ಕೇವಲ ಮನೆ ಮುಂದೆ ಧರ್ಮದ ಧ್ವಜ ಮಾತ್ರ, ಮನೆ ಒಳಗಿಲ್ಲ. ಮನೆ ಒಳಗೆ ಅಧರ್ಮವೇ, ಮನೆ ಮುಂದೆ ಮಾತ್ರ ಧರ್ಮಧ್ವಜ. ಇವರಿಗೆಲ್ಲ ಧರ್ಮಧ್ವಜರು ಅಂದರೆ ಕಪಟದ ಧರ್ಮಾಚರಣೆ ಮಾಡುವಂಥವ್ರು. ಕಪಟ ಧರ್ಮಾಚರಣೆ ಅಥವಾ ಧರ್ಮದ ಆಡಂಬರ. ಯಾಕೆಂದರೆ ಧರ್ಮಾಚರಣೆ ಮಾಡಬೇಕಾದ್ರೆ ಮೊದಲು ಧರ್ಮ ಏನು ಅಂತ ತಿಳ್ಕೊಂಡ್ರೆ ತಾನೇ ಮಾಡಲಿಕ್ಕಾಗೋದು. ತಿಳಿಯದೆ ಏನು ಮಾಡಲಿಕ್ಕಾಗತ್ತೆ? ತಿಳಿಯಲಿಕ್ಕೆ ಪ್ರಯತ್ನ ಪಡದೇ ಇರುವ ಮಂದಿ, ಆ ರೀತಿ ಧರ್ಮವನ್ನು ಯಾರು ತಿಳ್ಕೊಳ್ತಾರೆ ಅವರೇ ಕಡಿಮೆ. ಅವರು ಧರ್ಮವಿದರು, ಧರ್ಮವನ್ನು ತಿಳಿದವರು. ಅದರಲ್ಲಿಯೂ ಕೂಡ ಸದ್ಧರ್ಮ ಅಂತ ಹೇಳಿದರೆ ಯಾವುದು ನಮ್ಮನ್ನು ಭಗವಂತನ ಬಳಿಗೆ ಕರ್ಕೊಂಡು ಹೋಗುತ್ತದೋ, ಈ ಸದ್ಧರ್ಮವನ್ನೇ ವೈಷ್ಣವ ಧರ್ಮ ಅಂತಲೂ ಕರೀತಾರೆ. ದೇವರ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು, ಕಷ್ಟದಿಂದ ಪಾರು ಮಾಡುವಂತಹ ಧರ್ಮ. ಅದನ್ನು ತಿಳಿದವರೇ ಜ್ಞಾನಿಗಳು, ಬ್ರಹ್ಮಾದಿ ದೇವತೆಗಳು. ಅವರೆಲ್ಲರಿಗಿಂತಲೂ ಶ್ರೇಷ್ಠನಾದವನು ನೀನೆ. ಯಾಕಂತ ಹೇಳಿದರೆ ಯಾರೂ ಈ ಒಳ್ಳೆಯ ಧರ್ಮವನ್ನು ತಿಳಿದವರಿದ್ದಾರೆ ಅಂದರೆ, ಯಾವ ಧರ್ಮವನ್ನು ನಾವು ಆಚರಣೆಯನ್ನು ಮಾಡಿದರೆ ಜೀವನದಲ್ಲಿ ಸೋಲೇ ಇಲ್ಲ, ಗೆಲುವೆ, ಯಾವತ್ತೂ ಗೆಲುವೆ. ಅಂತಹ ಧರ್ಮವನ್ನು ತಿಳಿದವರಲ್ಲಿ ನೀನೇ ಶ್ರೇಷ್ಠನಾಗಿರುವ. ನಿನ್ನ ಉಪದೇಶದಿಂದಲೇ ಉಳಿದವರೆಲ್ಲರೂ ಹೇಳುವಂಥವು. ಅದಕ್ಕೆ ನಿನ್ನನ್ನೇ ಶರಣು ಹೊಂದಿದ್ದೇನೆ ಸ್ವಾಮಿ ಅಂತ ಹೇಳಿ ದೇವಹೂತಿ ಕಪಿಲ ವಾಸುದೇವನಿಗೆ ನಾನು ಶರಣಾಗುತ್ತಾ ಇದ್ದಾಳೆ, ಆಶ್ರಯಿಸ್ತಾ ಇದ್ದಾಳೆ, ಕೇಳುತ್ತಾ ಇದ್ದಾಳೆ, ನನಗೆ ಇಷ್ಟನ್ನು ತಿಳಿಸಬೇಕು ಅಂತ. ಅಂದರೆ ಇದನ್ನು ಯಾಕೆ ಈ ಪ್ರಶ್ನೆಯನ್ನು ಮೊದಲು ವೇದವ್ಯಾಸರು ತಿಳಿಸ್ತಾ ಇದ್ದಾರೆ ಅಂತೇಳಿದರೆ, ಕಪಿಲ ವಾಸುದೇವ ಏನು ಉಪದೇಶವನ್ನು ಮಾಡ್ತಾನೆ, ಈ ಉಪದೇಶ ಯಾರಿಗೆ ಸಾರ್ಥಕವಾಗತ್ತೆ ಅಂದರೆ, ಈ ಉಪದೇಶವನ್ನು ಕೇಳಲಿಕ್ಕೆ ಎಲಿಜಿಬಲ್ ಪರ್ಸನ್ಸ್ ಯಾರು ಅಂತ ಹೇಳಿದರೆ, ಬದುಕಿನಲ್ಲಿ ಮೊದಲನೆಯದ್ದಾಗಿ ವೈರಾಗ್ಯವನ್ನು ಹೊಂದಿದವನು. ಏನು ವೈರಾಗ್ಯ ಹೊಂದಿದವ? ನಾವು ಹಿಂದೆ ಕೇಳಿದಾಗೆ ಎಲ್ಲ ಸಾಕಾಗೋಗಿದೆ ನನಗೆ,
ಇಲ್ಲಿ ಈ ಜೀವನದಲ್ಲಿ ಸುಖ ಇದೆ, ಸುಖ ಇದೆ, ಸುಖದ ಹಿಂದೆ ಬಿದ್ದು ಅಲ್ಲಿ ಸುಖ ಇದೆ, ಇಲ್ಲಿ ಸುಖ ಇದೆ ಅಂತ ಅನುಭವಿಸಿ ಅನುಭವಿಸಿ ಕಡೆಗೆ ಕಂಡದ್ದು ದುಃಖವೇ. ಸಾಕಾಗಿ ಹೋಗಿದೆ ನನಗೆ, ಈ ಸಂಸಾರ ಸಾಕಾಗಿದೆ ಅಂತ ಯಾರು ಬಯಸ್ತಾ ಇದ್ದಾನೆ ಅಂದರೆ ಈ ಲಿಮಿಟೇಷನ್ ಗೊತ್ತಾಗಿದೆ. ಮತ್ತು ಎರಡನೆಯದ್ದಾಗಿ ನಾನು ಅಹಂಕಾರ ಮಮಕಾರಕ್ಕೆ ಸಿಲುಕಿದ್ದೇನೆ ಅಂತ ಯಾರಿಗೆ ಅರ್ಥ ಆಗಿದೆ. ಅದೇ ನನ್ನ ಮೈನ್ ಪ್ರಾಬ್ಲಮ್. ಬದುಕಿನಲ್ಲಿ ಈ ಅಹಂಕಾರ ಮಮಕಾರ ಇದೇ ನಮ್ಮ ದೊಡ್ಡ ಸಮಸ್ಯೆ. ಸಾವಿನಲ್ಲಿ ನಮ್ಮನ್ನು ಸಿಲುಕಿಸ್ತಾ ಇರಲಿಕ್ಕೆ, ನಾನಾ ವಿಧವಾದ ಪಾಪವನ್ನು ಮಾಡ್ತಾ ಇರಲಿಕ್ಕೆ, ಇಲ್ಲಿ ಕಷ್ಟಗಳಲ್ಲಿ ಸಿಲುಕಿಸ್ತಾ ಇರಲಿಕ್ಕೆ ಇದೇ ಕಾರಣ. ಅದಕ್ಕೆ ಅದರಿಂದ ಪಾರಾಗುವುದು ಹೇಗೆ ಅದನ್ನು ನಾನು ತಿಳ್ಕೊಳ್ಬೇಕು. ಈ ಜಿಜ್ಞಾಸ ಅಂತ ಹೇಳಿದರೆ ಈ ಒಂದು ಜ್ಞಾನವನ್ನು ಪಡೆಯುವ ಹಂಬಲ ಯಾರಿಗಿದೆಯೋ, ಬರೀ ಹಂಬಲ ಮಾತ್ರ ಅಲ್ಲ, ಅದನ್ನು ಪಡೆದು ನಾನು ಉದ್ಧಾರ ಆಗಬೇಕು ಎನ್ನುವಂತಹ ಛಲ ಯಾರಿಗಿದೆಯೋ ಅಂಥವರಿಗೆ ಇದು ಕಪಿಲನ ಉಪದೇಶ ಇರುವಂಥದ್ದು. ಅದಕ್ಕೆ ಮೊದಲು ಈ ಪ್ರಶ್ನೆ. ಈ ಮಾತನ್ನು ಕಪಿಲ ವಾಸುದೇವ ಕೇಳಿದ್ನಂತೆ. ಇತಿ ಸ್ವಮಾತುರ್ನಿರವದ್ಯಮೀಪ್ಸಿತಂ ನಿಶಮ್ಯ ಪುಂಸಾಂ ಅಪವರ್ಗಚೋದನಂ ಧಿಯಾಭಿನಂದ್ಯಾತ್ಮವತಾಂ ಸತಾಂ ಗತಿ ಬಭಾಷ ಈಶತ್ ಸ್ಮಿತಶೋಭಿತಾನನಃ. ಈ ರೀತಿ ತನ್ನ ತಾಯಿಯ ಮಾತು ನಿರವದ್ಯಂ ಈಪ್ಸಿತಂ. ಕಪಿಲ ವಾಸುದೇವ ತನ್ನ ತಾಯಿಯ ಮಾತನ್ನು ಕೇಳಿದಂತೆ ನಿಜವಾಗಲೂ ಕೂಡ ಕೇಳಲೇಬೇಕಾದ ಪ್ರಶ್ನೆ. ಅವಳ ಈಪ್ಸಿತಂ ಅಂತ ಹೇಳಿದರೆ ಕೇಳಬೇಕೆಂಬ ಇಚ್ಛೆ, ಅವಳ ಆಸೆ, ಅದು ನಿರವದ್ಯಂ. ಯಾವ ದೋಷವೂ ಇಲ್ಲ ಅದರಲ್ಲಿ, ಏನೂ ದೋಷ ಇಲ್ಲ. ಅಂದರೆ ಕರೆಕ್ಟಾಗಿ ಕೇಳಿದಾಳೆ ಅಮ್ಮ. ಏನು ಕೇಳಬೇಕೋ ಅದನ್ನೇ ಕೇಳಿದಾಳೆ. ಅದಕ್ಕೆ ಸ್ವಮಾತು ಅಂತೇಳಿ ತನ್ನ ತಾಯಿ ಅಂದರೆ ತನ್ನ ತಾಯಿಯಿಂದ ಈ ರೀತಿ ಇರಬೇಕು. ಇಲ್ಲದಿದ್ದರೆ ದೇವರ ತಾಯಿಯಿಂದ ಒಂದು ಹೇಳಿಸಿಕೊಳ್ಳಿಕ್ಕಾದ್ರೂ ಒಂದು ಅರ್ಹತೆ ಬೇಕಲ್ವ. ಆ ದೇವರ ತಾಯಿಯಿಂದ ಹೇಳಿಸಿಕೊಳ್ಬೇಕಾದ್ರೂ ಅವಳು ಇರಬೇಕಾದ ಕ್ವಾಲಿಟಿ ಅಂತ ಹೇಳಿದರೆ, ಆ ದೇವರ ಬಳಿ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು ಕೂಡ ಅದಷ್ಟು ಕರೆಕ್ಟಾಗಿರಬೇಕು. ಉತ್ತರ ಅಲ್ಲ, ಪ್ರಶ್ನೆ ಕೇಳುವುದಷ್ಟು ಸರಿ ಇರಬೇಕು ನೋಡಿ. ಅದಕ್ಕೋಸ್ಕರ ನಿರವದ್ಯಂ ಈಪ್ಸಿತಂ, ಯಾವುದೇ ದೋಷ ಇಲ್ಲ, ಸರಿಯಾದದ್ದನ್ನೇ ಕೇಳಿದಾಳೆ. ಯಾಕೆ ಅಂತ ಹೇಳಿದರೆ ಅವಳು ಕೇಳ್ತಾ ಇರುವ ಪ್ರಶ್ನೆ ಕೇವಲ ಅವಳಿಗೆ ಸಂಬಂಧಪಟ್ಟದ್ದಲ್ಲ. ಮತ್ತು ಪುಂಸಾಂ ಅಪವರ್ಗಚೋದನಂ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಪವರ್ಗ ಅಂದರೆ ಸಂಸಾರ, ಈ ಸಂಸಾರದಿಂದ ಬಿಡುಗಡೆಯ ಮಾರ್ಗವನ್ನು ತಿಳಿಸುವಂಥದ್ದು. ಅದನ್ನು ಅವಳು ಕೇಳ್ತಾ ಇರುವಂಥದ್ದು, ಕೇಳಲೇಬೇಕಾದದ್ದು. ಯಾಕೆಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಇಂಥ ಪ್ರಶ್ನೆಗಳು ಬರುವುದು ಕಡಿಮೆ. ಯಾಕಂದರೆ ಸಂಸಾರದಲ್ಲಿ ಆಸೆ ಆಕಾಂಕ್ಷೆಗಳಲ್ಲೇ ಬಿದ್ದು ಒದ್ದಾಡುವಂತಹ ಹೆಣ್ಮಕ್ಕಳಲ್ಲಿ ಈ ಪ್ರಶ್ನೆ ಬರ್ತಾ ಇದೆ ಅಂದರೆ ಶ್ರೇಷ್ಠವಾದ ಹೆಣ್ಮಕ್ಕಳು. ಯಾಕಂತ ಹೇಳಿದರೆ ಇದು ಮನುಷ್ಯನನ್ನು ಸಂಸಾರದಿಂದ ಉದ್ಧಾರ ಮಾಡುವಂಥದ್ದು. ಧಿಯಾ ಅಭಿನಂದ್ಯ, ಒಳಗಿಂದೊಳಗೆ ಅಮ್ಮನಿಗೆ ಅಭಿನಂದನೆ ಸಲ್ಲಿಸಿದ್ನಂತೆ ಕಪಿಲ ವಾಸುದೇವ. ಅಂದರೆ ಭೇಷ್ 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 ಅಮ್ಮ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ ಅಂದ್ರೆ ನೋಡಿ, ದೇವರು ಅಭಿನಂದನೆ ಮಾಡಿದ ಅಂತ ಹೇಳಿದ್ರೆ ಸಾಕಿನ ಅವಳು ಉದ್ಧಾರ ಆಗೇ ಆಯಿತು, ದೇವಹೂತಿ. ಆ ರೀತಿ ಅಭಿನಂದ್ಯ ಧಿಯಾ, ತಾನು ಒಳಗಿನಿಂದಲೇ ಅಭಿನಂದನೆಯನ್ನು ಸಲ್ಲಿಸಿ ಆತ್ಮವದಾಂ ಸತಾಂ ಗತಿ ಬಭಾಷ ಈಶತ್. ಸತಾಂಗತಿ ಯಾರು ಸಜ್ಜನರಿದ್ದಾರೆ ಆ ಸಜ್ಜನರಿಗೆ ಇವನೇ ಮಾರ್ಗದರ್ಶಕ. ಅವನು ಹೇಳಿದ್ದಂತೆ ಈಶತು ಸ್ಮಿತ ಶೋಭಿತಾನನಃ. ಹೇಗೆ ಅಂತ ಹೇಳಿದರೆ ಮುಖದಲ್ಲಿ ಮುಗುಳು ನಗೆ, ಸ್ವಲ್ಪ ಮುಗುಳು ನಗೆ ಬೀರಿದ ಮುಖವುಳ್ಳವನಾಗಿ ಅಮ್ಮನಿಗೆ ಮಾತಾಡಿದಂತೆ ಅಮ್ಮನ ಹತ್ರ. ಯಾಕಿದನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಖುಷಿಯಾಗಿದೆ ಅಂತ. ಅಮ್ಮನ ಬಗ್ಗೆ ತುಂಬ ಖುಷಿಯಾಗಿದೆ, ಅವಳು ಕೇಳಿರುವ ಪ್ರಶ್ನೆಯ ಬಗ್ಗೆ ತುಂಬ ಖುಷಿಯಾಗಿದೆ. ಆ ಖುಷಿಯಿಂದಾಗೆ ನಾವು ಯಾವಾಗ ಖುಷಿಯಾಗತ್ತೆ, ಖುಷಿಯಾಗಿ ಹೇಳಬೇಕಾದ್ರೆ ಮುಖದಲ್ಲಿ ಮಂದಸ್ಮಿತ ಇರ್ತದೆ, ಖುಷಿಯಾಗದೇ ಇರಬೇಕಾದ್ರೆ ಮುಖ ಗಂಟಿಟ್ಕೊಂಡಿರ್ತದೆ. ಹೇಳಲಿಕ್ಕೇನೋ ಹೇಳ್ತೇವೆ, ಆದರೆ ಹೀಗೆ ಮುಖ ಗಂಟಿಟ್ಕೊಂಡು ಹೇಳೋದು. ಹಾಗಂತ ಹೆಚ್ಚು ಗಹಗಹಿಸಿ ನಕ್ಕಿದ್ರೂ ಕೂಡ ಹೇಳಲಿಕ್ಕಾಗೋಲ್ಲ. ಹೇಳಬೇಕಾದ್ರೆ ಗಹಗಹಿಸಿ ನಕ್ಕಿದ್ರೂ ಹೇಳಲಿಕ್ಕಾಗೋಲ್ಲ. ಮತ್ತೇನು ಅಂದರೆ ಅದರಲ್ಲಿ ಸೀರಿಯಸ್ನೆಸ್ ಇರೋಲ್ಲ. ಯಾವತ್ತು ನಾವು ಹೇಳುವ ಮಾತನ್ನು ಗಂಭೀರವಾಗಿ ಹೇಳಿದರೂ ಅದರಲ್ಲಿ ಸ್ವಾರಸ್ಯ ಇರೋಲ್ಲ, ಗಹಗಹಿಸಿ ನಗ್ತಾ ಹೇಳಿದರೂ ಅದರಲ್ಲಿ ಗಾಂಭೀರ್ಯ ಇರೋಲ್ಲ. ಮತ್ತು ಮುಗುಳು ನಗೆ ಇರಬೇಕು, ಹೇಳುವ ಮಾತಿನಲ್ಲಿ ಮುಗುಳು ನಗೆ ಇರಬೇಕು ನೋಡಿ. ಆ ರೀತಿ ಮುಗುಳು ನಗೆಯಿಂದ ಕೂಡಿದವನಾಗಿ ಹೇಳ್ತಾ ಇದ್ದಾನಂತೆ. ಭಗವಾನುವಾಚ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಅಮ್ಮ, ನೀನು ಏನು ಕೇಳಿದೆ, ನಾನು ಉದ್ಧಾರ ಆಗಬೇಕು, ನಾನು
ಮನುಷ್ಯ ಉದ್ಧಾರ ಆಗಬೇಕು. ನಿಶ್ರೇಯಸ್ ಅಂತ ಹೇಳಿದ್ರೆ ನಿರಂತರವಾದ ಶ್ರೇಯಸ್, ಎಡಬಿಡದ. ಅಂದರೆ ನಾನು ಏಳಬೇಕು, ಮೇಲೆ ಏಳಬೇಕು. ಯಾವ ರೀತಿ ನನ್ನ ಏಳಿಗೆ ಆಗಬೇಕು ಅಂತ ಹೇಳಿದ್ರೆ ಕೆಳಕ್ಕೆ ಬೀಳಲೇಬಾರದು, ಕೆಳಕ್ಕೆ ಬೀಳದಂತೆ ನಾನು ಮೇಲೆ ಇರಬೇಕು. ಇದೇ ನಿಶ್ರೇಯಸ್ಸು, ಅದೇ ಮೋಕ್ಷದ ಕಡೆಗೆ ಹೋಗುವಂಥದ್ದು. ಒಮ್ಮೆ ಹೆಜ್ಜೆ ಇಟ್ಟರೆ ಅಂತ ಹೇಳಿದ್ರೆ ಎತ್ತರಕ್ಕೆ ಹೋಗುದು, ಕೆಳಕ್ಕೆ ಜಾರುವುದಿಲ್ಲ. ಆ ರೀತಿ ಹೋಗಬೇಕಾ ಬದುಕಿನಲ್ಲಿ? ನಾವು ಆ ರೀತಿ ಉದ್ಧಾರ ಆಗಬೇಕಾ? ಅದಕ್ಕಿರುವುದು ಒಂದೇ, ಏನು ಅಂತ ಹೇಳಿದರೆ ಆಧ್ಯಾತ್ಮಿಕ ಯೋಗ ಅಂತ. ಆಧ್ಯಾತ್ಮಿಕ ಯೋಗ ಏನು ಅಂತ ಹೇಳಿದರೆ, ಅಧ್ಯಾತ್ಮ ಅಂತ ಹೇಳಿದರೆ ಆತ್ಮನಿಗೆ ಅಂದರೆ ಅಧಿಕರಿಸಿಕೊಂಡಿರುವಂಥದ್ದು, ಸಂಬಂಧಿಸಿರುವಂಥದ್ದು, ಆತ್ಮನಿಗೆ ಸಂಬಂಧಿಸಿರುವಂಥದ್ದು ಅಧ್ಯಾತ್ಮ. ಆತ್ಮ ಅಂತ ಹೇಳಿದರೆ ಯಾರು? ಆತ್ಮ ಅಂತ ಹೇಳಿದರೆ ಭಗವಂತ. ಅದು ಯಾವ ಭಗವಂತ? ವಿಶೇಷವಾಗಿ ನಮ್ಮೊಳಗಿರುವ ಭಗವಂತ, ಹೊರಗಲ್ಲ. ಪ್ರಪಂಚದಲ್ಲಿರುವ ಭಗವಂತ ಅಲ್ಲ, ವೈಕುಂಠದಲ್ಲಿರುವ ಭಗವಂತ ಅಲ್ಲ. ಅದೇ ದೇವರು ನನ್ನೊಳಗೆ ಕೂತಿದ್ದಾನಲ್ವಾ, ಈ ದೇವರು. ಇವನನ್ನು ನಿಜವಾಗಲೂ ಆತ್ಮ ಅಂತ ಕರೀತಾರೆ, ನನ್ನೊಳಗಿರುವ ದೇವರು. ಆ ದೇವರಿಗೆ ಸುತ್ತುವರಿದು, ಯಾಕಂದರೆ ದೇವರು ಯಾವತ್ತೂ ಒಬ್ಬನೇ ಇರೋಲ್ಲ. ಮತ್ತೇನು ಅಂದರೆ ಅವನು ಪರಿವಾರ ಸಮೇತನಾಗೇ ಇರುವುದು. ಯಾವತ್ತೂ ರಾಜ ಒಬ್ಬನೇ ಬರುವುದು ಅಂತ ಇಲ್ವಲ್ಲ. ರಾಜ ಬರ್ತಾನೆ ಅಂದರೆ ಪರಿವಾರ ಸಮೇತವಾಗೇ ಬರುವುದು. ಸ್ವಾಮಿಗಳು ಬರ್ತಾರೆ ಅಂದರೆ ಒಬ್ಬರೇ ಬರ್ತಾರ? ಪರಿವಾರ ಸಮೇತವಾಗಿ ಬರೋದಲ್ವ. ಹಾಗೆ ಭಗವಂತ ಯಾವತ್ತೂ ಒಬ್ಬನೇ ಬರೋಲ್ಲ, ಒಬ್ಬನೇ ಇರೋಲ್ಲ. ಮತ್ತು ಅವನು ಯಾವತ್ತೂ ಪರಿವಾರ ಸಮೇತನಾಗೇ ಇರುವುದು. ಆ ರೀತಿ ಪರಿವಾರ ಅಂತ ಹೇಳಿದ್ರೆ ಈ ಥರ ದೇವತೆಗಳು, ಎಲ್ಲ ದೇವತೆಗಳು. ಆ ದೇವತೆಗಳಿಂದ ಸಮೇತನಾಗಿ ದೇವರು ಒಳಗೆ ಕೂತಿದ್ದಾನಲ್ವ, ಅವನೇ ಆತ್ಮ. ಅವನಿಗೆ ಸಂಬಂಧಪಟ್ಟದ್ದೇ ಅಧ್ಯಾತ್ಮ. ಆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಯೋಗ, ಅದೇ ಸಾಧನ, ಅದೇ ಆಧ್ಯಾತ್ಮಿಕ ಯೋಗ. ಅಂದರೆ ನನ್ನೊಳಗಿರುವ ಭಗವಂತ, ಆ ಭಗವಂತನಿಗೆ ಸಂಬಂಧಿಸಿದ ಸಮಸ್ತ ದೇವತೆಗಳು, ಅವರಿಗೆ ಸಂಬಂಧಪಟ್ಟ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆ. ಅಂದರೆ ನನ್ನೊಳಗೆ ನಾನು ತಿಳ್ಕೊಳ್ಳುವಂಥದ್ದು. ಇದೇ ಪುಂಸಾಂ ನಿಶ್ರೇಯಸಾಯ ಮೇಮತಃ. ಮನುಷ್ಯ ಉದ್ಧಾರ ಆಗಬೇಕು ಅಂದರೆ ಇದರ ಬಗ್ಗೆ ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ಏನಾಗುತ್ತೆ? ಇವಾಗ ನನ್ನೊಳಗೆ ದೇವರಿದ್ದಾನೆ, ಇದನ್ನು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ? ದೇವತೆಗಳಿದ್ದಾರೆ, ಅದನ್ನು ನಾವು ತತ್ವಾಭಿಮಾನಿ ದೇವತೆಗಳು ಅಂತೆಲ್ಲ ಕರಿತೇವೆ. ಅಲ್ಲ, ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ? ನಿಮಗಾಗೋದು ಇಷ್ಟೇ, ಏನಂತ ಹೇಳಿದ್ರೆ ಅತ್ಯಂತೋ ಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಕಪಿಲವಾಸುದೇವನ ಉಪದೇಶದ ಸ್ವಾರಸ್ಯ ಇದೆ. ಯಾವ ಇದನ್ನು ನೀವು ತಿಳ್ಕೊಂಡ್ರಿ ಅಂದರೆ, ಆಧ್ಯಾತ್ಮಿಕ ಯೋಗವನ್ನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಅತ್ಯಂತ ಉಪರತಿ ಅಂದರೆ ಸಂಪೂರ್ಣ ನಿಂತು ಹೋಗಿಬಿಡ್ತದೆ, ಕಂಪ್ಲೀಟ್ ಸ್ಟಾಪ್ ಆಗಿಬಿಡ್ತದೆ. ಏನಂದರೆ ಸುಖ ದುಃಖ ಎರಡು, ಸುಖವೂ ಇಲ್ಲ ದುಃಖವೂ ಇಲ್ಲ, ಆ ರೀತಿ ಆಗಿಬಿಡ್ತೀರಿ ನೀವು. ಇದೇನು ರೀ ಪಜೀತಿ? ಯಾಕಂತ ಹೇಳಿದ್ರೆ ಒಂದ ಸುಖ ಬೇಕು, ಇಲ್ಲ ದುಃಖ ಬೇಕು, ಎರಡೂ ಇಲ್ಲ ಅಂತ ಹೇಳಿದ್ರೆ ಡೀಪ್ ಕೋಮನ. ಯಾಕಂತ ಹೇಳಿದ್ರೆ ಅಲ್ಲೇನೂ ಗೊತ್ತಾಗಲ್ಲ ನಮಗೆ, ಸುಖವೂ ಗೊತ್ತಾಗಲ್ಲ. ಆ ರೀತಿಯ ಒಂದು ಸ್ಟೇಜಿಗೆ ತೊಗೊಂಡೋಗಿ ನಿಲ್ಲಿಸ್ತೀರಾ? ಏನು ಕಥೆ ಇದು? ಯಾಕಂದರೆ ಅತ್ಯಂತೋಪರತಿರು ಯತ್ರ ಸುಖಸ್ಯ ಚ ದುಃಖಸ್ಯ ಚ. ಇದೇ ಕಪಿಲವಾಸುದೇವ ಹೇಳ್ತಾ ಇರುವಂಥದ್ದು. ಯಾವಾಗ ನಾವು ನಮ್ಮ ಒಳಗೆ ಏನೇನಿದೆ ಅದನ್ನು ತಿಳ್ಕೊಳ್ತೇವೆ, ಆವಾಗ ಸುಖ ದುಃಖಗಳು ದೂರ ಆಗ್ತವೆ ಅಂತ ಹೇಳಿದರೆ, ದುಃಖ ಅಂತೂ ದೂರ ಆದರೆ ನಮಗೆ ಸಂತೋಷವೇ. ಯಾಕಂದರೆ ದುಃಖ ಯಾರಿಗೂ ಬೇಡ, ಸುಖ ಬೇಕು ಅಂತಿದೆಯಲ್ವಾ. ಆದರೆ ನಮಗೆ ಗೊತ್ತಿಲ್ಲ, ಸುಖದ ಬಗ್ಗೆಯೂ ಗೊತ್ತಿಲ್ಲ, ನಾವು ಯಾವ ಸುಖ ಬಯಸಬೇಕಾಗಿದೆ ಅಂತಲೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸುಖದಲ್ಲಿ ಎರಡು ಸುಖ ಇದೆ, ಒಂದು ಪ್ಯೂರ್ ಸುಖ, ಇನ್ನೊಂದು ಕಲಬೆರಕೆ ಸುಖ. ನಮಗೆರಡೂ ಇವತ್ತು ವ್ಯತ್ಯಾಸವೇ ಗೊತ್ತಿಲ್ಲ. ನಾವಿವತ್ತು ಯಾವ ಸುಖಕ್ಕೆ ಬಯಸ್ತಾ ಇದ್ದೇವೆ ಅಂದರೆ ಕಲಬೆರಕೆ ಸುಖ. ಅಂದರೆ ಕಲಬೆರಕೆ ಸುಖ ಅಂತ ಹೇಳಿದ್ರೇನು? ಯಾವ ಸುಖದಲ್ಲಿ ದುಃಖ ಮಿಶ್ರಿತವಾಗಿದೆಯೋ ಅದೇ ಕಲಬೆರಕೆ ಅಂತ ಹೇಳು. ನಾವು ಯಾವುದನ್ನು ಕಲಬೆರಕೆ ಅಂತ ಹೇಳ್ತೇವೆ? ಒಳ್ಳೆಯ ವಸ್ತುವಿನಲ್ಲಿ ಕೆಟ್ಟ ವಸ್ತುವನ್ನು ಸೇರಿಸಿದಾಗ ಅದು ಕಲಬೆರಕೆ ಆಗ್ತದೆ. ಹಾಗೆ ಯಾವ ಸುಖದಲ್ಲಿ ದುಃಖವನ್ನು ಬೆರೆಸಿದರೆ ಅದು ಕಲಬೆರಕೆ ಸುಖ. ಆ ಸುಖದಿಂದ ದೂರ ಆಗತ್ತೆ. ಮತ್ತು ಪ್ಯೂರ್ ಸುಖ ಅದು ಸಿಗತ್ತೆ, ನಿಜವಾದ ಸುಖ. ಯಾವ ಸುಖವನ್ನು ನಾವು ಬಯಸ್ತಾ ಇದ್ದೇವೆ ನಿಜವಾಗಲೂ ಒಳಗಿನಿಂದ, ಆ ಸುಖ ಪ್ರಾಪ್ತಿಯಾಗ್ತದೆ. ಯಾವುದರಿಂದ ಅಂತೇಳಿದರೆ ಆಧ್ಯಾತ್ಮಿಕ ಯೋಗವನ್ನು ನಾವು ತಿಳಿಯುವುದರಿಂದ ಅಂತ ಹೇಳ್ತಾರೆ. ಅಂದರೆ ಅದು ಯಾವ ಸುಖ? ಅದೇ ಮುಕ್ತಿಯ ಸುಖ. ಮುಕ್ತಿ ಅಂತ ನಾವು ಅದನ್ನೇ ಕರೆಯುವುದು. ಎಲ್ಲಿ ನಮಗೆ ಪ್ಯೂರ್ ಸುಖ ಸಿಗುತ್ತೋ 100% ಸುಖ, ಅದೇ ಮುಕ್ತಿ. ಆ ಮುಕ್ತಿಯನ್ನು ಪಡೀಲಿಕ್ಕಾಗತ್ತೆ. ಅದೇ ಭಗವಂತನ ಬಳಿಗೆ ಹೋಗುವುದು, ಭಗವಂತನ ಲೋಕ ಸೇರುವುದು, ಇದೆಲ್ಲ ಒಂದೇ ಅರ್ಥ. ಅದು ದೊರೀತದೆ. ಅದನ್ನು ನಾನು ನಿನಗೆ ಹೇಳ್ತೇನೆ. ತಮಿಮಂತೆ ಪ್ರವಕ್ಷ್ಯಾಮಿ
ಯಮವೋಚಂ ಪುರಾನಘೇ ಋಷೀಣಾಂ ಶ್ರೋತು ಕಾಮಾನಾಂ ಯೋಗ ಮುರ್ಮಂಗ ನೈಪುಣಂ. ಅಮ್ಮ, ನಾನು ನಿನಗೆ ಅದನ್ನೇ ಹೇಳ್ತೇನೆ. ಆ ನಿಶ್ರೇಯಸ್ಸಿಗೆ ಕಾರಣವಾದ ಆಧ್ಯಾತ್ಮಿಕ ಯೋಗ, ಅದೇ ಸಾಂಖ್ಯ ಯೋಗ, ಅದನ್ನು ನಾನು ನಿನಗೆ ಹೇಳ್ತೇನೆ. ಇದೇ ಪ್ರಥಮ ಬಾರಿಗೆ ನಿನಗೆ ಹೇಳ್ತಾ ಇರುವುದಲ್ಲ. ನೋಡಿ, ಯಾವತ್ತೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಶಾಸ್ತ್ರೀಯ ಪರಂಪರೆಯಲ್ಲಿ ನಾನು ಇದೇ ಮೊದಲು ಇನ್ವೆನ್ಷನ್ ಮಾಡಿ ಹೇಳ್ತಾ ಇದ್ದೇನೆ, ಬೆಲೆ ಇಲ್ಲ ಅದಕ್ಕೆ. ಮತ್ತೇನು ಅಂತ ಹೇಳಿದರೆ, ಹಿಂದಿನಿಂದ ಬಂದದ್ದು ಅದಕ್ಕೆ ಬೆಲೆ. ಯಾವುದು ಹಿಂದಿನಿಂದ ಬಂದಿದೆಯೋ ಅದೇ ಬೆಲೆ. ಕಾರಣ ಏನು ಅಂತ ಹೇಳಿದರೆ, ನಮ್ಮ ಪ್ರಾಚೀನರು ಎಷ್ಟು ಕಂಡುಕೊಂಡಿದ್ದಾರೆ, ನಮ್ಮ ಪ್ರಾಚೀನರು ಎಷ್ಟು ಜ್ಞಾನಿಗಳು, ಅದರ ಕೋಟಿಯ ಒಂದಂಶವೂ ನಮಗೆ ಗೊತ್ತಿಲ್ಲ. ನಾವು ಅಜ್ಞಾನಿಗಳು, ಸಂಪೂರ್ಣ ಅಜ್ಞಾನಿಗಳು. ಅದಕ್ಕೆ ನಾವು ಅವರನ್ನು ಏನು ಕರೆದು ಅಂದರೆ ಋಷಿಗಳು ಅಂತ ಕರೆದು, ಜ್ಞಾನಿಗಳು ಅಂತ ಕರೆದು. ಯಾಕಂದರೆ ಋಷಿಯ ಅರ್ಥವೇ ಜ್ಞಾನಿ ಅಂತ. ಅದಕ್ಕಾಗಿ ಅವರು ಬರೀ ಹೇಳಿದವರಲ್ಲ, ಮತ್ತು ಕಂಡುಕೊಂಡವರು, ಅನುಭವಿಸಿದವರು. ತಾವು ಏನು ಸತ್ಯವನ್ನು ಅನುಭವಿಸಿದರೂ ಅದನ್ನು ನಮಗೋಸ್ಕರ ದಾಖಲಿಸಿ ಹೋದರು. ಮುಂದಿನ ಪೀಳಿಗೆಗೆ ಇದರಿಂದ ಒಳ್ಳೆಯದಾಗಲಿ ಅಂತ, ವೇದ, ಶಾಸ್ತ್ರ, ಪುರಾಣಗಳ ಮೂಲಕ. ಅದಕ್ಕೋಸ್ಕರ ನಾವು ಹಿಂದಿನವರ ಅನುಭವ ಏನಿದೆ ಆ ಮಾರ್ಗದಲ್ಲಿ ಸಾಗಿದಾಗ ನಮಗೂ ಆ ಸತ್ಯವಾದ ಅನುಭವ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಇದನ್ನು ನಾನೇ ಹಿಂದೆ ಋಷಿಮುನಿಗಳಿಗೆ ಹೇಳಿದ್ದೆ. ಯದವೋಚಂ ಪುರಾನಘೇ ಋಷೀಣಾಂ ಶ್ರೋತುಕಾಮಾನಾಂ. ಋಷಿಗಳಿಗೆ ನಾನು ಹೇಳಿದ್ದೆ, ಅದನ್ನು ನಿನಗೆ ಹೇಳ್ತೇನೆ. ಅದು ಋಷಿಗಳಿಗೆ ಯಾವ ರೀತಿ ಹೇಳಿದ್ದು ಅಂದರೆ ಹಾಗೆ ಅಲ್ಲ. ಮತ್ತು ಅವರಿಗೆ ಕೇಳಬೇಕು ಅಂತ ಇಚ್ಛೆ ಇತ್ತು. ಕೇಳಬೇಕು ಅಂತ ಇಚ್ಛೆ ಇರುವ ಋಷಿಗಳಿಗೆ ನಾನು ಹೇಳಿದ್ದು. ಅಂದರೆ ಅರ್ಥಾತ್ ಕೇಳಬೇಕು ಅಂತ ಇಚ್ಛೆ ಇತ್ತು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಇದು ರಹಸ್ಯವಾದದ್ದು ಅಂತ ಅದನ್ನು ಹೇಳಲಿಕ್ಕೆ. ಯಾಕಂದರೆ ರಹಸ್ಯವಾದ ವಿಚಾರವನ್ನು ಯಾರಿಗೆ ಕೇಳಬೇಕು ಅಂತಿದೆ ಅವರಿಗೆ ಮಾತ್ರ. ಅದು ಕೇಳಬೇಕು ಅಂದರೆ ಎಲ್ಲ ರಸ್ತೆ ಮಧ್ಯದಲ್ಲಿ ಹೇಳೋದಲ್ಲ, ನನ್ನ ಕೇಳಬೇಕು ಅಂತಿದೆ ಹೇಳ್ರಿ ಅಂತಲ್ಲ. ಮತ್ತೆ ಬಂದು ಅದೇ ಹೇಳ್ತಾರಲ್ವ, ಪ್ರಶ್ನೇನ ಸೇವೆಯ ಉಪದೇಶಂತಿದೆ ಜ್ಞಾನಂ ಅಂತ ಹೇಳಿ. ಬಂದು ಗುರುಗಳ ಹತ್ತಿರ ಬಂದು ಗುರುಗಳ ಸೇವೆ ಮಾಡಿ ಗುರುಗಳನ್ನು ಒಲಿಸಿಕೊಂಡು ಆಮೇಲೆ ಗುರುಗಳು ಇದೇನು ಅಂತ ಹೇಳ್ತಾರೆ. ಆ ರೀತಿ ರಹಸ್ಯವಾದ ವಿದ್ಯೆ ಇದು. ಅದನ್ನು ನಾನು ನಿಂದ ಹೇಳಿದ್ದೆ, ಇವಾಗ ನಿನಗೆ ಹೇಳ್ತಾ ಇದ್ದೇನೆ. ಅದರಲ್ಲಿ ಪ್ರಾಥಮಿಕವಾಗಿ ಏನು ಅಂತ ಹೇಳಿದರೆ, ನಾವು ಉದ್ಧಾರ ಆಗಬೇಕು. ನಮ್ಮೊಳಗೆ ಕೂತಿದೆಯಲ್ವ ಈ ಅಹಂಕಾರ, ಮಮಕಾರ, ಅಂದರೆ ನಾನು ನಂದು ಎನ್ನುವ ಕೆಟ್ಟ ಒಂದು ಕೊಳಕು, ಇದು ಕೊಳಕು. ಅದನ್ನು ತೆಗೆದು ಹೊರಗೆ ಹಾಕಬೇಕು. ಅದಕ್ಕೇನು ಮಾಡಿಕೊಳ್ಬೇಕು? ಮೊದಲು ಕ್ಲೀನ್ ಮಾಡಿಕೊಳ್ಬೇಕಾದದ್ದು ಚೇತಃಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತೈ. ಮನುಷ್ಯನಿಗೆ ಇಲ್ಲಿ ಕಷ್ಟದಲ್ಲಿ ಸಿಲುಕಲಿಕ್ಕಾಗಲಿ ಸುಖವನ್ನು ಪಡಲಿಕ್ಕಾಗಲಿ ಕಾರಣ ಆಗಿರುವಂಥದ್ದು ಒಂದೇ. ಏನು ಅಂತ ಹೇಳಿದ್ರೆ ಚೇತಃ, ಮನಸ್ಸು. ಅವನ ಮನಸ್ಸು, ಅಂತಃಕರಣ, ಅದೇ ಕಾರಣ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಂಧಾಯ, ನಾವಿವತ್ತು ಸಂಸಾರ ಬಂಧನದಲ್ಲಿ ಸಿಲುಕಿದ್ದೇವೆ. ಸಂಸಾರ ಬಂಧನದಲ್ಲಿ ಸಿಲುಕಿದ್ದೇವೆ ಅಂದರೆ ಸಾಯ್ತಾ ಇದ್ದೇವೆ, ಸತ್ತು 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 ಹೋಗ್ತಾ ಇದ್ದೇವೆ, ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದೇವೆ. ಆ ಸಾವು ಹುಟ್ಟಿನ ಮಧ್ಯದಲ್ಲಿ ನಾನಾ ವಿಧವಾದ ರೋಗ ರುಜಿನಗಳು, ನಾನಾ ವಿಧವಾದ ಕಷ್ಟ ಕಾರ್ಪಣ್ಯಗಳು, ಇದೆಲ್ಲ ಎದುರಿಸ್ತಾ ಇದ್ದೇವೆ. ಯಾವುದರಿಂದ ನಮ್ಗೆ ಇಷ್ಟೆಲ್ಲ ಆಗ್ತಾ ಇದೆ? ನಮ್ಮ ಗ್ರಹಚಾರವ ಅಥವಾ ಇನ್ನೊಂದ ನಮ್ಮ ಪಾಪದ ಕರ್ಮವೋ? ಎಲ್ಲ ಹೇಳಿ. ಆದರೆ ನಿಮ್ಮ ಪಾಪ ಅಂತ ಬೇಕಿದ್ರೆ ಹೇಳ್ರಿ, ನಿಮ್ಮ ಗ್ರಹಚಾರ ಅಂತ ಬೇಕು ಹೇಳ್ರಿ, ಹೇಳಿ. ಏನು ಹೇಳಿದರೂ ಕೂಡ ಎಲ್ಲದಕ್ಕೂ ಮೂಲ ಯಾವುದು ಅಂತ ಹೇಳಿದ್ರೆ ನಿಮ್ಮದೇ ಮನಸ್ಸು. ಇದು ಮೂಲಭೂತವಾದದ್ದು. ಈ ಮನಸ್ಸೇ ಕಾರಣ. ಅದಕ್ಕೆ ಹೇಳ್ತಾ ಇದ್ದಾನೆ ಚೇತಃಖಲ್ವಸ್ಯ ಬಂಧಾಯ. ನಮ್ಮನ್ನು ಈ ಸಂಸಾರ ಬಂಧನದಲ್ಲಿ ಸಿಲುಕಿಸಿರುವುದೇ ಈ ಮನಸ್ಸು. ಅದೇ ಒಬ್ಬರು ಮೋಕ್ಷಕ್ಕೆ ಹೋದ್ರಲ್ವ, ಇವಾಗ ಎಷ್ಟೋ ಋಷಿಮುನಿಗಳು ತಾವು ಮೋಕ್ಷಕ್ಕೆ ಹೋದರು, ಭಗವಂತನ ಲೋಕಕ್ಕೆ ಹೋದರು, ಸುಖವನ್ನು. ಅದಕ್ಕೆ ಯಾವುದು ಕಾರಣ? ಅವ್ರು ತಪಸ್ಸು ಮಾಡಿದಾರ್ರಿ, ಎಷ್ಟು 1000 ವರ್ಷಗಳ ಕಾಲ ತಪಸ್ಸು ಮಾಡಿದರು, ಏನೆಲ್ಲ ವ್ರತವನ್ನು ಮಾಡಿದರು, ಏನೆಲ್ಲ ಪೂಜೆಯನ್ನು ಮಾಡಿದರು. ಅವರ ಪೂಜೆ, ವ್ರತ, ತಪಸ್ಸು ಇದೆಲ್ಲ ಕಾರಣ ಅಲ್ಲ, ಮತ್ತು ಅವರ ಮನಸ್ಸೇ ಕಾರಣ. ಉದ್ಧಾರ ಆಗಲಿಕ್ಕೂ, ಅವರು ಮುಕ್ತಿಯನ್ನು ಪಡೀಲಿಕ್ಕೂ, ಸಮಸ್ತ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಮೂಲ ಕಾರಣವೇ ಮನಸ್ಸು. ಎಲ್ಲ ಕಷ್ಟಗಳ ಬಂಧನದಲ್ಲಿ ಸಿಲುಕಲಿಕ್ಕೆ ಮನಸ್ಸೇ ಕಾರಣ. ಎರಡಕ್ಕೂ ಮನಸ್ಸೇ ಕಾರಣ. ಅಂದರೆ ಇದನ್ನು ಮೊದಲೇ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನಿವಾಗ ಹೇಳಲಿಕ್ಕೆ ಹೊರಟಿದ್ದು ಕಂಪ್ಲೀಟ್ ಸೈಕಾಲಜಿ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸನ್ನು ಸರಿ ಮಾಡಿಕೊಳ್ಳದೆ ಏನು ಮಾಡಿದರೂ ವ್ಯರ್ಥ. ಹೇಗೆ? ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ.
ಹೇಗೆ ಅಂದರೆ ಬಹಳ ಚಂದವಾಗಿ ಹೇಳ್ತಾನೆ, ನೀವು ಈ ಬಂಧನದಲ್ಲಿ ಸಿಲುಕಬೇಕಾ? ಅಂದರೆ ನಾನಿವತ್ತು ಕಷ್ಟಪಡ್ತಾ ಇದ್ದೇನೆ, ನಾನಾ ವಿಧವಾದ ಕಷ್ಟಪಡ್ತಾ ಇದ್ದೇನೆ. ಕಷ್ಟಪಡ್ತಾ ಇರಲಿಕ್ಕೆ ಕಾರಣ ಏನು ಅಂದರೆ ಬಂಧನ. ಬಂಧನವೇ ಕಾರಣ. ಏನು ಬಂಧನ ಅಂದರೆ ನಾನಾ ವಿಧವಾದ ಬಂಧನ, ನಾನೇ ಹಾಕಿಕೊಂಡ ಬಂಧನಗಳಿವೆಲ್ಲವೂ ಕೂಡ. ಅದೇ ಗುಣೇಶು. ಗುಣೇಶು ಅಂದರೆ ಸಾತ್ವಿಕ, ರಾಜಸ, ತಾಮಸ, ಈ ಮೂರು ಪದಾರ್ಥಗಳು. ಅದರಲ್ಲಿ ನಾನು ಕಟ್ಟಾಕೊಂಡಿದ್ದೇನೆ, ನನ್ನನ್ನೇ ನಾನು ಕಟ್ಟಾಕೊಂಡಿದ್ದೇನೆ. ಅದೇ ಮಾಯೆ ಅಂತ ಹೇಳುವುದು. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ, ನಮಸ್ತಸ್ಯೇ 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 ನಮೋ ನಮಃ. ಮಾಯಾ, ವಿಷ್ಣು ಮಾಯೆಯಿಂದ ಬಂಧಿತನಾಗಿದ್ದೇನೆ. ಕೆಲವೊಂದು ಒಳ್ಳೆಯ ವಸ್ತುಗಳು, ಅದರಲ್ಲಿ ಅಟ್ಯಾಚ್ಮೆಂಟು, ನನಗೆ ಅದರಲ್ಲಿ ಅಟ್ಯಾಚ್ಮೆಂಟು. ಅದರ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋದು, ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು. ಹೇಗಂತ ಹೇಳಿದ್ರೆ, ಅಯ್ಯೋ ನಮ್ಮ ದೊಡ್ಡ ಮಗ ತುಂಬ ಒಳ್ಳೆಯವನ್ರಿ, ಯಾವಾಗಲೂ ಅವನದೇ ಯೋಚನೆ. ಅವನ ಬಗ್ಗೆ ಯಾಕೆ ಯೋಚನೆ ಅಂದರೆ ಒಳ್ಳೆಯವನಾಗಿರೋದ್ರಿಂದ. ಅಂದರೆ ನೋಡಿ, ಒಳ್ಳೆಯವನಾಗಿರೋದ್ರಿಂದ ಅವನ ಬಗ್ಗೆ ಯೋಚನೆ ನಮಗೆ. ಇವನು ಕೆಟ್ಟವನಿದ್ದಾನೆ, ತೀರಾ ಕೆಟ್ಟವನು, ಸಣ್ಣವನು, ತೀರಾ ಕೆಟ್ಟವನು. ಏನು ನನಗೆ ಯಾವಾಗಲೂ ಅವನ ಬಗ್ಗೆನೇ ಯೋಚನೆ, ಇವನು ಯಾಕೆ ಉದ್ಧಾರ ಆಗ್ತಾನೆ ಅಂತ. ಅಂದರೆ ನೋಡಿ, ಕೆಟ್ಟವನು ಅಂತ ಅವನ ಬಗ್ಗೆ ಯೋಚನೆ ಅಂತ ಹೇಳಿದರೆ, ಇವನು ಒಳ್ಳೆಯವನು ಅಂತ ಅವನ ಬಗ್ಗೆ ಯೋಚನೆ, ಕೆಟ್ಟವನು ಅಂತ ಅವನ ಬಗ್ಗೆ ಯೋಚನೆ. ಅಂದರೆ ಸಾತ್ವಿಕದಿಂದಾಗಿ ಕೆಲವು ಕಡೆ ನಾವು ಕಟ್ಟಿ ಹಾಕ್ಕೊಳ್ತೇವೆ, ತಾಮಸದಿಂದಾಗಿ ಕೆಲವು ಕಡೆ ಕಟ್ಟು ಬೀಳ್ತೇವೆ. ನಮಗೆ ಅವ್ರು ಕೆಟ್ಟವರು, ದುಷ್ಟರು, ಅಯ್ಯೋ ಅವ್ರು ಕೆಟ್ಟವ್ರು, ತುಂಬ ಕೆಟ್ಟವರು, ಅದಕ್ಕಾಗಿ ಅವ್ರು ಕಂಡ್ರಾಗೋಲ್ಲ. ಕಂಡ್ರಾಗೋಲ್ಲ ಅಂತ ಹೇಳ್ತಿರಲ್ವ, ಯಾವತ್ತು ಅವರದ್ದೇ ಯೋಚನೆ ನೋಡಿ. ನಮಗೆ ಯಾರನ್ನು ಕಂಡ್ರಾಗೋಲ್ಲ ಅವ್ರ ಬಗ್ಗೆನೇ ನಾವು ಚಿಂತನೆ ಮಾಡ್ತಾ ಇರೋದು. ಅದಕ್ಕೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತೇವೆ ಅಂತ ಹೇಳಿದ್ರೆ, ಅವ್ರು ಬಂದಿದ್ದಾರಾ ಮೊದಲು ನೋಡೋದು. ಯಾರು ಕೆಟ್ಟವರು, ಅವ್ರು ಬಂದಿದ್ದಾರಾ? ಅಲ್ಲ, ನಿಮಗೆ ಅವ್ರು ಆಗಲ್ಲ ಅಂತ ಹೇಳಿದ್ರೆ ಅವ್ರ ವಿಷಯ ಬಿಟ್ಬಿಡಬೇಕು. ಅವ್ರು ಬಂದಿದ್ದಾರೋ ಇಲ್ವೋ ಅದು ನಿಮ್ಮ ಪ್ರಶ್ನೆ, ನಮ್ಗೆ ಆಗಲ್ಲ. ಮತ್ತೇನೆಂದರೆ ಅವ್ರು ಆಗಲ್ಲ ಅಂದರೆ ಮೊದಲು ಕಣ್ಣು ಹೋಗೋದು ಅಲ್ಲಿಗೆ. ಅವ್ರು ಬಂದಿದ್ದಾರಾ? ಇವರಾಗತ್ತೆ, ಇವರು ಬಂದಿದ್ದಾರಾ? ನೋಡಿ, ಹೀಗೆ ನಮ್ಮ ಮನಸ್ಸು ಈ ಸಾತ್ವಿಕ, ರಾಜಸ, ತಾಮಸ ವಸ್ತುಗಳಲ್ಲಿ ಗಂಟು ಬಿದ್ದಿದೆ. ಅದೇ ಸಂಸಾರ. ಸಂಸಾರ ಅಂದರೆ ಹೀಗೆ, ಅದರಲ್ಲೇ ಕಟ್ಟು ಬಿದ್ದಿದೆ. ಅದಕ್ಕೆ ಗುಣೇಶು ಸಕ್ತಂ ಬಂಧಾಯ. ಇದೇನು ಮಾಡ್ತಾ ಇದೆ ಅಂದರೆ ನಿಮ್ಮನ್ನು ಬಂಧಿಸ್ತಾ ಇದೆ, ನಮ್ಮನ್ನು ಬಂಧಿಸ್ತಾ ಇದೆ. ಬಂಧನ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಮುಂದೆ ಹೋಗ್ಲಿಕ್ಕೆ ಬಿಡೋಲ್ಲ ನಮ್ಮನ್ನು. ಮತ್ತು ಅಲ್ಲೇ ಕಟ್ಟಾಕೋದು, ಅಲ್ಲೇ ಕಟ್ಟಾಕೋದು, ಅಲ್ಲೇ ಕಟ್ಟಾಕೋದು. ಏನಾದರೂ ಒಂದು ಅಂದರೆ ಮುಂದೆ ಹೋಗೋದು ಅಂತ ಹೇಳಿದರೆ ಹೇಗೆ ಅಂದರೆ, ಸಾಮಾನ್ಯವಾಗಿ ಮುಂದೆ ಹೋಗೋದು ಅಂದ್ರೆ ನಾನು ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಬೇಕು. ಹೆಚ್ಚು ಸಾಧನೆಯನ್ನು ಮಾಡಬೇಕಿಲ್ಲ. ಬೆಳಗ್ಗೆ 10 ಗಾಯತ್ರಿ ಮಂತ್ರ ಮಾಡೋದು, ಅದಕ್ಕಿಂತ ಹೆಚ್ಚು ಮಾಡೋಲ್ಲ. ಯಾಕೆ ಅಂದರೆ 100 ಗಾಯತ್ರಿ ಮಂತ್ರ ಮಾಡೋಣ ಅಂದರೆ ಹೆಂಡತಿ ಬೈತಾಳ್ರಿ. ಅಲ್ಲಿ ಇವನು ಗಾಯತ್ರಿ ಮಂತ್ರ ಮಾಡಲಿಕ್ಕೆ ಹೆಂಡತಿ ಬೈತಾಳ್ರಿ. ಏನು ಎಷ್ಟೊತ್ತು ನೀವು ದೇವರು ಕೊಂಡವಳು ಕೂತ್ಕೊಳ್ಳೋದು, ಬೇಗ ಹೊರಗೆ ಬನ್ನಿರಿ ಅಂತ. ಅಂದರೆ ಇದು ಹೆಂಡತಿಗೆ ಕಟ್ಟು ಬಿದ್ದು ಇವನು ತನ್ನ ಸಾಧನೆ ಕಮ್ಮಿ ಮಾಡಿಕೊಂಡಿದ್ದಾನೆ. ನೋಡಿ, ಇದೇ ಬಂಧನ ಅಂತ ಕರೆಯುವಂಥದ್ದು. ಹೀಗೆ ಬಂಧನ. ಅಥವಾ ಇನ್ನೊಂದು ಯಾವುದೋ, ಇಲ್ಲ ಹಾಗಲ್ಲ, ಹೆಂಡತಿ ಹೇಳ್ತಾಳೆ ರೀ ಮಾಡಿರಿ ನೀವು ಮಾಡಿರಿ ಅಂತ ಹೇಳ್ತಾರೆ. ಅಯ್ಯೋ, ಹೆಂಡತಿ ಯಾವಾಗಲೂ ಹೇಳ್ತಾಳೆ, ಆದರೂ ಆಫೀಸಿಗೆ ಟೈಮ್ ಆಗುತ್ತೆ. ನೋಡಿ, ಇದೊಂದು ಬಂಧನ, ಆಫೀಸಿಗೆ ಟೈಮ್ ಆಗುತ್ತೆ. ಇದು ನಾನೇ ಹಾಕಿಕೊಂಡ ಬಂಧನ. ಅದಕ್ಕೇನು ಅಂತ ಹೇಳಿದ್ರೆ, ಅದನ್ನು ಮೀರಿ ನನಗೆ ಮಾಡಲಿಕ್ಕಾಗೋಲ್ಲ, ಅದನ್ನು ಮೀರಿ ಮಾಡಲಿಕ್ಕಾಗೋಲ್ಲ. ಯಾಕಂದರೆ ಯಾವುದೊಂದು ಬ್ರೇಕ್ ಆಗುತ್ತೆ, ನನಗೆ ಯಾವುದೊಂದು ಬ್ರೇಕ್ ಆಗುತ್ತೆ. ಇದೇ ಬಂಧನ. ಬಂಧನ ಅಂದರೆ ಅದನ್ನೇ ತಾನೇ ಕರೆಯುವುದು. ಇವಾಗ ಕಟ್ಟಾಕಿದರೆ ಮುಂದೆ ಹೋಗ್ಲಿಕ್ಕಾಗಲ್ಲ, ಹಾಗೆ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ, ಹೆಚ್ಚಿನದು ಮಾಡಲಿಕ್ಕಾಗಲ್ಲ. ಅಂಥ ಬಂಧನಕ್ಕೆ ಸಿಕ್ಕಾಕೊಂಡಿರ್ತೇವೆ. ಇದೇ ನಾನು ಮಾಡಿಕೊಂಡ ಬಂಧನ. ಇದನ್ನು ಕಳಿಸ್ಕೊಂಡು ಬಿಡೋಣ. ಇಲ್ಲ, ನಾನು ಆಫೀಸ್ಗೆ ಹೋಗಲ್ಲ, ಮನೆಯಲ್ಲೇ ಕೂತ್ಕೊಂಡು ಜಪ ಮಾಡ್ತೇನೆ, ಎಷ್ಟು ಗಂಟೆ ಕಟ್ಟಲೆ ಬೇಕಾದರೂ ಮಾಡ್ಬೋದು. ಬಂಧನದಿಂದ ಮುಕ್ತಿ ಸಿಕ್ತು. ನೋಡಿ, ಈ ರೀತಿ ನಾನು ಯಾವುದು ಇಲ್ಲ, ಆಫೀಸ್ಗೆ ಏನಿಲ್ಲ, ನಾನು ಬರೀ ದೇವರದ್ದೇ ಪೂಜೆ ಪುನಸ್ಕಾರ ಮಾಡ್ಕೊಂಡು ಕೂತಿರ್ತೇನೆ ಅಂತ ಲೆಕ್ಕಾಚಾರ ಮಾಡಿದರೆ ಬಂಧನವೇ ಇಲ್ಲ, ಆರಾಮ ಮಾಡ್ಬೋದು. ಅದು ಯಾಕ್ರಿ, ಹೊಟ್ಟೆ ತುಂಬಿಸ್ಬೇಕಲ್ವಾ? ನೋಡಿ, ಹೊಟ್ಟೆ ಬಂಧನ. ನೋಡಿ, ಒಂದಕ್ಕೊಂದು ಮತ್ತೆ ನಾಳೆ ಹೊಟ್ಟೆ ತುಂಬಿಸೋದು ಹೇಗೆ? ಆದರೆ ಇದು ಇನ್ನೊಂದು ಬಂಧನ. ಹೀಗೆ ಮನುಷ್ಯ ಬಂಧನಕ್ಕೆ ಸಿಲುಕ್ತಾನೆ. ರಾಜಸ, ಸಾತ್ವಿಕ, ತಾಮಸ ಈ 3 ವಸ್ತುಗಳಿಂದ. ರತಂವಾ ಪುಂಸಿ ಮುಕ್ತೈ. ಮುಕ್ತಿ ಬೇಕಾ ಅಂದರೆ ಈ ಬಂಧನದಿಂದ ಬಿಡುಗಡೆ ಬೇಕಾ? ದೇವರಲ್ಲಿ ಆಸಕ್ತಿಯ ನಡಿ. ನೋಡಿ, ಗುಣೇಶು ಸಕ್ತಂ, ಆ ಶಬ್ದ ತುಂಬ ಚಂದವಾದ ಶಬ್ದ. ಸಕ್ತಿ ಅಂತ ಹೇಳಿದರೆ ಏನು ಗೊತ್ತುಂಟ? ಅಂಟಿಕೊಳ್ಳುವುದು ಅಂತ ಅರ್ಥ. ಸಕ್ತಿ ಅಂದರೆ ಅಂಟಿಕೊಳ್ಳುವುದು. ಈ ಗುಣಗಳಿಗೆ ನಾವು ಅಂಟಿಕೊಳ್ತೇವೆ. ಅಂಟಿಕೊಳ್ಳುವುದು ಅಂತ ಹೇಳಿದ್ರೆ ಓವರ್ ಅಟ್ಯಾಚ್ಮೆಂಟ್. ಯಾವ ರೀತಿ? ಹಿಟ್ಟಿಗೆ ಸಕ್ತು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ.
ಯಾಕಿಗೆ ಹಿಟ್ಟಿಗೆ ಸಕ್ತು ಅಂತ ಹೇಳ್ತಾರೆ ಅಂದರೆ, ಹಿಟ್ಟಿಗೆ ನೀರು ಹಾಕಿದ್ರಿ ಅಂದರೆ ಒಂದಕ್ಕೊಂದು ಕಣಗಳು ಅಂಟ್ಕೊಂಡ್ಬಿಡ್ತಾವೆ ಅವು. ಆವಾಗ ನಾವು ಚಪಾತಿ ಮಾಡಲಿಕ್ಕಾಗತ್ತೆ. ನೀರು ಹಾಕಿ ಕಲಿಸುವುದು ಅಂತ ಹೇಳಿದ್ರೆ ಆ ಹಿಟ್ಟಿನ ಕಣಗಳು ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಟ್ವು. ಹಾಗೆಯೇ ನಾವಿಲ್ಲಿ ಬಂದು ಅಂಟ್ಕೊಂಡ್ಬಿಡ್ತೇವೆ. ಹುಟ್ಟುವುದಕ್ಕಿಂತ ಮುಂಚೆ ಅಂಟಿರೋಲ್ಲ, ಸತ್ತ ಮೇಲೆ ಅಂಟು ಬಿಡಲ್ಲ, ಮಧ್ಯದಲ್ಲಿ ಅಂಟ್ಕೊಂಡ್ಬಿಡ್ತೇವೆ. ಅದು ಎಷ್ಟು ಅಂಟುಕೊಳ್ತೇವೆ ಅಂದರೆ ಬಿಡಲಾಗದಷ್ಟು ಅಂಟು. ಇದೇ ನಮ್ಮನ್ನು ಬಂಧನಕ್ಕೆ ಸಿಲುಕಿಸುವುದು. ಬಂಧನಕ್ಕೆ ಕಾರಣವೇ ಈ ಅಂಟು ಇಲ್ವಾ? ಈ ಅಂಟಿನಿಂದ ಬಿಡಿಸಿಕೊಳ್ಳಬೇಕಾ? ನೀವು ಮೋಕ್ಷಕ್ಕೆ ಕಡೆಗೆ ಹೋಗಬೇಕಾ? ರಥಂವಾ ಪುಂಸಿ, ಆ ಭಗವಂತ ಇದ್ದಾನಲ್ವ, ಆ ಭಗವಂತನ ರತಿ. ನೀವು ದೇವರಿಗೆ ಅಂಟುಕೊಳ್ಳಿಕ್ಕಾಗೋಲ್ಲ ನಿಮಗೆ ಕಪಿಲವಾಸದ. ಯಾಕಂದರೆ ನೀವಿನ್ನೂ ಆ ಲೆವೆಲ್ಗೆ ಹೋಗಿಲ್ಲ, ದೇವರನ್ನು ಅಂಟಿಸಿಕೊಳ್ಳುವಷ್ಟು ಲೆವೆಲ್ಗೆ ಹೋಗಿಲ್ಲ. ಅಂದರೆ ದೇವರನ್ನು ಅಂಟಿಸಿಕೊಳ್ಳುವುದು ಅಂತ ಹೇಳಿದರೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೇನಯ್ಯ. ನೋಡಿ, ಇದು ಅಂಟಿಸ್ಕೊಳ್ಳು. ದೇವರೇ, ನಿನ್ನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಏನನ್ನು ಬೇಕಾದರೂ ಬಿಟ್ಟೇನು, ನಿನ್ನನ್ನು ಬಿಡಲಾರೆ. ನೋಡಿ, ಇದು ಕನಕದಾಸರು ಅಂಟುಕೊಂಡದ್ದು ದೇವರಿಗೆ. ನಮ್ಗೆ ಆ ರೀತಿ ಆಗೋಲ್ಲ. ಬೇಡ. ರತಿ ಅಂತ ಹೇಳಿದರೆ ಆಸಕ್ತಿ. ದೇವರ ಬಗ್ಗೆ ಆಸಕ್ತಿ ಮೂಡಲಿ ಸಾಕು, ಅಷ್ಟೇ. ದೇವರ ಬಗ್ಗೆ ಆಸಕ್ತಿ ಮೂಡಬೇಕು. ಅಂದರೆ ನಾನು ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ದೇವರು ಎಷ್ಟು ಒಳ್ಳೆಯವನಿಂದ. ಈ ರೀತಿ ಈ ಆಸಕ್ತಿ ಏನಿದೆ ಅದೇ ನಮ್ಮನ್ನು ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ತದೆ. ದೇವರ ಬಗ್ಗೆ. ಯಾಕಂದರೆ ನೋಡಿ, ದೇವರ ಬಗ್ಗೆ ನೀವು ತಿಳಿತಾ ಕೂತಷ್ಟು ಕೂಡ ನಮಗೆ ಯಾವುದೇ ಬಂಧನ ಇರೋಲ್ಲ, ಟೆನ್ಷನ್ ಇರೋಲ್ಲ. ಇವಾಗ 1-2 ಗಂಟೆ ದೇವರ ಬಗ್ಗೆ ಕೇಳ್ತೇವೆ, ಯಾವುದೇ ಟೆನ್ಷನ್ ಇಲ್ಲ. ನೋಡಿ, ಅದಕ್ಕೋಸ್ಕರ ಇಲ್ಲಿವರೆಗೆ ಯಾರೂ ಕೂಡ ಈ ರೀತಿ ಮಾತನ್ನು ಹೇಳಿದಿಲ್ಲ, ಅಯ್ಯೋ ದೇವ್ರ ಬಗ್ಗೆ ಕೇಳಿ ಟೆನ್ಷನ್ ಆಗಿಬಿಡ್ತು ಅಂತ. ಟೆನ್ಷನ್ನಿಂದ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ತೇವೆ ಹೊರತು ದೇವರ ಬಗ್ಗೆ ಕೇಳಿ ಟೆನ್ಷನ್ ಆಯಿತು ಅಂತ ಹೇಳೋದಿಲ್ಲ. ಅದೇ ಇವಾಗ ಇದು ಮುಗೀತು ಅಂದರೆ ಮತ್ತೆ ಟೆನ್ಷನ್ ಶುರುವಾಗುತ್ತೆ. ಏನು ಮನೆಯಲ್ಲಿ ಏನು ಕಥೆಯೋ ಗೊತ್ತಿಲ್ಲ. ಹಾಗೆ ಅಂದರೆ ನೋಡಿ, ಮುಗಿದು ಕೂಡ ಟೆನ್ಷನ್. ಹಾಗೆ ನಾವು ಎಷ್ಟು ದೇವರಲ್ಲಿ ನಮ್ಮ ಮನಸ್ಸನ್ನು ಇಡ್ತೇವೆ, ಎಷ್ಟು ದೇವರ ಬಗ್ಗೆ ಆಲೋಚನೆಯನ್ನು ಮಾಡ್ತೇವೆ, ಅಷ್ಟು ಇಲ್ಲೇ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ. ಅಂದರೆ ರಿಲ್ಯಾಕ್ಸೇಷನ್ ಇಲ್ಲೇ ನಾವು ಪಡಿತೇವೆ. ಯಾಕಂದರೆ ಮನಸ್ಸು ಹಗುರಾಗ್ತದೆ. ಈ ಹಗುರವಾದ ಮನಸ್ಸೇ ನಮ್ಮನ್ನು ಮೇಲಕ್ಕೇರಿಸ್ತದೆ. ಅದೇ ಈ ಸಂಸಾರಕ್ಕೆ ಸಿಲುಕಿದರೆ ಮನಸ್ಸು ಭಾರ ಆಗ್ತಾ ಹೋಗುತ್ತೆ. ಭಾರ ಆದದ್ದು ಕೆಳಗೆ ಜಾರ್ತಾ ಹೋಗ್ತದೆ. ನೋಡಿ, ಇದೇ ಹೇಳ್ತಾ ಇರುವಂಥದ್ದು. ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾದಿ ಬಿರ್ಮಲೈ ವೀತೈ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಸಮಂ. ಅದನ್ನೇ ವಿವರಣೆ ಮಾಡ್ಕೊಂಡು ಹೋಗ್ತಾನೆ. ಹಿಂದೆ ಹೇಳಿದ್ದನ್ನೇ ವಿವರಿಸ್ತಾನೆ. ಈ ಮನಸ್ಸು, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಲುಷಿತ ಆಗೋದು, ಮನಸ್ಸು ಕೆಟ್ಟು ಹೋಗೋದು, ಹಾಳು ಮನಸ್ಸು. ಅದರ ಲಕ್ಷಣ ಏನಂದರೆ ಅಹಂ ಮಮಾಭಿಮಾನೋತ್ಥೈ. 2 ಅಪ್ಪ ಅಮ್ಮಂದಿರು. ಈ 2 ಅಪ್ಪ ಅಮ್ಮಂದಿರಿಂದ ಹುಟ್ಟುವುದು 6 ಕೂಸುಗಳು, 6 ಮಕ್ಕಳು. ಒಟ್ಟಿಗೆ 6 + 2 8 ಜನರ ಸಂಸಾರ ನಮ್ಮೊಳಗೆ ಕೂತು ರಾಜ್ಯಭಾರ ಮಾಡ್ತಾ ಇರ್ತದೆ. ಕೆಟ್ಟ ರಾಜ್ಯ ನಮ್ಮನ್ನು ಸಂಪೂರ್ಣ ಹಾಳು ಮಾಡಿಬಿಡ್ತವೆ. ಯಾವುದು ಅಂದರೆ ಅಹಂಕಾರ ಮಮಕಾರ. ಅಹಂ ಮಮಾಭಿಮಾನೋತ್ಥೈ, ಅಹಂಕಾರ ಮಮಕಾರ. ಈ ಎರಡರಿಂದ ಹುಟ್ಟುಕೊಳ್ಳುವುದು ಯಾವುದು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6ಕ್ಕೂ ಕಾರಣ 2. ಅಂದರೆ ಆಸೆ, ಸಿಕ್ಕಾಪಟ್ಟೆ ಆಸೆ. ಅದೂ ಬೇಕು, ಇದೂ ಬೇಕು, ಅವರದ್ದು ಬೇಕು, ಇವ್ರದ್ದು ಬೇಕು. ಈ ಆಸೆ ಪೂರ್ಣ ಆಗಲಿಲ್ವಾ ಬರುವ ಸಿಟ್ಟು. ಇದಕ್ಕೂ ಕಾರಣ ಏನಂದರೆ ಅಹಂಕಾರವೇ. ಅಹಂಕಾರ ಮಮಕಾರವೇ ಕಾರಣ. ಆಸೆಗೂ ಕೂಡ ಅಷ್ಟೇ, ಅಹಂಕಾರ ಮಮಕಾರವೇ ಕಾರಣ. ಇಲ್ಲದಿದ್ರೆ ಆಸೆ ಬರೋಲ್ಲ. ಅಹಂಕಾರ ಇಲ್ಲದಿದ್ರೆ ಆಸೆ ಬರೋಲ್ಲ. ಅಹಂ ಅಂತೇಳಿದರೆ ನಾವು ಹಿಂದೆ ಕೇಳಿದಾಗೆ ನಾನೇ ಎಲ್ಲ, ನನಗೆಲ್ಲ ತಾಕತ್ತಿದೆ, ನಾನು ಏನು ಬೇಕಾದರೂ ಮಾಡಿಬಿಡ್ತೇನೆ, ನನಗೆಲ್ಲ ಸಾಧ್ಯ. ನೋಡಿ, ಈ ರೀತಿ ಇದ್ದಾಗಲೇ ಆಸೆ ಉಟ್ಕೊಳ್ಳೋದು. ಇವಾಗ ಉದಾಹರಣೆಗೆ ದಾರಿಯಲ್ಲಿ ಹೋಗ್ತಾ ಇರ್ತೇನೆ, ಅಲ್ಲೊಂದು ಸೈಟ್ ಯಾರೋ ಹೇಳ್ತಾರೆ, ನೋಡಿ ಅಲ್ಲೊಂದು ಸೈಟ್ ಖಾಲಿದೆ, ನಾನು ತೊಗೊಳ್ತೇನೆ, ಅದನ್ನು ನಾನು ತೊಗೊಳ್ಳಬಲ್ಲೆ. ಯಾಕಂದರೆ ನಾನು ತೊಗೊಳ್ತೇನೆ ಅಂತ ಹೇಳೋದು ಇವನಿಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ತಾಕತ್ತಿದೆ ನನಗೆ ಅಂತ ಇದ್ದಾಗ ಮಾತ್ರ. ಇಲ್ಲದೇ ಇದ್ದರೆ ಕಿಸೆಯಲ್ಲಿ ಕಾಸಿಲ್ಲ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ, ಮನೇಲಿ ದುಡ್ಡಿಲ್ಲ,
ಜಾಗ ನೋಡಿದ್ರೆ ಯಾರಾದರೂ ನೋಡ್ರಿ ತುಂಬ ಚೀಪ್ ರೇಟಲ್ಲಿದೆ ತೊಗೊಳ್ತೀರಾ? ನಮಗಾಗಲ್ಲ. ಯಾಕಂತ ಹೇಳಿದ್ರೆ ನನಗೆ ಸಾಮರ್ಥ್ಯ ಇಲ್ಲ. ನಾನು ಅಂದರೆ ನೋಡಿ, ಮನುಷ್ಯನಿಗೆ ಯಾವಾಗ ನಾನೇ ಅಂತ ಬಂತು, ನಾನೇ ಸಾಮರ್ಥ್ಯವುಳ್ಳವನು, ನನಗೆಲ್ಲ ಸಾಧ್ಯ ಇದೆ, ಆಗಲೇ ಅವನು ಮಾಡಬಾರದ್ದನ್ನು ಮಾಡಲಿಕ್ಕೆ ಹೋಗುತ್ತೆ. ಅವನಿಗೆ ಆಸೆ ಬರುವುದು, ನನಗೆ ಅದು ಬೇಕು, ಇದು ಬೇಕು, ಹಾಗೆ. ಯಾಕಂದರೆ ನನಗೆ ತಗೊಳ್ಳುವ ತಾಕತ್ತಿದೆ. ಇದೇ ಅಹಂಕಾರ. ಅದಕ್ಕೋಸ್ಕರ ಮನುಷ್ಯ ಅದರಿಂದ ಆಸೆ. ಕೋಪವೂ ಕೂಡ ಹಾಗೆ, ಅಹಂಕಾರವೇ ಕಾರಣ ಕೋಪಕ್ಕೂ ಕೂಡ. ಅಹಂಕಾರ ಇಲ್ಲದೆ ಇದ್ದರೆ ಕೋಪ ಬರಲ್ಲ ಮನುಷ್ಯನಿಗೆ. ಯಾಕಂದರೆ ನಾನೇ ಅಂತ ಒಳಗಿದೆಯಲ್ವ, ಐ ಆಮ್ ಗ್ರೇಟ್. ಇದಕ್ಕೆ ಯಾವಾಗ ಪೆಟ್ಟು ಬೀಳ್ತದೆ ಆಗಲೇ ಕೋಪ ಬರೋದು. ನನ್ನ ಈ ದೊಡ್ಡತನಕ್ಕೆ ಈಗೋ ಅದಕ್ಕೆ ಹರ್ಟ್ ಆದಾಗ ಕೋಪ ಬರ್ತದೆ. ಅಂದರೆ ನಾನೇ ಗ್ರೇಟ್. ಅದಕ್ಕೆ ಯಾರು ಹೀಯಾಳಿಸ್ಬಿಟ್ರು ಅವಾಗ ತಡ್ಕೊಳ್ಳಿಕ್ಕಾಗಲ್ಲ. ಅದೇ ನೋಡಿ, ಒಂದೊಮ್ಮೆ ನಾನು ಯಾವಾಗ ಅಸ್ವತಂತ್ರ ಅಂತಿರ್ತದೆ, ನಾವೇನು ಅಲ್ರಿ, ದೇವರೇನು ಕೊಡ್ತಾನೋ ಅದರಲ್ಲಿ ಬದುಕೊಟ್ಟಿರೋರಷ್ಟೇ, ದೇವ್ರು ಹೇಳಿಸಿದರೆ ಹೇಳ್ತೇವೆ ಅಷ್ಟೇ. ಆ ರೀತಿ ತಿಳ್ಕೊಂಡಾಗ ನೀವು ನಾಳೆ ನನಗೆ ಬೈದರೂ ಕೂಡ ನನಗೆ ಬೇಜಾರಾಗೋಲ್ಲ. ಏನು ರೀ ನಿಮ್ಮದೊಂದು ಉಪನ್ಯಾಸನ ಅದು, ಏನು ದರಿದ್ರ ಉಪನ್ಯಾಸ ಮಾಡ್ತಾರೆ ನೋಡಿ. ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ, ಯಾಕಂದರೆ ದೇವ್ರು ಹೇಳಿಸಿದೆ ನನ್ನ ಹತ್ರ. ಅದು ದೇವ್ರು ನನ್ನಿಂದ ಏನು ಹೇಳಿಸಿದನೋ ಅದನ್ನು ನಾನು ಹೇಳಿದ್ದೇನೆ ಅಷ್ಟೇ. ನನ್ನ ಕರ್ಮಕ್ಕೆ ಅನುಗುಣವಾಗಿ ದೇವರು ನನ್ನಿಂದ ಹೇಳಿಸಿದ್ದಾನೆ. ಅದಕ್ಕೆ ನಾನು ಕೋಪ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಅದು ಬಿಟ್ಟು ನಾನು ಹೇಳಿದ್ದು ನಂದೇ ತಾಕತ್ತು. ಈ ರೀತಿ ನಾನು ತಿಳ್ಕೊಂಡಿದ್ದಾಗ ನೀವು ಒಂದು ಮಾತು ಹೇಳಿದರು ಮತ್ತೆ ನನಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಏನು ರೀ ಆ ರೀತಿ ಹೇಳೋದು ಅಂತ ಹೇಳಿದ್ರೆ, ನನಗೆ ಆ ರೀತಿ ಹೇಳೋದು ಅಂತ ಹೇಳಿದ್ರೇನು, ನಾನೇನು ಕಷ್ಟಪಟ್ಟಿಲ್ವಾ, ಅಷ್ಟು ಓದಿಲ್ಲ, ಇವೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಳಗೆ ಮನುಷ್ಯನಲ್ಲಿ ಕೂತಿರುವ ಈ ಇಗೋ, ಅದೇ ನಾನೇ ಇದೇ ಕಾಮಕ್ರೋಧಕ್ಕೂ ಕಾರಣ, ಲೋಭಕ್ಕೂ ಕಾರಣ. ಲೋಭ ಅಂತ ಹೇಳಿದರೆ ಕಾಮದ್ದೇ ಮುಂದುವರಿದ ಭಾಗ. ನನಗೇ ಬೇಕು, ಇದು ನನಗೇ ಬೇಕು, ಅದು ನನಗೇ ಬೇಕು, ಅಂದರೆ ನನಗೇ ಬೇಕು ಬಿಟ್ಟುಕೊಡಲ್ಲ, ಅದನ್ನೇ ಬಿಟ್ಟುಕೊಡಲ್ಲ, ಇದನ್ನು ಬಿಟ್ಟುಕೊಡಲ್ಲ. ಇಂಥದ್ದು ದುರಾಸೆ, ಮೋಹ, ಮದ, ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು. ಇದಕ್ಕೂ ಮೂಲ ಕಾರಣ ಅಹಂಕಾರವೇ. ಮನುಷ್ಯನ ಒಳಗೆ ಕೂತಿರುವ ಅಹಂಕಾರ, ಹೊಟ್ಟೆ ಕಿಚ್ಚು, ಅಸೂಯೆ, ಎರಡಕ್ಕೂ ಕಾರಣ ಈ ಅಹಂಕಾರವೇ. ನಾನೇ ಗ್ರೇಟ್ ಅಂತಿತ್ತು. ಆದರೆ ಇನ್ನೊಬ್ಬರು ನನಗಿಂತ ಗ್ರೇಟ್ ಅಂತ ಆಗಿಬಿಟ್ರೆ ತಡ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ನನ್ನೊಳಗೆ ನಾನೇ ಗ್ರೇಟ್ ಅಂತ ಇರುವುದೇ ಕಾರಣ ಮನುಷ್ಯನಿಗೆ. ಈ ರೀತಿ ನೋಡಿ, ಅಹಂಕಾರ ಮಮಕಾರದಿಂದ ಹುಟ್ಟಿದ ಮಕ್ಕಳುಗಳು, ಅದರಲ್ಲಿ ಮಮಕಾರವೂ ಸೇರ್ತದೆ. ನಂದು ಅಂತ. ಈ ನಂದು ಅಂತಿದ್ದಾಗಲೂ ನೋಡಿ ಇದೆ. ಇವಾಗ ನಂದು ಆ ಜಾಗ, ನಂದು ಆ ಜಾಗದಲ್ಲಿ ಇನ್ನೊಬ್ರು ಯಾರು ಬಂದು ವೆಹಿಕಲ್ ನಿಲ್ಲಿಸಿದ್ರಿ, ಯಾಕೆ ನಿಲ್ಲಿಸಿದ್ರಿ? ನಂದದ್ದು ಜಾಗ ಅಂದರೆ ಕೋಪ ಬರಲಿಕ್ಕೆ ಕಾರಣ ನಂದು ಅಂತಿರೋದು ನೋಡಿ. ಹೀಗೆ ಈ ಅಹಂಕಾರ ಮಮಕಾರದಿಂದಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಇದು ಮನುಷ್ಯನನ್ನು ಹಾಳು ಮಾಡ್ತದೆ. ಅದನ್ನು ಬಿಡಬೇಕು. ಯಾವಾಗ ಬಿಟ್ಟು ನಾವು ಅದನ್ನು ಈ 6 ಬಿಟ್ಟು ಅದಕ್ಕೆ ಮೂಲವಾದ ಅಪ್ಪ ಅಮ್ಮಂದಿರನ್ನು ಬಿಟ್ಟು ಅಹಂಕಾರ ಮಮಕಾರವನ್ನು ಯಾವಾಗ ಬಿಡ್ತೇವೆ, ಅದು ಹೇಗೆ ಬಿಡಲಿಕ್ಕಾಗತ್ತೆ? ಅಷ್ಟು ಸುಲಭನ? ಅದನ್ನು ಮುಂದೆ ಹೇಳ್ತಾನೆ. ಹೇಗೆ ಬಿಡುವುದು ಆ ಪ್ರೋಸೆಸ್ಸೆಲ್ಲ ಹೇಳ್ಕೊಂಬರ್ತಾನೆ ಕಪಿಲ ವಾಸುದೇವ. ಬಿಟ್ಟಾಗ ಏನಾಗತ್ತೆ ಅಂದರೆ ಯದಾ ಮನಃಶುದ್ಧಂ, ಆವಾಗ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದಾಗ ಏನಾಗತ್ತೆ ಅಂದರೆ ಅದುಃಖಂ ಅಸುಖಂ ಸಮ. ಆಗ ಮನಸ್ಸು ದುಃಖಕ್ಕೂ ಒಳಗಾಗುವುದಿಲ್ಲ, ಸುಖಕ್ಕೂ ಒಳಗಾಗುವುದಿಲ್ಲ. ಮತ್ತೇನೆಂದರೆ ಸಮವಾಗಿರುತ್ತದೆ ಅಂತ. ಅಂದರೆ 6ಕ್ಕೇರಲ್ಲ, ಮೂಲಕ್ಕಿಳಿಯಲ್ಲ. 6ಕ್ಕೇರುವುದು ಅಂತ ಹೇಳಿದ್ರೆ ಅದೇ ಸುಖ. ಇಲ್ಲಿಯ ಸುಖ ಎಲ್ಲ ಹಾಗೇನೆ. ಅದಕ್ಕೆ ಕೆಲವು ಸಲ ಏನು ಖುಷಿ ಪಡುವುದು ಅಂತ ಹೇಳಿದರೆ ಅದಕ್ಕೆ ಲಂಗುಲಗಾಮೇ ಇಲ್ಲ. ಏನು ಖುಷಿಯೆಲ್ಲ ಹಾರಾಡ್ತಾ ಇರ್ತಾರೆ. ಆವಾಗ ನಮ್ಮಲ್ಲೊಂದು ಮಾತು ಹೇಳೋದಿದೆಯಲ್ವ, ಏನ್ರಿ ಇವತ್ತು ಇಷ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದೇನೆ, ಇನ್ನು ಎಷ್ಟು ಅಳ್ಳಿಕ್ಕಿದೆಯೋ ಗೊತ್ತಿಲ್ಲ, ನಾವೇ ಹೇಳೋದುಂಡ ಅಂತ ಹೇಳಿದರೆ ಈ ದುಃಖದಲ್ಲೇ ಅಂತ್ಯವಾಗತ್ತೆ ಅಂತ ನಮ್ಗೆ ಗೊತ್ತಿದೆ. ಯಾಕಂದರೆ ಇಲ್ಲಿಯದ್ದು ಹಾಗೇನೆ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲಿ ದುಃಖ ಅನೇಕ, ಹರಿಭಜನೆ ಮಾಡು ನಿರಂತರ. ಇಲ್ಲಾಗುತ್ತದೆ, ಹಾಗಾಗಬಾರ್ದು ಅಂತೇಳಿದರೆ ಇಲ್ಲಿಯ ಸುಖದಲ್ಲಿಯೂ ಅದು ಹಾರಾಡಬಾರ್ದು. ಯಾಕಂತೇಳಿದರೆ ಇಲ್ಲಿಯ ಸುಖವು ದುಃಖಕ್ಕೆ ಸಮಾನ. ನಮ್ಮ ಮನಸ್ಸಿಗೆ ಅದನ್ನು ತಿಳಿಸಿಬಿಡಬೇಕು. ಇಲ್ಲಿಯ ಸುಖ ಈಕ್ವಲ್ ಟು ದುಃಖ.
ಕಾರಣ ಏನು ಅಂತ ಹೇಳಿದ್ರೆ ಈ ಎಲ್ಲ ಸುಖವು ದುಃಖವೇ ಕೊಟ್ಟು ಹೋಗೋದು. ಅದರ ಎಂಡ್ ಎಲ್ಲಿ ಅಂತ ಹೇಳಿದ್ರೆ ದುಃಖದಲ್ಲೇ ಎಂಡು. ಯಾವುದೇ ಒಂದು ಸುಖ ಆಗಲಿ, ಇವಾಗ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ, ಅನ್ಯೋನ್ಯವಾಗಿರ್ತಾರೆ, ಆದರ್ಶ ದಂಪತಿಗಳು, ಆ ರೀತಿ ಬದುಕಿ ಬಾಳಿದವರು. ಇವರಿಬ್ಬರಲ್ಲಿ ಒಬ್ಬರೋದ್ರೂ ಕೂಡ ಇನ್ನೊಬ್ಬರಿಗೆ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಆ ದುಃಖಕ್ಕೆ ಕಾರಣ ಅಂದರೆ ಅಷ್ಟು ಚೆನ್ನಾಗಿದ್ದದೇ ಕಾರಣ, ಅಷ್ಟು ಚೆನ್ನಾಗಿದ್ದದ್ದೇ ಕಾರಣ. ಅಂದರೆ ಮೊದಲು ಸುಖ ಅನುಭವಿಸಿದ್ದೇ ಅಷ್ಟು ದುಃಖ. ಅದು ಇವಾಗ ಇಬ್ಬರಲ್ಲಿ ಒಬ್ಬರೋದ್ರೂ ಕೂಡ ಮುಂದೆ ಅವರಿಗೆ ದುಃಖ ಆಗತ್ತಲ್ವ, ಅದು ಎಷ್ಟಿರ್ತದೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನಾವು ಮೆಷರ್ ಮಾಡ್ಬೋದು, ಲೆಕ್ಕಾಚಾರ ಮಾಡ್ಬೋದು ಅಂದರೆ ಅವರಿಬ್ಬರು ಒಟ್ಟಿಗಿದ್ದಾಗ ಎಷ್ಟು ಸುಖವನ್ನು ಪಟ್ಟರೋ ಅದರ ಈಕ್ವಲೆಂಟಾಗಿ ದುಃಖವನ್ನು ಅನುಭವಿಸ್ತಾರೆ. ಅದೇ ಈಕ್ವಲೆಂಟ್. ಯಾಕಂತ ಹೇಳಿದ್ರೆ ಇಲ್ಲಿಯ ಸುಖವೇ ಹಾಗೆ, ದುಃಖವೂ ಕೂಡ ಅಷ್ಟೇ. ಇಲ್ಲಿಯ ದುಃಖ ಏನಿದೆ ದುಃಖದಲ್ಲಿ ಮುಗಿಯೋಲ್ಲ, ಇಲ್ಲಿಯ ದುಃಖ ಸುಖದಲ್ಲಿ ಮುಗಿತದೆ ನೋಡಿ. ಈ ಉದಾಹರಣೆಗೆ ಹೇಳುವುದಾದರೆ ಕೆಟ್ಟ ಗಂಡ, ಸಿಕ್ಕಾಪಟ್ಟೆ ಕೆಟ್ಟ ಗಂಡ, ದಿನಾಗಲೂ ಕೊಡ್ಕೊಂಬರುವುದು, ಹೊಡೆಯುವುದು, ಇನ್ನಿಲ್ಲದ ಚಿತ್ರ ಹಿಂಸೆ ಕೊಡ್ತಾ ಇರ್ತಾಳೆ. ಇವಳು ಹೇಗೋ ಬದುಕ್ತಾ ಇರ್ತಾಳೆ. ಒಂದು ದಿನ ಸತ್ತೋದ, ಎದರಿಂದ ಅಳಬೋದು, ಒಳಗಿಂದ ಹಬ್ಬ ಒಂದು ನರಕ ತಪ್ಪಿತು. ಅಂದರೆ ಒಳಗಿನಿಂದ ಅಲ್ಲಿ ಒಂದು ಸುಖ, ಯಾಕಂದರೆ ಇನ್ನು ಮುಂದೆ ಈ ಕಾಟ ಇಲ್ವಲ್ಲ. ಅಂದರೆ ಈ ದುಃಖ ಮುಗಿದದ್ದೆಲ್ಲಿ ಅಂದರೆ ಸುಖದಲ್ಲಿ. ಸಂಸಾರವೇ ಹಾಗೆ. ಅದಕ್ಕೋಸ್ಕರ ಈ ದುಃಖವೂ ಪರ್ಮನೆಂಟ್ ಅಲ್ಲ, ಅದಕ್ಕೆ ಎರಡಕ್ಕೂ ನಾವು ಮನಸ್ಸನ್ನು ಕೊಡಬಾರದು. ಶುದ್ಧವಾದ ಮನಸ್ಸು ಅಂದರೆ ಎರಡನ್ನೂ ಬಯಸದೇ ಇರುವುದು ಶುದ್ಧವಾದ ಮನಸ್ಸು. ಮತ್ತು ಸಮವಾಗಿರುವಂಥದ್ದು, ನ್ಯೂಟ್ರಲ್ ಕಂಡೀಷನ್, ಯಾವತ್ತು ನ್ಯೂಟ್ರಲ್ ಆಗಿರುವುದು. ಯಾಕಂತ ಹೇಳಿದರೆ ಎರಡಕ್ಕಿಂತ ಬೇರೆಯಾದ ಇನ್ನೊಂದು ಸುಖ ಇದೆ, ಅದೇ ಪ್ಯೂರ್ ಸುಖ, ಅದೇ ಭಗವಂತ. ಆ ಭಗವಂತನಲ್ಲಿ ನೆಟ್ಟ ಮನಸ್ಸು ಅದು ಈ ಸುಖವನ್ನು ಇಷ್ಟಪಡೋಲ್ಲ, ಈ ದುಃಖವನ್ನು. ಯಾಕಂದರೆ ಅದು ಬೇರೆ ಸುಖ. ಅದು ಆ ಸುಖದ ರುಚಿ ಕಂಡವರು ಈ ಸುಖವನ್ನು ಬಯಸೋಲ್ಲ ನೋಡಿ. ಆ ಕಾರಣದಿಂದಾಗಿಯೇ ಯಾರಿಗೆ ದೇವರ ರುಚಿ ಹತ್ತುತ್ತದೆ, ದೇವರ ರುಚಿ ಹತ್ತಿದವರಿಗೆ ಈ ಸುಖದಿಂದ ಬಿಡೋಲ್ಲ. ನಿಮ್ಮ ಈ ದುಡ್ಡು ಕಾಸು ಆಸ್ತಿ ಪಾಸ್ತಿ ಬಂಗ್ಲೆ ಇಲ್ಲಿ ಸುಖ, ಇದೇನು ಸುಖ ಅಂತ ಹೇಳ್ತಾರೆ. ಇದೇನು ಸುಖ ಇದು? ದುಃಖದಲ್ಲೇ ಬಿದ್ದು ಒದ್ದಾಡುತ್ತೆ ಸುಖ ಅಂತ ಹೇಳ್ತಾ ಇದ್ದೀರಲ್ವ. ಯಾವ ರೀತಿ ಹಂದಿಗಳು ಮಲದಲ್ಲೇ ಬಿದ್ದಿರ್ತವೆ, ಏನು ಸುಖ ಅಂತ ಹೇಳ್ತಾ ಇರ್ತವೆ. ಯಾಕಂತ ಹೇಳಿದ್ರೆ ಅವುಗಳ ಪಾಲಿ ಮಲವೇ ಸುಖ, ನಿಜವಾಗ್ಲೂ ಸುಖವಾದು. ಆ ರೀತಿ ಅದಕ್ಕೋಸ್ಕರ ಯಾವಾಗ ದೇವರನ್ನು ಆಶ್ರಯಿಸ್ತೇವೆ ಆಗ ನಿಜವಾದ ಸುಖ. ಅಲ್ಲಿ ತನಕ ಹೀಗೇನೆ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿರಣಿಮಾನಮಖಂಡಿತಂ ಜ್ಞಾನವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಚಾತ್ಮನ ಪರಿಪಶ್ಯಂತ್ಯುದಾಸೀನಾಂ ಪ್ರಕೃತಿಂ ತಹತೋಜಸಾಂ. ನಿಜವಾಗಿ ಕೂಡ ಇಂಥ ಶುದ್ಧ ಮನಸ್ಸಾದಾಗ, ಅಂದರೆ ಇದು ಶುದ್ಧ ಮನಸ್ಸಿನ ಲಕ್ಷಣ. ಯಾವ ರೀತಿ ಅಂತ ಹೇಳಿದ್ರೆ ಕಂಪ್ಲೀಟ್ ನಾರ್ಮಲ್ ಬಿ ಪಿ, ಅಂದರೆ ಯಾವತ್ತಿಂದ ಯಾವತ್ತಿಗೂ ಕೂಡ, ಅಂದರೆ ಇದು ಯಾವಾಗಲೂ ಒಂದು ಸಲ ಅಲ್ಲ, ಮತ್ತು 24 hours ಇಡೀ ವರ್ಷ ನಾರ್ಮಲ್ ಬಿ ಪಿ, ಹೈ ಇಲ್ಲ ಲೋ ಇಲ್ಲ. ಆ ಕಾರಣ ಏನಂದರೆ ಮನಸ್ಸು ನಾರ್ಮಲ್ ಆಗಿದೆ, ಅದು ಮೇಲಕ್ಕೆ ಏರ್ತಾನೂ ಇಲ್ಲ ಕೆಳಕ್ಕೆ ಇಳಿತಾನೂ ಇಲ್ಲ. ಯಾಕೆ ಏರ್ತಾ ಇಲ್ಲ ಅಂದರೆ ಇಲ್ಲಿಯದ್ದೇನು ಬಯಸ್ತಾ ಇಲ್ಲ, ಎಲ್ಲಿಯದೇನು ಇಷ್ಟ ಇಲ್ಲ. ಯಾಕೆ ಕೆಳಗೆ ಇಳಿತಾ ಇಲ್ಲ ಅಂದರೆ ಇಲ್ಲಿ ಅದಾದ ಬೇಡ ಅಂತನೂ ಇಲ್ಲ. ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೋರೆಯೇ. ನೋಡಿ ಆ ರೀತಿ ದೇವರೇ ನೀನು ಹೇಗಿಟ್ಟಿರ್ತೀಯ ಹಾಗಿರ್ತೇನೆ. ಸುಖ ಕೊಡು ದುಃಖ ಕೊಡು, ನೀನು ಕೊಟ್ಟದೆರಡು ಪ್ರಸಾದ ಅಂತ ಸ್ವೀಕಾರ ಮಾಡ್ತೇನೆ. ನೋಡಿ ಇದು ನ್ಯೂಟ್ರಲ್ ಆಗಿ ಇರುವಂಥದ್ದು. ಈ ರೀತಿ ಯಾವಾಗ ಮನಸ್ಸಿರ್ತದೆ, ಇಂಥ ಶುದ್ಧ ಮನಸ್ಸಿನಲ್ಲಿ ಮಾತ್ರ ದೇವರು ಕಾಣಿಸಿಕೊಳ್ತಾನೆ. ಅಂದರೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇರುವಂಥದ್ದು ಒಳಗೆ, ಹೊರಗಲ್ಲ. ಹೊರಗೆ ದೇವರನ್ನು ಕಾಣಲಿಕ್ಕೆ ಬರೋಲ್ಲ, ಹೊರಗೆ ದೇವರು ಕಂಡರೂ ಪ್ರಯೋಜನ ಇಲ್ಲ. ಶಾಸ್ತ್ರ ಹೇಳುತ್ತದೆ ಹೊರಗಿನಿಂದ ನಾವು ದೇವರನ್ನು ಕಂಡರೆ ಪ್ರಯೋಜನ ಇಲ್ಲ, ಮತ್ತು ಒಳಗೆ ಕಾಣಬೇಕು. ಕಣ್ಣು ತೆರೆದು ನೋಡು, ಒಳಗಣ್ಣು ತೆರೆದು ನೋಡು. ಒಳಕಣ್ಣು ಒಳಗೆ ನೋಡಬೇಕು, ಮನಸ್ಸು ಅಲ್ಲಿ ನೋಡಬೇಕು ದೇವರನ್ನು. ಅದು ಯಾವ ಮನಸ್ಸು ಅಂದರೆ ಶುದ್ಧವಾದ ಮನಸ್ಸು. ಅಲ್ಲಿ ಮಾತ್ರ ದೇವರನ್ನು ನೋಡಲಿಕ್ಕಾಗತ್ತೆ, ಶುದ್ಧವಾದ ಮನಸ್ಸಿನಲ್ಲಿ. ಯಾಕಂತ ಹೇಳಿದರೆ ಎಲ್ಲಿ ಮೈಲಿಗೆ ಇದೆ, ಎಲ್ಲಿ ಗಲೀಜಿದೆ ಅಲ್ಲಿ ದೇವರು ಬರೋಲ್ಲ. ದೇವರಿಗೂ ಗಲೀಜಿಗೂ ಆಗುವುದೇ ಇಲ್ಲ.
ದೇವರು ಅಂದ್ರೇ ಶುದ್ಧ, ಪವಿತ್ರಾಣಾಂ ಪವಿತ್ರಯ್ಯೋ, ಶುದ್ಧಕ್ಕಿಂತಲೂ ಶುದ್ಧವಾದ ವಸ್ತು. ಅದಕ್ಕೋಸ್ಕರ ನಮ್ಮೊಳಗೆ ದೇವರು ಕಾಣಿಸಿಕೊಳ್ಬೇಕಾ, ನಮ್ಮೊಳಗೆ ದೇವರು ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಅದು ಬಹಳ ಮುಖ್ಯವಾಗಬೇಕಾದದ್ದು. ಅದಕ್ಕೆ ನಮ್ಮ ಪ್ರಯತ್ನ, ಎಲ್ಲ ಪ್ರಯತ್ನ. ಯಾಕಂದರೆ ಮನಸ್ಸನ್ನು ಕ್ಲೀನ್ ಮಾಡಿಕೊಳ್ಳಿಕ್ಕೆ. ಯಾವಾಗ ಮನಸ್ಸು ಶುದ್ಧ ಆಯಿತು ಆವಾಗ ದೇವರು ಕಾಣ್ತಾನಂತೆ ಅನ್ನೋದ್ರೆ ಒಳಗಿನಿಂದ. ಆಮೇಲೆ ಕಷ್ಟ ಇಲ್ಲ ದೇವರನ್ನು ಕಾಣಲಿಕ್ಕೆ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತಿ ಪರಂ. ಆಗ ಒಳಗೆ ದೇವರನ್ನು ಕಾಣ್ತಾನವನು. ಯಾರನ್ನ ಅಂದರೆ ತನ್ನ ಸ್ವಾಮಿಯನ್ನು. ಅಲ್ಲಿಯವರೆಗೆ ಆ ದೇವರು ತನ್ನನ್ನು ಇಡೀ ದೇಹದಲ್ಲಿ ಕುಳಿತು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅನ್ನುವುದು ಗೊತ್ತಿರ್ತದೆ. ಹೇಗೆ ಅಂತ ಗೊತ್ತಿರೋಲ್ಲ, ಆಮೇಲೆ ಕಂಡುಕೊಳ್ತಾನೆ. ಅವನೆಂಥವನಂದರೆ ಕೇವಲ ಪ್ರಕೃತಿ ಪರಂ. ಆ ಭಗವಂತ ಅವನು ಕೇವಲ. ಕೇವಲ ಅಂತ ಯಾಕೆ ಕರೀತಾರೆ ದೇವರನ್ನು ಅಂತ ಹೇಳಿದ್ರೆ, ನಮ್ಮ ಆಗಿರುವವನಲ್ಲ ಅವನು ದೇವರು. ನಮ್ಮ ಹಾಗೆ ಅಂತ ಹೇಳಿದರೆ ನಮಗಿದೆಯಲ್ವ ಈ ದೇಹ, ಮಾಂಸ, ಮೂಳೆ, ರಕ್ತ, ಎಲುಬು ಮುಂತಾದವುಗಳಿಂದ ಕೂಡಿರುವುದು. ಇಂಥ ದೇಹ ಅಲ್ಲ ದೇವರದ್ದು. ಮತ್ತು ಜ್ಞಾನಾನಂದಮಯವಾದ ದೇಹ. ದೇವರ ದೇಹ ಅಂದರೆ ಜ್ಞಾನಾನಂದಮಯವಾದ ದೇಹ ದೇವರದ್ದು. ಮತ್ತು ಅದಕ್ಕೆ ಸದೃಶವಾದ ಇನ್ನೊಂದು ದೇಹವೇ ಇಲ್ಲ, ಆ ರೀತಿ ಇರುವಂಥವನು. ಮತ್ತು ನಿರಂತರಂ ಅಂತ ಹೇಳ್ತಾರೆ. ನಿರಂತರ ಅಂತ ಹೇಳಿದರೆ ಪೂರ್ಣವಾದ ಶಕ್ತಿ ಉಳ್ಳವನು ದೇವರು. ಪೂರ್ಣವಾದ ಶಕ್ತಿ ಉಳ್ಳಂತಹ ಯಾವುದೇ ಅಂದರೆ ಭಗವಂತನ ರೂಪಗಳಲ್ಲಿ ಭೇದವೇ ಇಲ್ಲ. ಅಂತಹ ಭಗವಂತನನ್ನು ಒಳಗಿನಿಂದ ಕಾಣ್ತಾನಂತೆ, ದೇವರನ್ನು ಕಾಣ್ತಾನಂತೆ. ಜ್ಞಾನವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಚಾತ್ಮನ ಪರಿಪಶ್ಯಂತಿ. ಇದನ್ನು ಕಾಣಬೇಕು ಅಂತೇಳಿದರೆ ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರು ಪರಿಪಕ್ವವಾಗಬೇಕು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಂಪಾದನೆ ಮಾಡಲೇಬೇಕಾದಂತಹ ಮುಖ್ಯವಾದ ಮೂರು ವಸ್ತುಗಳಿವೆ. ಅದು ಈ ಮನುಷ್ಯ ಜನ್ಮ ಪಡೆದಾಗ ಅವನು ಗಳಿಸಲೇಬೇಕಾದಂತಹ ಮೂರು ಮುಖ್ಯ ವಸ್ತುಗಳು ಜ್ಞಾನ, ಭಕ್ತಿ, ವೈರಾಗ್ಯ. ಈ ಮೂರು. ಯಾಕಂದರೆ ಅವನು ಸಾಯುವುದರೊಳಗೆ ಈ ಮನುಷ್ಯ ಜನ್ಮ ಬಿಟ್ಟು ಇನ್ಯಾವ ಜನ್ಮದಲ್ಲೂ ಇದನ್ನು ಸಂಪಾದನೆ ಮಾಡಲಿಕ್ಕಾಗಲ್ಲ. ಈ ಮೂರನ್ನು, ಜ್ಞಾನ, ಭಕ್ತಿ, ವೈರಾಗ್ಯ. ಏನ್ರಿ ಇದು ಮೂರು ಯಾಕೆ ಬೇಕು? ಇದರಿಂದ ಏನು ಪ್ರಯೋಜನ ಇದೆ? ಜ್ಞಾನ, ಭಕ್ತಿ, ವೈರಾಗ್ಯದಿಂದ ಏನು ಪ್ರಯೋಜನ ಇದೆ ಅಂತ ಹೇಳಿದರೆ ಇನ್ನೇನಿಲ್ಲ. ನಾವು ಇಲ್ಲಿ ಏನು ಬಯಸ್ತಾ ಇದ್ದೇವೆ ಅದು ಸಿಗುತ್ತೆ. ಈ ಮೂರರಿಂದಲೇ ಸಿಗುವುದು. ಇದೇ ರಹಸ್ಯ. ನಾವಿಲ್ಲಿ ಏನು ಬಯಸ್ತಾ ಇದ್ದೇವೆ? ಪ್ರತಿಯೊಬ್ಬರೂ ಕೂಡ ನನಗೆ ಸುಖವೇ ಬೇಕು, ದುಃಖ ಬೇಡವೇ ಬೇಡ, ಸುಖವೇ ಬೇಕು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ದುಃಖ ಬೇಡವೇ ಬೇಡ. ಈ ಬಯಕೆ ಯಾರಿಗಿಲ್ಲ? ಪ್ರತಿಯೊಬ್ಬರಿಗೂ ಇದೆ. ಆದರೆ ಈ ಬೇಡಿಕೆ ಹೇಗೆ ಈಡೇರುತ್ತೆ, ಈ ಬಯಕೆ ಹೇಗೆ ಈಡೇರುತ್ತೆ, ಈ ರಹಸ್ಯ ಮಾತ್ರ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೋಡಿ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಮಾರ್ಗ ಇಟ್ಕೊಂಡ್ರು. ಕಳ್ಳರೇನು ಅಂತ ಹೇಳಿದ್ರೆ, ನಾವು ದೋಚುವುದು, ಸಂಪಾದನೆ ಮಾಡುವುದು, ಒಂದಷ್ಟು ದುಡ್ಡು ಮಾಡಿಕೊಂಡ್ರೆ ಅದರಿಂದಲೇ ನಾವು ಸುಖ ಪಡಿಬೋದು, ದುಃಖ ಕಳ್ಕೊಳ್ಬೋದು. ದೈತ್ಯರು ಏನು ತಿಳ್ಕೊಂಡ್ರು ಅಂದರೆ, ನಾವು ತಪಸ್ಸು ಮಾಡೋದು, ವರ ಪಡೆಯುವುದು, ನಾವು ಸಾವಿಲ್ಲದವರಾಗಬೇಕು, ಆಮೇಲೆ ನಾವು ಸುಖವಾಗಿರಬೇಕು ಅಂತ ಅವ್ರು ಬಯಸಿದರು. ಇನ್ನೊಬ್ಬರು ಏನಂತೇನು, ಕಷಾಯ, ಏನು ತಾವು ರಸಾಯನ ಮಾಡಿ ಆ ರಸಾಯನವನ್ನು ಕುಡಿದು ಏನು ನಾವು ಅದರಿಂದ ಸಾವಿಲ್ಲದವರಾಗಬೇಕು, ಏನೇನೇನೇನೋ ಉಪಾಯಗಳನ್ನು ಮಾಡಿದರು. ಆದರೆ ಯಾರೂ ಕೂಡ ಇದನ್ನು ಪೂರ್ಣ ಮಾಡಿಕೊಳ್ಳಿಲ್ಲ. ದುಃಖ ಬೇಡ, ಸುಖವೇ ಬೇಕು ಅಂತ ಹೇಳೋದು ಯಾರಿಗೂ ಸಿಗಲಿಲ್ಲ. ಎಲ್ಲರೂ ಫೇಲ್ಯೂರೇ. ಆದರೆ ನಿಜವಾಗಿಯೂ ಕೂಡ ಅದರಲ್ಲಿ ಯಶಸ್ವಿಗಳಾದವರು ಯಾರು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಈ ಮೂರನ್ನು ಯಾರು ಪಡೆದರು, ತಮ್ಮಲ್ಲಿ ಅಳವಡಿಸಿಕೊಂಡ್ರು, ಅವರು ಮಾತ್ರ ಇದರಿಂದ ದೂರವಾದರು. ಅಂದರೆ ದುಃಖದಿಂದ ದೂರವಾದರೂ ಸುಖವನ್ನು ಸಂಪೂರ್ಣವಾಗಿ ಪಡೆದರು. ಅದನ್ನೇ ಹೇಳ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ, ಉದಾಸೀನಾಂ ಪ್ರಕೃತಿಂ ತಹತೋಜಸಾಂ. ಇವತ್ತೇನಾಗಿದೆ ನಮಗೆ ಅಂತ ಹೇಳಿದರೆ, ಒಂದು ತಡೆ ಇದೆ ಜೀವನಿಗೆ. ನಾವೆಲ್ಲರೂ ಜೀವರು. ಜೀವರಿಗೊಂದು ತಡೆ ಇದೆ, ಅನಾದಿ ಕಾಲದಿಂದ ಇಡುವ ತಡೆ. ಅದೇ ಕವರ್ ಹಾಕಿದರೆ, ಇವಾಗ ಯಾವುದೇ ವಸ್ತುವನ್ನು ಕವರ್ ಹಾಕಿ ಕಟ್ ಹಾಕಿದರೆ ಅದೊಂದು ತಡೆ ಇದ್ದಾಗ ಅದಕ್ಕೆ. ಹಾಗೇನೆ ನಮಗಿರುವ ತಡೆ ಅದೇ ಲಿಂಗದೇಹ. ಅಥವಾ ದೇವರನ್ನು ಕಾಣದ ಹಾಗೆ ಮಾಡಿದೆ. ನಾವು ಹೇಳ್ತೇವೆ, ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಯಾಕ್ರಿ ಕಾಣಲ್ಲ? ಪ್ರಶ್ನೆ ಸಾಮಾನ್ಯ ಬಂದೇ ಬರುತ್ತದೆ. ಎಲ್ಲ ಕಡೆ ಇದ್ದಾನೆ ಅಂದರೆ ದೇವರು ಕಾಣಬೇಕಲ್ವ, ಯಾಕೆ ಕಾಣಲ್ಲ ದೇವರು? ಇಲ್ಲ ಏನಿಲ್ಲ ಅಂತ. ಇದ್ದಾನೆ ದೇವರು, ಯಾಕೆ ಕಾಣಲ್ಲ ಅಂದರೆ ಮಧ್ಯದಲ್ಲೊಂದು ಪರದೆ ಇದೆ. ಅದೇ ಪರಮಾಚ್ಛಾದಿಕ. ದೇವರನ್ನು ನಮಗೆ ಕಾಣದ ಹಾಗೆ ಮಾಡಿರುವ ಮಧ್ಯ ಒಂದು ಪರದೆ. ಆ ಪರದೆ ಶಿಥಿಲ ಆಗುತ್ತದಂತೆ.
ಯಾವಾಗ ಅಂತ ಹೇಳಿದರೆ ಜ್ಞಾನ ಭಕ್ತಿ ವೈರಾಗ್ಯಗಳು ಯಾವಾಗ ನಮ್ಮಲ್ಲಿ ಮುಪ್ಪರಿಗೊಂಡವು ಒಳಗಿನಿಂದ, ಆಗ ಏನಾಗುತ್ತೆ ಅಂತ ಹೇಳಿದರೆ ಈ ಪರದೆ, ಸುತ್ತ ಇರುವಂತಹ ಪರದೆ ಅದು ಲೂಸ್ ಆಗ್ತಾ ಹೋಗುತ್ತೆ. ಅವಾಗೇನು ಅಂತ ಹೇಳಿದರೆ ದೇವರು ಕಾಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿವರೆಗೆ ಕಾಣದ ದೇವರು ಕಾಣಲಿಕ್ಕೆ ಶುರು ಮಾಡ್ತಾನಲ್ಲ, ಇಲ್ಲಿ ಇದೆಲ್ಲ ಆಗತ್ತಾ ಹೋಗುತ್ತಾ? ಸುಮ್ಮನೆ ಏನು ಕಟಕತೆ ಹೇಳ್ತಾ ಇದ್ದೀರಾ, ಆಗುತ್ತಾ ಹೋಗುತ್ತಾ ಅಂದರೆ ಭಾಗವತ ಅನ್ನುವಂಥದ್ದು ಕಟ್ಟುಕತೆ ಅಲ್ಲ. ಮತ್ತು ಭಾಗವತ ಅನ್ನುವಂಥದ್ದು ಋಷಿಗಳ ಅನುಭವ. ಅದಕ್ಕಾಗೇ ಭಾಗವತಕ್ಕೆ ಸಾವಿರ ವರ್ಷಗಳಿಂದಲೂ ಅಷ್ಟು ಮಹತ್ವ. ಯಾಕಂತ ಹೇಳಿದ್ರೆ ಅದು ಅನುಭವ. ನಾವು ಅದರಲ್ಲಿ ಹೇಳಿದಾಗೆ ಹೋದರೆ ಖಂಡಿತವಾಗಿ ನಾವು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಹೇಳ್ತಾ ಇರುವಂಥದ್ದು. ಪರಿಪಶ್ಯಂತ್ಯುದಾಸೀನಾಂ ಪ್ರಕೃತಿಂತ ಹದೋಜಸ. ಆ ಲಿಂಗದೇಹ ಅನ್ನುವುದೇನಿದೆ, ಲಿಂಗದೇಹ ಸಡಿಲವಾಗ್ತಾ ಹೋಗುತ್ತೆ. ಅದು ಸಡಿಲವಾದಷ್ಟು ಕೂಡ ಇವನಿಗೆ ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ. ಅದೇ ಹಿಂದೆ ಹೇಳಿದ್ವಲ್ವ, ಅಹಂಕಾರ ಮಮಕಾರ ಅದು ಎಷ್ಟು ಅಂದರೆ ಇವತ್ತು ತುಂಬ ಅಂಟ್ಕೊಂಡು ಬಿಟ್ಟಿದ್ದೇವೆ, ಅದಕ್ಕೆ ತುಂಬ ಅಂಟ್ಕೊಂಡು ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಎಷ್ಟು ಹೇಳಿದ್ರೂ ಬಿಡಲಿಕ್ಕಾಗೋಲ್ಲ. ಆದರೆ ಯಾವಾಗ ಈ ಲಿಂಗದೇಹ ಅಂತ ಒಂದಿದೆ ನಮಗೆ ಅಂಟುಕೊಂಡಿರುವ ಕವರು, ಅದು ಸಡ್ಲಾಗ್ತಾ ಬರುತ್ತೆ, ಆವಾಗ ನಮಗೆ ಇದನ್ನು ಬಿಡಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ನಯುಜ್ಯಮಾನಯ ಭಕ್ತ್ಯ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವಪಂಥ ಯೋಗಿನಾಂ ಬ್ರಹ್ಮಸಿದ್ಧಯೇ. ಕಪಿಲ ವಾಸುದೇವ ತಾನು ಹೇಳ್ತಾನೆ, ನೋಡಮ್ಮ, ಒಬ್ಬ ವ್ಯಕ್ತಿ ಇಲ್ಲಿ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ನೀನೇನು ಬಯಸ್ತಾ ಇದೆಯಾ? ನನಗೆ ಸುಖ ಬೇಕು, ಈ ದುಃಖದಿಂದ ದೂರ ಆಗಬೇಕು, ಸಾಕಾಗಿ ಹೋಗಿದೆ ನನಗೆ ಈ ಬದುಕು ಅಂತ ಈ ರೀತಿ ಏನು ಬಯಸ್ತಾ ಇದೆಯಾ? ಇದರಿಂದೆಲ್ಲ ನೀನು ಎಲ್ಲ ದುಃಖಗಳಿಂದ ದೂರ ಆಗಬೇಕು ಅಂತೇಳಿದರೆ ಇರುವುದು ಒಂದೇ ಮಾರ್ಗ, ದೇವರನ್ನು ಪಡಿಬೇಕು. ದೇವರನ್ನು ಪಡೆದಾಗ ಮಾತ್ರವೇ ನಮ್ಮ ಎಲ್ಲ ಸಂಕಷ್ಟಗಳ ಪರಿಹಾರ. ಅಲ್ಲಿಯ ತನಕ ಇಲ್ಲವೇ ಇಲ್ಲ, ಪರಿಹಾರ ಆಗುವುದೇ ಇಲ್ಲ. ಅವೆಲ್ಲ ಏನು ಅಂತ ಹೇಳಿದರೆ ಟೆಂಪರರಿ ಸೊಲ್ಯೂಷನ್ಸ್. ನೀವು ಏನೇನು ಮಾಡ್ತೀರಿ ಎಲ್ಲ ಟೆಂಪರರಿ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ನೇ ದೇವರನ್ನು ಪಡೆಯುವಂಥದ್ದು. ದೇವರನ್ನು ಪಡಿಬೇಕಾ? ಅದಕ್ಕಿರುವಂತಹ ಸುಲಭವಾದ ಮಾರ್ಗ ಯಾವುದು ಅಂತೇಳಿದರೆ ನ ಯುಜ್ಯಮಾನಯ ಭಕ್ತಿಯ, ಭಕ್ತಿಯೇ ಮಾರ್ಗ. ಭಗವಂತನಲ್ಲಿ ಭಕ್ತಿ ಮಾಡುವುದಕ್ಕಿಂತ ಮಂಗಳಕರವಾದ ಸುಖಕರವಾದ ಮಾರ್ಗ ಇನ್ನೊಂದಿಲ್ಲ ಅಂತೇಳಿ. ತುಂಬ ಚಂದವಾದ ಮಾರ್ಗ ಅದು. ಯಾರಲ್ಲಿಂದರೆ ಅಖಿಲಾತ್ಮನಿ. ಆ ಭಗವಂತ ಎಲ್ಲೋ ಒಂದು ಕಡೆ ಇರುವವನಲ್ಲ, ವೈಕುಂಠದಲ್ಲಿರುವವನಲ್ಲ, ಅಥವಾ ದೇವಸ್ಥಾನದಲ್ಲಿರುವವನಲ್ಲ, ಮತ್ತು ಎಲ್ಲರೊಳಗೆ ಇರುವವನು ಭಗವಂತ. ಎಲ್ಲದರ ಒಳಗೆ ಇರುವಂಥವನು. ಅದು ಹಾಗೆ ಮುಚ್ಚಿ ಕೂತಿರುವವನಲ್ಲ ದೇವರು, ಗೊತ್ತಾಗದಾಗ ಮುಚ್ಚಿ ಕೂತಿರುವವನಲ್ಲ, ಮತ್ತು ಎಲ್ಲದರ ಸ್ವಾಮಿಯಾಗಿರುವಂಥವನು. ಪ್ರತಿಯೊಬ್ಬನ ಸ್ವಾಮಿಯಾಗಿರು, ನನ್ನ ಸ್ವಾಮಿ, ನಿಮ್ಮ ಸ್ವಾಮಿ, ಪ್ರತಿಯೊಬ್ಬರ ಸ್ವಾಮಿ ಅಂದರೆ ಓನರ್. ಈ ದೇಹದ ಓನರ್, ನನ್ನ ಓನರ್ ಎಲ್ಲ ಅವನೇ, ದೇವರೇ. ಅದು ಹೇಗೆ ಗೊತ್ತಾಗತ್ತೆ? ಇವಾಗ ನಮ್ಮ ಓನರ್ ದೇವರನ್ನು ಹೇಗೆ ನಾವು ಇಟ್ಕೊಳ್ಳೋದು? ನಿಮಗೆ ಬೇಕಿದ್ರೆ ನಿಮ್ಮ ಓನರ್ ಹೇಳ್ಕೊಳ್ಳಿ, ನಮ್ಮ ಓನರ್ ಅಲ್ಲ ದೇವರು. ನೋಡಿ, ಈ ರೀತಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ದೇಹ ನಮ್ಮ ಅಧೀನವಾಗಿದೆಯಾ? ಮೊದಲು ನಾವು ಯೋಚನೆ ಏನು ಮಾಡಬೇಕಾದದ್ದು, ಈ ದೇಹ ನನ್ನ ಅಧೀನವ ಅಲ್ಲ. ಕಾರಣ ಏನು ಅಂತೇಳಿದರೆ, ಹುಟ್ಟಿ ಬಂದಾಗ ಈ ದೇಹ ಹಿಡ್ಕೊಂಡು ಬಂದದ್ದು ಅಲ್ಲ, ನಾನು ಹಿಡ್ಕೊಂಡು ಬರಲಿಲ್ಲ ದೇಹವನ್ನು. ಯಾಕೆ ಅಂತೇಳಿದರೆ, ಹಿಡ್ಕೊಂಡು ಬಂದಿದ್ರೆ ಹೋಗಬೇಕಾದ್ರೆ ಹಿಡ್ಕೊಂಡು ಹೋಗ್ಬೇಕಿತ್ತಲ್ವ? ಯಾಕಂದರೆ ಇಲ್ಲಿಗೆ ಬರಬೇಕಾದ್ರೆ ನಾವು ಯಾವುದೊಂದು ಬ್ಯಾಗು ಗೀಗು ಹಿಡ್ಕೊಂಡು ಬಂದಿರ್ತೇವೆ, ಹೋಗಬೇಕಾದ್ರೆ ಹಿಡ್ಕೊಂಡು ಹೋಗ್ತೇವೆ. ಯಾಕಂದರೆ ನಮ್ಮದೇ ಅದು, ನಮ್ಮದು. ಯಾಕಂದರೆ ಬಂದಾಗ ಹಿಡ್ಕೊಂಬಂದಿದ್ದೇವೆ, ಹೋಗಿ ಹಿಡ್ಕೊಂಡು ಹೋಗ್ತೇವೆ. ಆದರೆ ಇವಾಗ ಇವರು ಯಜಮಾನರು ಹೇಳಿರ್ತಾರೆ, ನೋಡಿ ಅಲ್ಲೊಂದು ಫೋಟೋ ಕೊಟ್ಟಿದ್ದೇವೆ, ಲಿಸ್ಟ್ ನೀವು ಹೇಗಿದ್ರೆ ಆ ದಾರಿಯಲ್ಲೇ ಬರ್ತೀರಲ್ವ, ತೊಗೊಂಬಂದುಬಿಡಿ ಅಂತ. ಹೌದಾ ಅಂತ ಫೋಟೋ ತೊಗೊಂಬರ್ತೇವೆ, ಅವ್ರಿಗೆ ಕೊಡ್ತೇವೆ. ಹೋಗ್ಬೇಕಾದ್ರೆ ನಾವು ತೊಗೊಂಡಿದ್ರೆ ನಾನು ಬರ್ಬೇಕಾದ್ರೆ ತೊಗೊಂಬಂದಲ್ವಾ, ತೊಗೊಂಡು ಹೋಗ್ತೇನೆ, ಇಲ್ಲ ನಮ್ಮದು ಅಂತೇಳಿದರೆ ನನ್ನದಲ್ಲದ ವಸ್ತು ಇಲ್ಲಿಂದ ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ, ನನ್ನ ವಸ್ತು ಮಾತ್ರ. ಹಾಗೆಯೇ ಇಲ್ಲಿಂದ ಹೋಗಬೇಕಾದ್ರೆ, ಸತ್ತು ಹೋಗಬೇಕಾದ್ರೆ ದೇಹವೂ ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ. ಯಾಕಂದರೆ ಅದು ನಂದಲ್ಲ ದೇಹ. ಅಲ್ಲಿಂದಲೇ ಶುರುವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಬೆಳೀತದಲ್ವ ಈ ದೇಹ. ಯಾರಿಂದಾಗಿ ಬೆಳೀತದೆ? ಹುಟ್ಟುವಾಗ ಇಷ್ಟೇ ಇತ್ತು, ಆಮೇಲೆ 6 ಅಡಿ ಎಷ್ಟು ಬೆಳೀತದಲ್ವ? ಯಾರು ಬೆಳೆಸ್ತಾರೆ? ನಾನು ಬೆಳೆಸಿದ? ಅದಕ್ಕೆ ಎಷ್ಟು ಗೊಬ್ಬರ ಹಾಕಿದೆ, ಎಷ್ಟು ನೀರು ಹಾಕಿದೆ, ಗಿಡವನ್ನು ಬೆಳೆಸಿದ ಹಾಗೆ ಈ ದೇಹ ಬೆಳೆಸಲಿಕ್ಕೆ ಎಷ್ಟು ಕೊಟ್ಟೆ? ಏನು ಕೊಟ್ಟೆ? ಇಲ್ಲ. ನೋಡಿ, ಅದಕ್ಕೋಸ್ಕರ ಈ ನಾನೇ ಬೆಳೆಸುವುದು ಅಂತೇಳಿದರೆ ನನಗೆ ಬೇಕಾದಾಗೆ ಬೆಳ್ಕೊಳ್ಬೋದು. 6 ಅಡಿ ಆಗಬೇಕು ಅಂತ ಇಷ್ಟ, 5.5 ಅಡಿ ಆಗಬೇಕು ಅಂತ ಇಷ್ಟ ಇಲ್ಲ, ಇರೋದು 3 ಅಡಿ. ನೋಡಿ, ಕೆಲವರಿಗೆ 3 ಅಡಿ ಆಸೆ ಮಾತ್ರ, 6 ಅಡಿ ಆಗಬೇಕು ಅಂತ ಆಗಲ್ಲ.
ಕೆಲವರಿಗೆ ಏನು ಅಂತ ಹೇಳಿದ್ರೆ 7 ಅಡಿ, ಯಾಕಂದರೆ ಬಾಗಿಲೇ ಸಾಕಾಗಲ್ಲ, ಬಗ್ಕೊಂಡು ಹೋಗ್ಬೇಕೆಲ್ಲ ಕಡೆ. ಅಯ್ಯೋ ಏನ್ರಿ ಇಷ್ಟು ಉದ್ದ ಆದರೂ ಕಷ್ಟ, ಯಾಕಂದರೆ ನಮ್ಮ ಕೈಲಿಲ್ಲ. ಕೆಲವರಿಗೆ ಸಪುರ ಆಗುವ ಆಸೆ, ಕೆಲವರಿಗೆ ದಪ್ಪ ಆಗುವ ಆಸೆ, ಎರಡೂ ನಮ್ಮ ಕೈಲಿಲ್ಲ. ಅಂದರೆ ನೋಡಿ, ಪ್ರತಿಯೊಂದು ನಮ್ಮ ಕೈಲಿ ಇಲ್ಲದೆ ಇರುವುದರಿಂದಲೇ ಸ್ಪಷ್ಟ ಈ ದೇಹ ನನ್ನ ಕೈಲಿಲ್ಲ ಅಂತ. ಇನ್ನೇನು ಬೇಕಿದ್ರೆ ಟೆಂಪರರಿ ಮಾಡ್ಕೊಳ್ಬೋದು, ಏನೋ ಟೆಂಪರರಿ ಸಫರ ಮಾಡ್ಕೊಳ್ಬೋದು, ಟೆಂಪರರಿ ನಾನು ದಪ್ಪ ಮಾಡ್ಕೊಳ್ಬೋದು, ಆದರೆ ಅದರ ಸೈಡ್ ಎಫೆಕ್ಟ್ ಮಾತ್ರ ಮತ್ತೆ ಬೇರೆಯೇ ಇರ್ತದೆ. ಅಂದರೆ ವಾಸ್ತವಿಕವಾಗಿ ಈ ದೇಹದ ಪ್ರತಿಯೊಂದು ನಿಯಂತ್ರಣ ದೇವರ ಕೈಯಲ್ಲಿ ಸ್ಪಷ್ಟ ಇದೆ. ಅದಕ್ಕೋಸ್ಕರವೇ ಇದನ್ನು ವೃದ್ಧಾಪ್ಯಕ್ಕೆ ತರುವವನು ಅವನೇ, ಯೌವನದಲ್ಲಿ ಇಡುವವನು ಅವನೇ, ಬಾಲ್ಯದಲ್ಲಿ ಇಡುವವನು ಅವನೇ, ದೇವರೇ. ಸ್ಪಷ್ಟ ಇದು. ಅದಕ್ಕೋಸ್ಕರವೇ ಆ ಸಾಮಾನ್ಯ ಇಷ್ಟು ವರ್ಷ ಆಗಬೇಕಾದ್ರೆ ಯಾವುದೇ ದೇಹದಲ್ಲೂ ಇಂತಹ ಬದಲಾವಣೆ ಆಗಬೇಕು. ಆ ದೇಹ ಈ ದೇಹ ಅಲ್ಲ, ಯಾವುದೇ ದೇಹ ಸಾಮಾನ್ಯವಾಗಿ ಬದಲಾವಣೆ ಆಗ್ತಾ. ಯಾಕಂದರೆ ಅದು ದೇವರ ನಿಯಮ, ಅವನ ಕೈಯಲ್ಲಿರುವುದು. ಇನ್ನು ನಾನು ಜೀವನು ಕೂಡ ಅಷ್ಟೇ, ಜೀವನು ದೇವರ ಕೈಯಲ್ಲೇ ಇರುವುದು. ನೋಡಿ, ಅದಕ್ಕಾಗಿಯೇ ನಾವು ದೇವರ ಕೈಯಲ್ಲಿದ್ದೇವೆ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ರಾತ್ರಿ ಮಲಗಿದಾಗ ಬೆಳಗ್ಗೆ ಎಚ್ಚರ ಆಗುವುದು ನಮ್ಮ ಕೈಲಲ್ಲ, ದೇವರ ಕೈಲಿ. ಇಲ್ಲರಿ, ಅಲ್ರಾಮ್ ಇಟ್ಕೊಂಡ್ರೆ ನಮ್ಮ ಕೈಲೇ ಅಲ್ವಾ? ಅದಕ್ಕೆ ಅಲ್ರಾಮ್ ಇಟ್ಕೊಂಡು ನಾವು ಕರೆಕ್ಟ್ ಟೈಮಿಗೆ ಎದ್ದು ಬಿಡ್ತೇವೆ ಅಂತ ನೀವು ತಿಳ್ಕೊಂಡಿರ್ಬೋದು, ತಪ್ಪು. ಯಾಕಂದರೆ ಕೆಲವರು ಅಲ್ರಾಮ್ ಇಟ್ಕೊಳ್ತಾರೆ, ಇಡೀ ಊರಿನವ್ರಿಗೆ ಎಚ್ಚರ ಆದರೆ ಅವ್ರಿಗೆ ಎಚ್ಚರ ಆಗೋಲ್ಲ. ಅದು ಬಡ್ಕೊಳ್ತಾನೆ ಇರ್ತದೆ, ಗಂಟೆಗಟ್ಟಲೆ ಬಡ್ಕೊಳ್ತದೆ, ಅವ್ರಿಗೆ ಎಚ್ಚರ ಆಗೋಲ್ಲ. ಮತ್ತೇನೆಂದರೆ ಇನ್ನೊಬ್ರು ಯಾರು ಬಂದು ಎಬ್ಬಿಸಬೇಕು, ಏನ್ರಿ ಇಷ್ಟೊತ್ತು ಬದುಕ್ತಾ ಇದೆಯಲ್ವ, ಆಮೇಲೆ ಅವರಿಗೆ ಎಚ್ಚರ ಆಗುತ್ತೆ. ಅಂದರೆ ಅರ್ಥಾತ್ ಆ ವ್ಯಕ್ತಿಗೆ ಎಚ್ಚರ ಆಗುವುದು ಅವನ ಕೈಯಲ್ಲಿಲ್ಲ, ದೇವರು ಎಚ್ಚರ ಮಾಡಿಸ್ಬೇಕು. ಇಲ್ಲರಿ, ಕರೆಕ್ಟ್ ಅಲ್ರಾಮ್ ಎಚ್ಚರ ಆದಾಗ ನನಗೆ ಎಚ್ಚರ ಆಗಿಬಿಡ್ತು. ಅದಕ್ಕೆ ಕಾರಣ ಏನಂದರೆ ಅಲ್ರಾಮ್ ಅಲ್ಲ, ಮತ್ತು ನಿಮಗೆ ಒಳಗಿನಿಂದ ದೇವರು ಎಚ್ಚರ ಮಾಡಿಸಿದ್ದು. ಎಚ್ಚರ ಮಾಡಿಸಿದ್ರಿಂದಾಗಿ ನಮಗೆ ಎಚ್ಚರ ಆಯಿತು ಅಷ್ಟೇ. ನೋಡಿ, ಹೀಗೆ ವಾಸ್ತವಿಕವಾಗಿ ಈ ದೇಹ ಇನ್ನು ಕನಸು, ನಿದ್ರೆ ಬರುವುದು ನಮ್ಮ ಕೈಲಿಲ್ಲ. ಕನಸಂತೂ ನಮ್ಮ ಕೈಲಿ ಇಲ್ಲವೇ ಇಲ್ಲ. ಕನಸು ತೋರಿಸುವವನು ಅವನೇ, ದೇವರೇ. ಹೀಗೆ ಈ ಜೀವವೂ ದೇವರ ಕೈಯಲ್ಲಿ, ದೇಹವೂ ದೇವರ ಕೈಯಲ್ಲಿರುವಂಥದ್ದು. ಆ ಕಾರಣದಿಂದಾಗಿ ಪ್ರತಿಯೊಂದು ದೇವರ ಕೈಯಲ್ಲಿರುವುದರಿಂದಾಗಿ ನಾವು ತಿಳ್ಕೊಳ್ಬೇಕಾದದ್ದು ದೇವರಿದ್ದಾನೆ, ಒಳಗಿದ್ದಾನೆ. ಅವನಲ್ಲಿ ಭಕ್ತಿಯನ್ನು ಮಾಡುವುದಕ್ಕಿಂತ ಇನ್ನೊಂದು ಸುಲಭವಾದ ಮಾರ್ಗ ಇಲ್ಲ. ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ವಿದುಹು ಸಯೇವ ಸಾಧುಷು ಕೃತೋ ಮೋಕ್ಷದ್ವಾರಮಪಾವೃತಂ. ಜೀವನದಲ್ಲಿ ಈ ಮನಸ್ಸಿನದ್ದು ಸ್ವಭಾವ ಏನು ಅಂದರೆ, ಇದಕ್ಕೆ ಏನಾದರೂ ಒಂದು ಅಂಟುಕೊಳ್ಬೇಕು. ನೋಡಿ, ಸುಮ್ಮನೆ ಕೂತ್ಕೊಳ್ಳಲ್ಲ ಈ ಮನಸ್ಸು. ಮತ್ತೇನು ಅಂತ ಹೇಳಿದ್ರೆ, ಇದಕ್ಕೇನಾದರೂ ಒಂದು ಅಟ್ಯಾಚ್ಮೆಂಟು. ಅದಕ್ಕೆ ಸುಮ್ಮನೆ ಮನಸ್ಸು ಕೂತಿರೋಲ್ಲ, ಯಾರನ್ನಾದರೂ ಯೋಚನೆ ಮಾಡ್ತದೆ, ಏನನ್ನಾದರೂ ಯೋಚನೆ ಮಾಡ್ತಾ ಇರ್ತದೆ. ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮನಸ್ಸು ಯಾವಾಗ ಪ್ರಸಂಗಂ ಅಶರಂ ಅಜರಂ ಪಾಶಂ ಆತ್ಮನಃ ಕವಯೋವಿದು. ಜ್ಞಾನಿಗಳೇನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಯಾವಾಗ ಕೆಟ್ಟವರೊಟ್ಟಿಗೆ ಸಂಘವನ್ನು ಮಾಡಿದಿರಿ, ಅದೇ ನಿಮ್ಮ ಪಾಶ, ಅಟ್ಯಾಚ್ಮೆಂಟ್. ನಿಮಗೆ ಅದೇ ಇಲ್ಲಿ ಕಷ್ಟವನ್ನು ತಂದುಕೊಡುವುದು. ಏನು ಅಂತ ಹೇಳಿದ್ರೆ, ನಾನು ಕೆಟ್ಟವರೊಟ್ಟಿಗೆ ಅಟ್ಯಾಚ್ಮೆಂಟನ್ನು ಮಾಡಿಕೊಂಡಿದ್ದು, ನನ್ನನ್ನು ಕಷ್ಟದಲ್ಲಿ ಸಿಲುಕಿಸುವುದು, ಮತ್ತೆ ಮತ್ತೆ ಹುಟ್ಟಿಸುವುದು, ಎಲ್ಲದಕ್ಕೆ ಕಾರಣ ಅದೇ. ಸಯೇವ ಸಾಧುಷು ಕೃತಃ. ಒಂದೊಮ್ಮೆ ಈ ಅಟ್ಯಾಚ್ಮೆಂಟನ್ನೇ, ಈ ಸಂಘವನ್ನೇ ನಾನು ಸಜ್ಜನರಲ್ಲಿ ಮಾಡಿದೆ ಅಂತ ತಿಳ್ಕೊಳ್ಳಿ. ಅವಾಗೇನೆಂದರೆ ಮೋಕ್ಷದ್ವಾರಂ ಅಪಾವೃತಂ. ಮೋಕ್ಷದ ಬಾಗಿಲು ತನ್ನಷ್ಟಕ್ಕೆ ತಿಳ್ಕೊಳ್ತದಂತೆ, ತನ್ನಷ್ಟಕ್ಕೆ ತಿಳ್ಕೊಳ್ತದೆ, ಕಷ್ಟವೇ ಇಲ್ಲ. ಅಂದರೆ ನಾವು ಅಟ್ಯಾಚ್ಮೆಂಟು ಮನಸ್ಸಿಗೆ ಬೇಕು. ಮನಸ್ಸಿಗೆ ಏನಾದರೂ ಒಂದು ಅಂಟಿಸ್ಕೊಳ್ತಾ ಇರಬೇಕು, ಏನಾದರೂ ಯೋಚನೆ ಮಾಡ್ತಾ ಇರಬೇಕು. ಯಾವಾಗ ಒಳ್ಳೆಯವರ ಸಹವಾಸ ಮಾಡಿದಿರಿ, ಆವಾಗ ದೇವರ ಹತ್ರ ಹೋಗೋದು ಸುಲಭ. ಹೇಗೆ ಹೂವು, ನೂಲು, ಹೂವಿನ ಸಹವಾಸ ಮಾಡ್ತು ಅಂದರೆ ದೇವರ ಹತ್ರ ಸೀದಾ ಹೋಗಿಬಿಡ್ತದೆ, ಕಷ್ಟವೇ ಇಲ್ಲ. ಅದೇ ರೀತಿ ಸಜ್ಜನರ ಸಹವಾಸದಿಂದ ದೇವರ ಬಳಿ ಹೋಗೋದು ಸುಲಭ, ದುರ್ಜನರ ಸಹವಾಸದಿಂದ ದೇವರಿಂದ ದೂರ ಆಗೋದು ಸುಲಭ. ಮತ್ತು ಕಷ್ಟಕ್ಕೆ ಹತ್ತಿರ ಆಗೋದು ಸುಲಭ. ಸುಲಭವಾಗಿ ಕಷ್ಟಕ್ಕೆ ಸಿಲುಕಬಹುದು, ಸುಲಭವಾಗಿ ಸಾವಿಗೆ ಸಿಲುಕಬಹುದು, ಸುಲಭವಾಗಿ ಪಾಪಕ್ಕೆ ಸಿಲುಕಿ ನಲಕಬಹುದು. ಸಜ್ಜನರು ಅಂದರೆ ಯಾರು? ಯಾಕಂದರೆ ಸಜ್ಜನರ ಸಹವಾಸ ಮಾಡಬೇಕು ಅಂತ ಹೇಳಿದ. ಯಾರು ಸಜ್ಜನರು ಅಂತ ಹೇಳಿದರೆ, ಅದಕ್ಕೆ ಕಪಿಲ ವಾಸುದೇವನ ಹೇಳಿದಾನೆ, ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಶಾಂತಾ ಸಾಧವ ಸಾಧುಭೂಷಣಾ. ಸಜ್ಜನರು ಅಂತ ಹೇಳಿದರೆ ಇಂಥವ್ರು. ತುಂಬ ಚಂದ ಭಾಗವತದಲ್ಲಿ ಇಲ್ಲಿ ಬರುವ ವಿವರಣೆ ಇನ್ನೆಲ್ಲೂ ಬರಲ್ಲ. ಸಜ್ಜನರು ಯಾರು ಅಂತ ಕಂಡುಕೊಂಡವರೆಲ್ಲ ಸಜ್ಜನರಲ್ಲ,
ಮತ್ತು ಸಜ್ಜನರ ಮುಖ್ಯ ಲಕ್ಷಣ ಏನು ಅಂತ ಹೇಳಿದರೆ, ಒಂದನೇದಾಗಿ ಮೊದಲ ಲಕ್ಷಣ ತಿತಿಕ್ಷವ. ತಿತಿಕ್ಷವ ಅಂತೇಳಿದರೆ ತಾಳ್ಮೆ ಉಳ್ಳವರು, ಸಹನೆ ಉಳ್ಳವರು. ಅದು ಬಹಳ ಮುಖ್ಯವಾಗಬೇಕು ಜೀವನದಲ್ಲಿ. ಈ ತಾಳ್ಮೆ ಸಹನೆ ಏನಿದೆ ಇದು ಎಲ್ಲಕ್ಕಿಂತ ದೊಡ್ಡದು. ಅದಿಲ್ಲದೆ ಇದ್ದರೆ ಅವನು ಸಜ್ಜನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಹಿಸಿಕೊಳ್ಬೇಕು, ಎಲ್ಲವನ್ನು ಸಹಿಸಿಕೊಳ್ಬೇಕು. ಎರಡ ಸಹಿಸಿಕೊಳ್ಳಿಕ್ಕಿರುವಂಥದ್ದು. ಅದನ್ನು ಹೇಳು, ದುಷ್ಟ ಮನುಜರು ಪೇಳ್ವ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದರೆ ತಾಳು, ಕಂಗೆಡದೆ ಬಾಳು. ನೋಡಿ, ಹಾಗೆ ಬಾಯಿಗೆ ಬಂದಾಗ ಕೆಲವರು ಬೈತಾರೆ, ಸಹಿಸ್ಕೊಳ್ಬೇಕು, ತಾಳ್ಮೆ ಬೇಕು. ತಾಳ್ಮೆ ಇರಬಾರ್ದು. ಜೀವನದಲ್ಲಿ ಕಷ್ಟ ಬರ್ತಾ ಇರ್ತದೆ, ತಾಳ್ಮೆ ಬೇಕು, ತಾಳ್ಮೆ ಬೇಕು. ನೋಡಿ, ಕಷ್ಟ ಬಂದಾಗ ತಾಳ್ಮೆ ಬೇಕು. ಇನ್ನೊಬ್ರು ಯಾರು ಬೈತಾ ಇದ್ದಾರೆ, ತಾಳ್ಮೆ ಬೇಕು. ಇನ್ನೊಬ್ರೇನೋ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ತಾಳ್ಮೆ ಬೇಕು. ಅಂದರೆ ಮನುಷ್ಯ ತಾಳ್ಮೆಗೆಟ್ಟ ಅಂತ ಹೇಳಿದ್ರೆ ಹಾಳಾಗೋಗ್ಬಿಡ್ತಾನೆ. ಇನ್ನು ಕೆಲವರು ಹಂಗಿಸ್ತಾ ಇದ್ದಾರೆ, ನನಗೆ ಗೇಲಿ ಮಾಡ್ತಾ ಇದ್ದಾರೆ. ತಾಳ್ಮೆ ಬೇಕು, ತಾಳ್ಮೆ ಬೇಕು. ದುಡುಕುತನ ಅನ್ನುವಂಥದ್ದು ಸಾಧನೆ ಅಲ್ಲ, ತಾಳ್ಮೆ ಅನ್ನೋದು ಸಾಧನೆ. ನೋಡಿ, ನನಗೆ 100 ಜನರ ಮುಂದೆ ಅವಮಾನ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆ 100 ಜನರ ಮುಂದೆ ಅವಮಾನ ಮಾಡಿದಾಗ, ಸಿಕ್ಕಾಪಟ್ಟೆ ಅವಮಾನ ಮಾಡಿದಾಗ, ತಾಳ್ಮೆ ಇದ್ದವನು ಮಾತ್ರ ಉದ್ಧಾರ ಆಗ್ತಾನೆ. ಅಂದರೆ ತಾಳ್ಮೆ ಅಂದರೆ ಅದನ್ನು ಸಹಿಸ್ಕೊಳ್ಬೇಕು. ಅಳುವುದೂ ಅಲ್ಲ, ಸಿಟ್ಟು ಮಾಡಿಕೊಳ್ಳುವುದೂ ಅಲ್ಲ, ಮತ್ತೇನೆಂದರೆ ಒಳಗಿನಿಂದ ಯೋಚನೆ ಮಾಡೋದು. ತಾಳ್ಮೆ ಇದ್ದವನು ಮಾತ್ರ ಒಳಗಿನಿಂದ ಯೋಚನೆ ಮಾಡ್ತಾನೆ, ತಾಳ್ಮೆ ಇಲ್ಲದೆ ಇದ್ದವನಲ್ಲ. ಭಾಗವತದಲ್ಲಿ ಇದೇ 11ನೇ ಸ್ಕಂದದಲ್ಲಿ ಬರ್ತದೆ, ಅವಧೂತ ಗೀತೆ. ಒಬ್ಬ ಬ್ರಾಹ್ಮಣ ತಾನು ಮೊದಲು ವ್ಯಾಪಾರ ಮಾಡ್ತಾ ಇದ್ದ, ಬಡ್ಡಿ ವ್ಯಾಪಾರ, ಸಿಕ್ಕಾಪಟ್ಟೆ ಬಡ್ಡಿ ಹಾಕ್ತಾ ಇದ್ದ. ನಂತರ ಕ್ರಮೇಣ ಅವನದೆಲ್ಲ ಹೊರಟೋಯ್ತು. ಯಾಕಂದರೆ ದುಡ್ಡು ಮಾಡುವುದು, ಗಂಟು ಕಟ್ಟುವುದು ಅಷ್ಟೇ, ಖರ್ಚು ಮಾಡ್ತಾ ಇರಲಿಲ್ಲ. ದೇವತೆಗಳು ಶಾಪ ಕೊಟ್ಟರು, ಪಿತೃಗಳು ಶಾಪ ಕೊಟ್ಟರು, ಇದ್ದದ್ದೆಲ್ಲ ಕಳ್ಕೊಂಡ, ಏನಿಲ್ಲ, ಪಾಪರ್ ಚೀಟಿ ಆದ. ಆದರೆ ಅವನಿಗೆ ಇದೇನು ಬೇಜಾರಾಗಲಿಲ್ಲ, ದೇವರು ಒಳ್ಳೆಯದಕ್ಕೆ ಮಾಡ್ದ ಅಂತ ತಿಳಿದ. ಆಮೇಲೆ ಸನ್ಯಾಸಿ ಆದ. ಸನ್ಯಾಸಿಯಾಗಿ 4 ಮನೆ ಭಿಕ್ಷೆ ಬೇಡಿ ತಾನು ತಿಂದ. ಒಂದು ದಿನ ಹಿಂದೆ ಸಾಲ ವ್ಯಾಪಾರ, ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ನಲ್ಲೋ ಅದೇ ಊರಿಗೆ ಬಂದ. ಅಲ್ಲೇ ಭಿಕ್ಷೆ ಎತ್ತಿದ. ತಾನು ಆ ಬಂದ ಅಕ್ಕಿಯಲ್ಲಿ ಅನ್ನವನ್ನು ಮಾಡಿ ಉಣ್ಣಬೇಕು ಅಂತ ಹೇಳಬೇಕಾದ್ರೆ ಊರಿನವರಿಗೆಲ್ಲ ಗೊತ್ತಾಯಿತು, ಇವನು ಅದೇ ಪಾಪಿ, ಒಬ್ರಿಗೆ ಕೊಡಲಿಲ್ಲ, ಮತ್ತು ಇದ್ದಷ್ಟು ಬಡ್ಡಿ ಹಾಕಿ ನಮ್ಗೆ ಇನ್ನಿಲ್ಲದ ಕಷ್ಟ ಕೊಟ್ಟವನು, ಇವನನ್ನು ಬಿಡಬಾರ್ದು ಅಂತ ಇಡೀ ಊರಿನ ಜನ ಬಂದು ಒಬ್ಬೊಬ್ಬರು ಒಂದೊಂದು ರೀತಿ ಹಿಂಸೆ ಕೊಟ್ಟರು ಅವನಿಗೆ. ಒಂದು ರೀತಿಯಲ್ಲ, 2 ರೀತಿಯಲ್ಲ. ಕೆಲವರು ಬೈದರು, ಕೆಲವರು ಹೊಡೆದ್ರು, ಕೆಲವರು ತುಳಿದ್ರು, ಕೆಲವರು ಉಗಿದ್ರು, ಅವನ ಮುಖಕ್ಕೆ ಕೂಗಿದ್ರು. ಇನ್ನು ಕೆಲವರನ್ನು ಕೈಲಿದ್ದ ದಂಡ ಕಿತ್ಕೊಂಡ್ರು, ಇನ್ನು ಕೆಲವರು ಅವನು ಹುಟ್ಟಿದ ಪಂಚೆಯನ್ನು ಎಳೆದ್ರು, ಇನ್ನು ಕೆಲವರು ಅವನ ಅನ್ನ ಮಾಡಿಟ್ಕೊಂಡಿದ್ದ, ಈಗ ತಿನ್ನಬೇಕು ಅಂತ ಅದರ ಮೇಲೆ ಮಲಮೂತ್ರವನ್ನು ಮಾಡಿದರು. ಇಷ್ಟೆಲ್ಲ ನಾನಾ ವಿಧವಾದ ಹಿಂಸೆಗಳನ್ನು ಕೊಡ್ತಾ ಇದ್ದರೂ ಕೂಡ ಅವನು ಮಾತ್ರ ತಾಳ್ಮೆಯನ್ನು ಬಿಡಲಿಲ್ಲ. ನೋಡಿ, ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅವನು ಒಳಗಿನಿಂದ ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ಈ ಕಷ್ಟಕ್ಕೆ ಕಾರಣ ಯಾರು? ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ನ ಚ ಕರ್ಮಕಾಲಾ ಮನಃ ಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತಿ. ಅದು ಒಳಗಿನಿಂದ ಯೋಚನೆ ಮಾಡ್ತಾನೆ, ಹೇ ಇವ್ರ ಕಾರಣವಾ, ಅದು ಕಾರಣವಾ, ಇದು ಕಾರಣ ಅಲ್ಲ, ನನ್ನ ಮನಸ್ಸೇ ಕಾರಣ. ನೋಡಿ, ಈ ರೀತಿ ನಮಗೊಂದು ಆಲೋಚನಾ ಶಕ್ತಿ ಯಾವಾಗಿರುತ್ತದೆ ಅಂತ ಹೇಳಿದ್ರೆ ಈ ತಾಳ್ಮೆ ಇದ್ದಾಗ ಮಾತ್ರ. ಯಾರು ತಾಳ್ಮೆ ಕಳೆದುಕೊಳ್ತಾನೆ ಅವನು ದುಡುಕುತ್ತಾನೆ, ದುಡುಕುವವನಿಗೆ ಆಲೋಚನಾ ಶಕ್ತಿ ಇಲ್ಲ. ಅದಕ್ಕಾಗಿ ಜೀವನದಲ್ಲಿ ಅವನು ಫೇಲ್ಯೂರ್ ಆಗ್ತಾನೆ. ಅದಕ್ಕೆ ಯಾವತ್ತೂ ಸಜ್ಜನರು ಎಂಥ ಸಂದರ್ಭದಲ್ಲಿಯೂ ಕಷ್ಟ ಬಂತು ಅಂತ ತಿಳ್ಕೊಳ್ಳಿ, ಕಷ್ಟ ಬಂದ ಕೂಡಲೇ ಅಯ್ಯೋ ನನ್ನ ಜೀವನ ಮುಗಿದೋಗ್ಬಿಡ್ತು, ನಾನೇನು ಬದುಕೋಲ್ಲ, ನಾನೇನು ಸತ್ತೋಗ್ಬಿಡ್ತೇನೆ, ಇಲ್ಲ, ಇದು ಮೂರ್ಖನ ಮಾಡುವಂಥದ್ದು. ಮತ್ತೇನೆಂದರೆ ಕಷ್ಟ ಬಂದಾಗ ತಾಳ್ಮೆ ಇದ್ದರೆ ಯೋಚನೆ ಮಾಡ್ತಾನೆ. ನೋಡಿ, ಅದಕ್ಕೆ ಹೆಸರೇ ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ತಾಳ್ಮೆ ಅಂತ ಹೇಳಿದರೆ ಅರ್ಥವೇ ಅದು. ತಾಳು ಜೀವನದಲ್ಲಿ ತಾಳು, ಗಡಿಬಿಡಿ ಮಾಡಬೇಡ. ಯಾಕೆ ಅಂತ ಹೇಳಿದರೆ ಯೋಚನೆ ಮಾಡಿದಾಗ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತದೆ. ಇವತ್ತಲ್ಲ ನಾಳೆ ಸಿಗುತ್ತದೆ, ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ನೋಡಿ, ಇದು ಸಜ್ಜನರಲ್ಲಿ ಯಾವತ್ತೂ ಇರುವಂಥದ್ದು ತಾಳ್ಮೆ. ಅದಕ್ಕೋಸ್ಕರ ಏನೇ ಆದರೂ ನಾವು ಕೂಡಲೇ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಹೋಗೋದಿದೆಯಲ್ವ, ಅದು ತಾಳ್ಮೆ ಇಲ್ದಿದ್ದವರು ಮಾಡೋದು.
ಯಾರಿಗೆ ತಾಳ್ಮೆ ಇರ್ತದೆ ಅಂದರೆ ಸಜ್ಜನರ ಲಕ್ಷಣ ಏನಂದರೆ ಯಾವುದೇ ಒಂದನ್ನು ಯೋಚನೆ ಮಾಡಿ ಪ್ರತಿಕ್ರಿಯೆ ಕೊಡ್ತಾರೆ. ಯೋಚನೆ ಮಾಡಿ ಪ್ರತಿಕ್ರಿಯೆ ಕೊಡ್ತಾರೆ. ಇದು ಬಹಳ ಮುಖ್ಯವಾಗಬೇಕು. ಅದರಲ್ಲಿಯೂ ಕೂಡ ಇನ್ನೊಬ್ಬರು ಭಗವದ್ಭಕ್ತರು ಸಜ್ಜನರು ನಮಗೆ ಏನು ಕೆಟ್ಟದ್ದು ಮಾಡಿದರೂ ಕೂಡ ಸಹಿಸ್ಕೊಳ್ಬೇಕು ಅದನ್ನು. ಇದು ಜೀವನದಲ್ಲಿ ಬಹಳ ಮುಖ್ಯ ಬೇಕಾದದ್ದು. ಕೆಲವರು ಏನಂದರೆ ಏನ್ರಿ ಇಷ್ಟು ದಿನದಿಂದ ನಾನು ಜಪ ಮಾಡ್ತೇನೆ, ಪೂಜೆ ಮಾಡ್ತೇನೆ, ವ್ರತ ಮಾಡ್ತೇನೆ, ಅದು ಮಾಡ್ತೇನೆ, ಏನು ದೇವರು ನನಗೆ ಮಾಡ್ತಾನೆ ಇಲ್ವಲ್ಲ, ನನಗೂ ಜೀವನದಲ್ಲಿ ಏನು ಆಗ್ತಾನೆ ಇಲ್ವಲ್ಲ, ಇದೆಲ್ಲ ಏನು ಪ್ರಯೋಜನ ಇಲ್ಲ, ಬಿಟ್ಟುಬಿಡ್ತಾರೆ. 4 ದಿನ ಮಾಡ್ತಾರೆ, ಒಂದು 4 ತಿಂಗಳು ಮಾಡ್ತಾರೆ, ಆಗಲಿಲ್ಲ ಬಿಟ್ಟುಬಿಡ್ತಾರೆ. ಹಾಗಲ್ಲ, ತಾಳು ತಾಳು ತಾಳು. ತಪಸ್ಸು ಅಂತ ಹೇಳೋದು ಅದನ್ನೇ. ತಪಸ್ಸಿನಲ್ಲಿ ಮುಖ್ಯ ಬೇಕಾದದ್ದೇನು ಅಂದರೆ ತಾಳ್ಮೆ. ಇಲ್ಲದಿದ್ರಿಲ್ಲ. ನಾನು ತಪಸ್ಸು ಮಾಡ್ತೇನೆ ಅಂತ ಒಬ್ಬ ಋಷಿ ಹೋದ, 1 ವಾರ ನಿಂತ್ಕೊಂಡ, ಬರಲಿಲ್ಲ ದೇವರು. 2 ವಾರ ನಿಂತ್ಕೊಂಡ, ಬರಲಿಲ್ಲ ದೇವರು. ಇನ್ನು ದೇವರು ಬರೋಲ್ಲ ಅಂತ ನಿಂತ್ಕೊಂಬಂದ. ಅಂದರೆ ಏನು ಪ್ರಯೋಜನ ಅಂತೇಳಿದರೆ ತಾಳ್ಮೆ ಇಲ್ಲದೆ ಇದ್ದರೆ ತಪಸ್ಸಿಗೆ ಪ್ರಯೋಜನ ಉಂಟಾ? ಇಲ್ಲ. ನೋಡಿ, ಅದಕ್ಕೋಸ್ಕರ ಈ ತಾಳ್ಮೆ ಬಹಳ ಮುಖ್ಯವಾಗಿ ಬೇಕಾದದ್ದು. ತಿತಿಕ್ಷವ, ಈ ತಾಳ್ಮೆ ಯಾರಲ್ಲಿದೆಯೋ ಅವರು ಸಜ್ಜನರು, ಕಾರುಣಿಕಾಹ. ಎರಡನೇದೇನೆಂದರೆ ಕರುಣೆ. ಸಜ್ಜನರಲ್ಲಿ ನಾವು ಕಾಣುವ ಎರಡನೆಯ ಲಕ್ಷಣ ಯಾವುದು ಅಂದರೆ ಕರುಣೆ. ಕರುಣೆ ಅಂತೇಳಿದರೆ ನನ್ನ ಹಾಗೆ ಇನ್ನೊಬ್ಬರು ಅಂತ ನಾನು ಎಣಿಸುವಂಥದ್ದು ಮನಸ್ಸಿನಲ್ಲಿ. ಅಂದರೆ ಇದರ ಅರ್ಥ ಏನಂದರೆ ಸೆಲ್ಫಿಶ್ನೆಸ್ ಇಲ್ಲದೆ ಇರುವುದು, ಸ್ವಾರ್ಥ ಇಲ್ಲದೆ ಇರುವ ವ್ಯಕ್ತಿ. ಯಾರು ಸ್ವಾರ್ಥ ಇಲ್ಲದ ವ್ಯಕ್ತಿಯೋ ಅವನು ಸಜ್ಜನಾಗಿರ್ತಾನೆ. ಯಾರು ಸೆಲ್ಫಿಶ್ ಆಗಿರ್ತಾನೋ ಅವನು ಕರುಣೆ ಇಲ್ಲದವನಾಗಿ. ಯಾಕಂತ ಹೇಳಿದ್ರೆ ಅವನಿಗೆ ಕರುಣೆನೇ ಇಲ್ಲ. ನಾನೊಬ್ಬ ಬದುಕಿದರೆ ಸರಿ, ಅವ್ರು ಹಾಳಾಗೋಗಲಿ ನನಗೇನು, ಇವ್ರು ಹಾಳಾಗೋಗಲಿ ನನಗೇನು, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಗಲಿ ನನಗೇನು, ಹಾಗಿರಬಾರ್ದು. ಮತ್ತೇನು ಅಂತ ಹೇಳಿದ್ರೆ ನನ್ನ ಹಾಗೆ ಅವರು, ನನಗೆ ಕಷ್ಟ ಬಂದರೆ ಹಾಗೆ ಅವ್ರಿಗೂ ಕಷ್ಟ ಬಂದರೆ ಹಾಗೆ ಅಲ್ವಾ? ನೋಡಿ, ಇದನ್ನು ನಾವು ಎಣಿಸಬೇಕಾದದ್ದು. ಇದು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ. ಒಂದು ಪ್ರಾಣಿ ಇರಬಹುದು, ಒಂದು ಪಕ್ಷಿ ಇರಬಹುದು, ಒಂದು ಮರಗಿಡಗಳಿರ್ಬೋದು, ಅವುಗಳು ನಮಗೆ ಅಲ್ವಾ? ನೋಡಿ, ಬೇಸಿಗೆ ಕಾಲದಲ್ಲಿ ಆ ಮರ ಮಟ್ಟು ನಾವು ಮನೆ ಹತ್ರ ನೆಟ್ಟಿರ್ತೇವೆ. ನಮಗೆ ಒಂದು ನೀರು ಕುಡಿದೇ ಇದ್ದರೆ ಎಷ್ಟು ಭಯಾರಿಕೆ ಆಗ್ತದೆ, ಅವುಗಳಿಗೆ ಹಾಗೆ ಅಲ್ವಾ? ನಾವೇ ನೆಟ್ಟ ಗಿಡ ಮರಗಳಿಗೆ ನಾವು ಒಂದು ದಿನ ನೀರು ಹಾಕದೇ ಇದ್ದರೆ ಪಾಪ ಅವುಗಳು ಅಷ್ಟೇ ಕಷ್ಟಪಡಲ್ವಾ? ನೋಡಿ, ಈ ಕರುಣೆ ಇರಬೇಕಾದದ್ದು. ಅಯ್ಯೋ ಪಾಪ ಅಂತ. ಪಕ್ಷಿಗಳು, ನಾನಾ ಪಕ್ಷಿಗಳು ಬರ್ತವೆ, ಬೇಸಿಗೆಯಲ್ಲಿ ಅವುಗಳಿಗೆ ನೀರಿಗೆ ಎಷ್ಟು ಕಷ್ಟ ಆಗ್ತದೋ ನೋಡಿ, ಅವುಗಳಿಗೊಂದು ನೀರಿನ ವ್ಯವಸ್ಥೆ ಮಾಡುವುದು, ಇದು ಕರುಣೆ. ನೋಡಿ, ಎಷ್ಟಿತ್ತು ಅಂದರೆ ಹಿಂದೆ ಕರಾವಳಿ ಪ್ರದೇಶದಲ್ಲಿ ಅದಕ್ಕೋಸ್ಕರವೇ ಅಲ್ಲಲ್ಲಿ ಕಲ್ಲಿನಲ್ಲಿ ಮಾಡಿದ ಮರ ಅಂತ ಹೇಳ್ತಾರೆ, ಅದು ಇರ್ತಾಯಿತ್ತು. ಅದು ಯಾಕಂತ ಹೇಳಿದ್ರೆ ನೀರು ಹಾಕಿಬಿಡುವುದು. ಈ ಪ್ರಾಣಿಗಳೆಲ್ಲ ತಾವು ಅದರಲ್ಲಿ ನೀರು ಕುಡಿಲಿಕ್ಕೆ, ಬೇಸಿಗೆಯಲ್ಲಿ ನೀರು ಕುಡಿಲಿಕ್ಕೆ, ಮತ್ತು ಒಂದು ಕಲ್ಲಿನ ಒಂದು ಕಂಬ ನೆಡ್ತಾಯಿದ್ರು. ಯಾಕಂತ ಹೇಳಿದ್ರೆ ಹಸುಗಳಿಗೆಲ್ಲ ಬೆಂತುರಿಸ್ಕೊಳ್ಳಿಕ್ಕೆ. ನೋಡಿ, ಇದೊಂದು ಕರುಣೆ. ಯಾಕಂತ ಹೇಳಿದ್ರೆ ನಾವಾದರೆ ಬೆಂತುರಿಸ್ಕೊಳ್ತೇವೆ, ಅವುಗಳಿಗೆ ಹಾಗ್ರಿ. ನೋಡಿ, ಅದಕ್ಕೊಂದು ಕಲ್ಲು ನೆಡೋದು, ಅವುಗಳಿಗೆ ಗೊತ್ತೋ ಈ ಕಲ್ಲಿದೆ ನಮ್ಮ ಬೆಂತುರಿಸ್ಕೊಳ್ಳಿಕ್ಕೆ ಅಂತ. ನೋಡಿ, ಹೀಗೆ ಇದು ಕರುಣೆ. ನಮ್ಮ ಹಾಗೆ ಅವುಗಳು ಕೂಡ. ಇದು ಕರುಣೆ ಬಿರಬೇಕಾದದ್ದು. ಇದು ಸಜ್ಜನರಲ್ಲಿ ಮುಖ್ಯವಾಗಬೇಕು. ಅಂದರೆ ಸ್ವಾರ್ಥ ಇಲ್ಲದ ಬದುಕು, ಕರುಣೆಯಿಂದ ಕೂಡಿದ ಬದುಕು. ಸುಹೃತಃ ಸರ್ವದೇಹಿನ, ಎಲ್ಲರಿಗೂ ನಾವು ಸುಹೃತ್ತಾಗಿರಬೇಕು. ಸುಹೃತ್ ಅಂತ ಹೇಳಿದರೆ ನನ್ನ ಹಾಗೆ ಇನ್ನೊಬ್ಬರು ಅಂತ ತಿಳ್ಕೊಳ್ಳುವಂಥ, ಅಂದರೆ ಇನ್ನೊಬ್ಬರಿಗೆ ನಾನು ಉಪಕಾರವನ್ನು ಮಾಡುವುದು, ಇನ್ನೊಬ್ಬರಿಂದ ಏನೂ ಬಯಸದೆ. ಸುಹೃತ್ ಅಂತ ಹೇಳಿದರೆ ಅಂಥವರು ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡುವವನು ಸುಹೃತ್. ನಾವು ಹಾಗಲ್ಲ. ನಾವು ಅವರಿಗೆ ಏನೋ ಮಾಡ್ತೇವೆ, ಮಾಡಬೇಕಾದ್ರೆ ಮನಸ್ಸಿನಲ್ಲಿ ನಾವು ಏನೋ ಯೋಚನೆ ಇಟ್ಕೊಂಡಿರ್ತೇವೆ, ಇವರಿಗೆ ಈ ಹೆಲ್ಪ್ ಮಾಡಿದರೆ ನಮ್ಗೆ ಯಾವಾಗಾದರೂ ಉಪಯೋಗಕ್ಕೆ ಬರ್ತಾರೆ ಅಂತ. ನಾವು ಮಾಡೋದೇ ಹಾಗೆ, ನಮ್ಗೆ ಯಾವಾಗಾದರೂ ಉಪಯೋಗಕ್ಕೆ ಬರ್ತಾರೆ, ಇವ್ರು ಯಾವಾಗಾದರೂ ಉಪಯೋಗಕ್ಕೆ ಬರ್ತಾರೆ. ನೋಡಿ, ಹೀಗೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡೋದು. ಅವರು ನಮಗೆ ಯಾವಾಗಾದರೂ ಅಂತೆ, ಇದೊಂಥರ ಬಿಸ್ನೆಸ್ ಮೈಂಡ್ ಒಳಗಿಂದಲೇ. ನಾವು ಇವತ್ತು ಅವ್ರಿಗೆ ಮಾಡಿದರೆ ಅವರು ನಮಗೇನೋ ಮಾಡ್ತಾರೆ, ಈ ರೀತಿ ಇರಬಾರ್ದು. ನೋಡಿ, ಯಾವತ್ತೂ ಸಜ್ಜನಲ್ಲಿ ಈ ರೀತಿ ಇರೋಲ್ಲ. ಈ ಭಾಗವತ ಉಪದೇಶ ಮಾಡಿದ ಶುಕಾಚಾರ್ಯರೇ ಸಾಕ್ಷಿ. ಶುಕಾಚಾರ್ಯರು ಬಂದರು, ಪರೀಕ್ಷಿತನಿಗೆ 7 ದಿನ ನಿರಂತರ ಅಂತ ಹೇಳಿದರೆ ಅಂತರವೇ ಇಲ್ಲ, 24 ಗಂಟೆಗಳ ಕಾಲ ನಿರಂತರ ಭಾಗವತ ಹೇಳಿದರು. ಒಂದು ಚೂರು ರೆಸ್ಟ್ ಇಲ್ಲ. ಶುಕಾಚಾರ್ಯ ಪರೀಕ್ಷಿತನಿಗಾದರೂ ಸಾಯ್ಲಿಕ್ಕಿದೆ 7 ದಿನ, ಆಮೇಲೆ ಅವನಿಗೆ ಟೈಮ್ ಇಲ್ಲ. ಅದಕ್ಕೆ ಅವನಾದರೂ ಕೇಳಲಿಕ್ಕೆ ಕೂತ, ಯಾಕಂದರೆ ಅನಿವಾರ್ಯ, ನಾನೇನು ಸಾಯ್ತೇನೆ ಅಂತ. ಶುಕಾಚಾರ್ಯರಿಗೆ ಏನ್ರಿ, ಅವ್ರಿಗೇನು ಹೇಳಬೇಕು ಅಂತ? 1 ಗಂಟೆ ರೆಸ್ಟ್ ತೊಗೊಳ್ಬೋದಿತ್ತಲ್ವ? ಇಲ್ಲ, ನಿರಂತರ 7 ದಿನಗಳ ಕಾಲ ಹೇಳಿ 1 ಪೈಸೆ ದಕ್ಷಿಣ ತೊಗೊಂಡೇ ಹೋಗಿದ್ದಾರೆ ನೋಡಿ ಶುಕಾಚಾರ್ಯ. ಏನಿಲ್ಲ, ಆಯಿತಾ, ಆಯಿತು, ನಾನು ಹೇಳಿದೆ, ನೀನೇನು ಸಾವಿಗೆ ಹೆದರು ಬೇಡ ಅಂತ ಹೇಳಿ ಹೊರಟೇ ಬಿಟ್ರು. ಇದೇ ಸುಹೃತ್ ಅಂತ ಕರೆಯುವುದು. ಪ್ರತ್ಯುಪಕಾರ ಬಯಸದ ಉಪಕಾರ ಮಾಡುವಂಥವು. ಪರೀಕ್ಷಿತ ನೀನು ಉದ್ಧಾರ ಆಗು, ಹೊರಟು ಬಿಡ್ತಾರೆ. ನೋಡಿ, ಹೀಗೆ ಜ್ಞಾನಿಗಳು.
ಇದು ಸಜ್ಜನರ ಲಕ್ಷಣ. ನಿಮ್ಮಿಂದ ಏನು ಫೀಡ್ಬ್ಯಾಕ್ ಬಯಸುವುದಿಲ್ಲ. ಮತ್ತು ಇಷ್ಟೇ ಮಾಡ್ತಾರೆ, ದೇವರಿಗೆ ಖುಷಿಯಾದರೆ ಸಾಕು. ಇಷ್ಟೇ ಬಯಸುದು, ದೇವರಿಗೆ ಖುಷಿಯಾದರೆ ಸಾಕು. ಕೆಲವರು ಹಾಗಲ್ಲ, ಮಾಡ್ತಾರೆ, ಇನ್ನೇನು ಬಯಸುವುದಿಲ್ಲ. ಮತ್ತು ಅಲ್ಲೊಂದು ಹೆಸರು ಬರೋದು ಬಿಡಿ ನೋಡಿ, ಅಷ್ಟೇ. ಒಂದು ಕಪ್ಪು ಕತ್ತಲ್ಲಿ ಕೆತ್ತು ಬಿಡಿ, ಕಪ್ಪು ಕಲ್ಲಲ್ಲಿ. ಆದರೆ ಹೀಗೆ ಹೆಸರನ್ನು ಬಯಸುವಂಥವರು, ಕೀರ್ತಿಯನ್ನು ಬಯಸುವಂಥವರು, ಏನು ಬಯಸದೆ ಕೇವಲ ಭಗವಂತನ ಈ ತೃಪ್ತಿಯನ್ನು ಮಾತ್ರ ಬಯಸುವಂಥ, ದೇವರಿಗೆ ಖುಷಿಯಾದರೆ ಸಾಕು, ಇನ್ನೇನನ್ನು. ಇಂಥವರು ಸಜ್ಜನರು ಯಾವತ್ತೂ ಕೂಡ. ಮತ್ತೇನೆಂದರೆ ಅಜಾತ ಶತ್ರವಃ, ಯಾರನ್ನೂ ತಮ್ಮ ಶತ್ರು ಅಂತ ತಿಳಿಯದೇ ಇರುವ ಅಜಾತ ಶತ್ರುಗಳು. ಇದು ಸಜ್ಜನರು ಯಾವತ್ತು. ಅವರು ಬೇಕಿದ್ರೆ ನಮ್ಮ ಶತ್ರುಗಳು. ಶತ್ರು ಅಂತ ಹೇಳಿದರೆ ಏನು ಅಂದರೆ ಯಾರಿಂದಾಗಿ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು, ಅವರು ಶತ್ರುಗಳು. ಯಾಕಂದರೆ ನಮಗೆ ಕೆಡುಕನ್ನು ಮಾಡುವವರು. ಆದರೆ ನಾವ್ಯಾರಿಗೂ ಕೆಡುಕು ಮಾಡೋದಿಲ್ಲ ನೋಡಿ, ಈ ರೀತಿ. ಇದು ಸಜ್ಜನರ ಲಕ್ಷಣ. ತಮ್ಮನ್ನು ಅವಮಾನ ಮಾಡಲಿಕ್ಕೆ ಬಂದವರಿಗೂ ಸಮ್ಮಾನ ಮಾಡಿ ಕಳಿಸೋದು, ತಮ್ಮನ್ನು ಕೊಲ್ಲಿಕ್ಕೆ ಬಂದವರಿಗೂ ಕೂಡ ಬದುಕಿಸಿ ಕಳಿಸೋದು, ಇದು ಸಜ್ಜನರ ಲಕ್ಷಣ. ಶಮೀಕರ ಹಾಗೆ ನೋಡಿ. ಸಜ್ಜನರು ಯಾವ ರೀತಿ ಅಂತೇಳಿ, ಶಮೀಕರು ತನಗೆ ಅವಮಾನ ಮಾಡಿದ ಪರೀಕ್ಷಿತ ಸತ್ತ ಹಾವನ್ನು ಕೊರಳಲ್ಲಿ ಹಾಕಿ ಹೋದ. ಅವನಿಗೆ ಎಷ್ಟು ಅಸಹ್ಯ ಆಗಿದೆ ಪರೀಕ್ಷಿತನಿಗೆ ಅಂದರೆ ಕೈಯಲ್ಲಿ ಮುಟ್ಟಲಿಲ್ಲ, ಸತ್ತ ಹಾವನ್ನು ಕೈಯಲ್ಲಿ ಮುಟ್ಟಲಿಲ್ಲ. ಮತ್ತು ಬಿಲ್ಲು, ಆ ಬಿಲ್ಲಿನ ತುದಿಯಲ್ಲಿ ಎತ್ತಿ ಅವ್ರ ಕುದಿಗೆಗೆ ಹಾಕಿದ್ದಾನೆ. ಅವನಿಗೆ ಅಷ್ಟು ಅಸಹ್ಯ ಆಗಿದೆ, ಕೊರಳಿಗೆ ಹಾಕ್ಕೊಂಡು ಇವರಿಗೆ ಎಷ್ಟು ಅಸಹ್ಯ ಆಗಿರಲಿಕ್ಕಿಲ್ಲ. ಆದರೆ ನೋಡಿ, ಅದೇನೂ ಎಣಿಸಿಲ್ಲ. ಯಾವಾಗ ಮಗ 7 ದಿನಗಳಲ್ಲಿ ನೀನು ಸತ್ತು ಹೋಗುವಂಥ ಶೃಂಗಿ ಶಾಪ ಕೊಟ್ಟ, ಅದನ್ನು ಕೇಳಿ ತಾವು ಬೇಜಾರು ಪಡ್ಕೊಂಡ್ರು. ಅಯ್ಯೋ, ಅಂಥ ರಾಜನಿಗೆ ಇಂಥ ಶಾಪ ಕೊಟ್ಬಿಟ್ಟಿಯಲ್ಲವಪ್ಪ, ಆ 7 ದಿನ ಅವನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಅವನಿಗೆ ತಾವು ಹೇಳಿ ಕಳಿಸಿದರು. ಇದು ಸಜ್ಜನರ ಲಕ್ಷಣ. ಅಂಬರೀಷನ ಹಾಗೆ ತನ್ನನ್ನು ಕೊಲ್ಲಿಕ್ಕೆ ದುಷ್ಟಶಕ್ತಿಯನ್ನು ಸೃಷ್ಟಿ ಮಾಡಿದವರು ದುರ್ವಾಸರು. ಆದರೆ ಅದೇ ದುರ್ವಾಸರನ್ನು ಬದುಕಿಸಲಿಕ್ಕೆ, ಯಾಕಂತೇಳಿದರೆ ಭಗವಂತನ ಸುದರ್ಶನ ಚಕ್ರ ಆ ದುಷ್ಟಶಕ್ತಿಯನ್ನು ಕೊಂದಿತು, ಇವರನ್ನು ಅಟ್ಟಿಸ್ಕೊಂಡು ಹೊರಡಿತು. ದುರ್ವಾಸರನ್ನು ಯಾರು ಹೋದರೂ ರಕ್ಷಣೆ ಸಿಗಲಿಲ್ಲ. ಕಡೆಗೆ ಅಂಬರೀಷನ ಹತ್ರನೇ ಬಂದಾಗ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಂಡ, ನಾನೇನಾದರೂ ತಪಸ್ಸು ಮಾಡಿದರೆ, ನಾನೇನಾದರೂ ಒಳ್ಳೆಯದು ಮಾಡಿದರೆ ಅದರಿಂದಾಗಿ ಈ ಋಷಿಗಳಿಗೆ ಏನೂ ಆಗದೇ ಇರಲಿ ಅಂತ. ನೋಡಿ, ಇದು ಸಜ್ಜನರು ಹೀಗೆ ಯಾವತ್ತೂ ಕೂಡ ಇನ್ನೊಬ್ಬರಿಂದ ಏನನ್ನೂ ಬಯಸುವುದಿಲ್ಲ. ನಿಮಗೆ ಎಲ್ಲ ರೀತಿಯ ಉಪಕಾರವನ್ನು ಮಾಡುವಂಥವ್ರು, ಮತ್ತು ಯಾರನ್ನು ತಮ್ಮ ಶತ್ರುಗಳು ಅಂತ ತಿಳಿಯದೇ ಇರುವಂಥವ್ರು. ಅವರು ಬೇಕಿದ್ರೆ ನಮ್ಮನ್ನು ದ್ವೇಷ ಮಾಡಲಿ. ನೋಡಿ, ಪಾಂಡವರಿದ್ದಾಗೆ ಪಾಂಡವರು ಯಾವತ್ತೂ ಕೌರವರನ್ನು ತಮ್ಮ ಶತ್ರುಗಳು ಅಂತ ತಿಳಿಯಲಿಲ್ಲ. ದುರ್ಯೋಧನಾದಿಗಳವರನ್ನು ದ್ವೇಷ ಮಾಡಿದರು, ಪಾಂಡವರು ಯಾವತ್ತೂ ದ್ವೇಷ ಮಾಡಲಿಲ್ಲ. ನೋಡಿ, ಅದಕ್ಕೋಸ್ಕರವೇ ಕಡೇ ತನಕ ಶಾಂತಿಗಾಗಿ ಪ್ರಯತ್ನ ಪಟ್ಟಿದ್ದಾರೆ ಧರ್ಮರಾಜ, ಕಡೇ ತನಕವೂ ಕೂಡ. ಅದಕ್ಕೆ ಅಟ್ಲೀಸ್ಟ್ ನಿಜವಾಗಿಯೂ ಕೂಡ ಇಂದ್ರಪ್ರಸ್ಥ ಅಂತ ಏನು ಕೊಟ್ಟಿದ್ದಾರೆ, ಅದು ಬರೀ ಬರಡು ಭೂಮಿ, ಅದು ಏನೂ ಇರಲಿಲ್ಲ. ಧೃತರಾಷ್ಟ್ರ ಎಷ್ಟು ಮೋಸ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಮಕ್ಕಳಿಗೆ ಸಂಪದ್ಭರಿತವಾದ ಹಸ್ತಿನಪುರ, ಇನ್ನು ಪಾಂಡವರ ಮಕ್ಕಳಿಗೆ, ಪಾಂಡುವಿನ ಮಕ್ಕಳಿಗೆ, ಯಾಕಂದರೆ ಭೀಷ್ಮಾದಿಗಳೆಲ್ಲ ಒತ್ತಾಯ ಮಾಡ್ತಾರೆ, ಕೊಡು, ಯಾಕಂದರೆ ಅವರಿಗೂ ಪಾಲಿದೆ, ಪಾಂಡುವಿನ ಪಾಲು ಕೊಡು ಅಂತ. ಅದಕ್ಕೋಸ್ಕರ ಕೊಟ್ಟೆ ಅಂತ ಆಗಬೇಕು. ಅದಕ್ಕೆ ಇಂದ್ರಪ್ರಸ್ಥ, ಅಲ್ಲಿ ಏನೂ ಇರಲಿಲ್ಲ, ಅಂಥ ಜಾಗ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಕೃಷ್ಣನ ಅನುಗ್ರಹದಿಂದಾಗಿ ಪಾಂಡವರು ಇನ್ನಿಲ್ಲದಂತೆ ಸಂಪದ್ಭರಿತವಾದ ಸಾಮ್ರಾಜ್ಯವನ್ನು ಕಟ್ಟಿದರು. ಅದನ್ನು ಬರೀ ದಾಳ ಉಳಿರಿಸಿ ಯಾರಾದರೂ ಪಡೀಲಿಕ್ಕಾಗತ್ತಾ? ಯುದ್ಧ ಇಲ್ಲ, ಏನಿಲ್ಲ, ಮೋಸದಿಂದ ಒಳಗಾಕೊಂಡ್ರು. ಆದರೂ ಕೂಡ ದೊಡ್ಡಪ್ಪನ ಮೇಲೆ, ಹಿರಿಯರ ಮೇಲೆ ಗೌರವದಿಂದ ಕಾಡಿಗೆ ಹೋದರು, ಅಜ್ಞಾತವಾಸಕ್ಕೆ ಹೋದರು. ಆಮೇಲೆ ಬಂದು ನ್ಯಾಯವಾಗಿ ಕೇಳಿದ್ರು, ಕೊಡಲ್ಲ ಅಂತೇಳಿ. ನಿಜವಾಗಲೂ ಹೋರಾಟ ಮಾಡಬೇಕಿತ್ತು, ಮಾಡಲಿಲ್ಲ. ಕಡೇ ಪಕ್ಷ ನೋಡಿ, ಒಂದು ಹಳ್ಳಿ ಕೊಡಿ, 5 ಹಳ್ಳಿ, ಬರೀ 5 ಹಳ್ಳಿ ಕೊಡಿ ಸಾಕು ಅಂತ ಕೇಳಿದ್ರು. 5 ಹಳ್ಳಿ, ಒಂದು ಸೂಜಿ ಮೊನೆಯಷ್ಟು ಕೊಡಲ್ಲ ಅಂತ ಹೇಳಿದ್ರು ದುರ್ಯೋಧನ. ಆದರೆ ನೋಡಿ, ನಿಜವಾಗಲೂ ದ್ವೇಷ ಮಾಡಿದ್ಯಾರು, ಪಾಂಡವರ ಕೌರವರ? ಆದರೂ ದುರ್ಯೋಧನ ಧರ್ಮರಾಜ ಮಾಡಿಲ್ಲ, ಕಡೆವರೆಗೂ ದ್ವೇಷ ಮಾಡಿಲ್ಲ. ಇದೇ ಅಜಾತ ಶತ್ರವಃ. ಯಾವ ಪಾಂಡವರು ದ್ವೇಷ ಮಾಡಲಿಲ್ಲ. ಅಲ್ಲ, ಭೀಮಸೇನ ದ್ವೇಷ ಮಾಡಲಿಲ್ವಾ? ಅದಕ್ಕೆ ದುರ್ಯೋಧನನ ತಲೆಯನ್ನು ಮೆಟ್ಟುತ್ತಾನೆ, ದುರ್ಯೋಧನನ ತೊಡೆ ಮುರಿದಿದ್ದು ಮಾತ್ರ ಅಲ್ಲ, ಅವನ ತಲೆಯನ್ನು ಮೆಟ್ಟುತ್ತಾನೆ. ಇದು ದ್ವೇಷ ಅಲ್ವಾ? ಭೀಮಸೇನ ಮಾಡಿದ ದ್ವೇಷ ಅಲ್ವಾ ಅಂತ ಸಾಮಾನ್ಯವಾಗಿ ನಮಗೆ ಕಾಣಬಹುದು. ಇಲ್ಲ, ಭೀಮಸೇನನು ದುರ್ಯೋಧನನನ್ನು ದ್ವೇಷ ಮಾಡಿದ್ದಲ್ಲ, ಅವನಲ್ಲಿರುವ ದುಷ್ಟತನವನ್ನು ದ್ವೇಷ ಮಾಡಿದ. ವ್ಯಕ್ತಿಯನ್ನು ನೋಡಿ, ಯಾವತ್ತೂ ವೈಯಕ್ತಿಕವಾದ ದ್ವೇಷ ಮಾಡಬಾರ್ದು. ವ್ಯಕ್ತಿಯಲ್ಲಿ ದ್ವೇಷ ಮಾಡುವುದಲ್ಲ, ಆದರೆ ಅವನಲ್ಲಿರುವ ದುರ್ಗುಣವನ್ನು ದ್ವೇಷ ಮಾಡಲೇಬೇಕು. ಇಲ್ಲದೇ ಇದ್ದರೆ ನಮಗೂ ಆ ದುರ್ಗುಣ ಬರುತ್ತೆ. ಇದನ್ನೇ ಮಾಡಿ. ಅದಕ್ಕಾಗಿ ಅಜಾತಶತ್ರವಃ ಯಾವತ್ತೂ ಸಜ್ಜನರ ಲಕ್ಷಣ. ಶಾಂತಾಹ, ಶಾಂತರು ಅಂತೇಳಿದರೆ ಭಗವಂತನಲ್ಲಿ ನಿಷ್ಠೆ.
ನಿಷ್ಠೆ ಅಂತ ಹೇಳಿದರೆ ನಂಬಿಕೆ. ಯಾವತ್ತೂ ಭಗವಂತನಲ್ಲಿ ನಂಬಿಕೆ ಇದ್ದಾನೆ, ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಯಾರಿಗೆ ದೇವರಲ್ಲಿ ನಂಬಿಕೆ ಇದೆಯೋ ಅವನೇ ಸಜ್ಜನ. ದೇವರಲ್ಲಿ ನಂಬಿಕೆ ಇಲ್ಲದ ನಾಸ್ತಿಕ ಯಾವತ್ತೂ ಸಜ್ಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಅಲ್ರಿ, ಇವಾಗ ನಿಮಗೆ ಸಜ್ಜನರು ಮಾತ್ರ, ಯಾರು ದೇವರಲ್ಲಿ ನಂಬಿಕೆ ಇದೆ ಅವರು ಮಾತ್ರ ಸಜ್ಜನರು ಅಂತ ಹೇಳಿದರೆ, ಇವಾಗ ಕೆಲವರು ಇರ್ತಾರಪ್ಪ, ಅವರೇನು ದೇವರನ್ನು ನಂಬಲ್ಲ, ಏನೂ ಇಲ್ಲ, ಆದರೂ ತುಂಬ ದಾನ ಮಾಡ್ತಾರೆ, ಸಿಕ್ಕಾಪಟ್ಟೆ ದಾನ ಮಾಡ್ತಾರೆ, ಎಷ್ಟು ಜನರು ಬಡವರಿಗೆ ಉದ್ಧಾರ ಮಾಡ್ತಾರೆ, ಎಷ್ಟು ಜನರು ಅದು ಮಾಡ್ತಾರೆ, ಇವ್ರಿಗೆ ಯಾವ ಭಯಕ್ಕೂ ಇಲ್ವ, ಏನಿಲ್ಲ, ಇಂಥವ್ರು ಇರ್ತಾರಲ್ವ, ಅವರನ್ನು ಸಜ್ಜನರು ಅಂತ ಹೇಳ್ಬೋದಲ್ವ? ನಿಮಗೆ ದೇವರನ್ನು ನಂಬಿದವರು ಮಾತ್ರ, ಇಲ್ಲದ್ರೆ ಸಜ್ಜನರಲ್ಲ ಈ ರೀತಿ ಹೇಳ್ತೀರಲ್ವ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು. ಇಲ್ಲಿ ಏನು ಪ್ರಶ್ನೆ ಬರ್ತದೆ? ಹೌದು, ಅವನಿಗೆ ಒಬ್ಬ ವ್ಯಕ್ತಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಆದರೆ ಬೇಕಾದಷ್ಟು ದಾನ ಧರ್ಮ ಮಾಡ್ತಾನೆ. ಯಾಕೋಸ್ಕರ? ಯಾಕೆ ಮಾಡ್ತಾ ಇದ್ದಾನೆ ಹೇಳಿ? ಯಾಕೆ ಅಂತ ಹೇಳಿದರೆ ಅವನಿಗೆ ಹೆಸರು ಬೇಡ ಅಂತ ಹೇಳ್ತೀರಿ. ಅವನಿಗೇನು ಹೆಸರು ಬೇಕು ಅಂತಿಲ್ಲ, ಸಮಾನ ಮಾಡಬೇಕು ಅಂತಿಲ್ಲ, ಇನ್ನು ಯಾಕೆ ಮಾಡ್ತಾ ಇದ್ದಾನೆ? ಯಾವ ಕಾರಣದಿಂದ ಮಾಡ್ತಾ ಇದ್ದಾನೆ? ಏನೋ ಒಳಗಿರಲೇಬೇಕಲ್ವಾ? ಯಾಕೆ ಅಂತ ಹೇಳಿದರೆ, ಯಾವ ವ್ಯಕ್ತಿ ಏನಾದರೂ ಮಾಡ್ತಾನೆ ಅಂತ ಹೇಳಿದರೆ ಅದರ ಹಿಂದೆ ಒಂದು ಪ್ರಯೋಜನ ಬೇಕೇ ಬೇಕು. ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಸಂಸ್ಕೃತದಲ್ಲಿ. ನಿಮಗೇನು ಅಂತ ಹೇಳಿದರೆ, ಒಬ್ಬ ಹುಚ್ಚ ಮಳೆ ಬಂದರೆ ಕುಣಿತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಮಳೆಯಲ್ಲಿ ಕುಣಿತಾ ಇದ್ದಾನೆ. ಯಾಕೆ ಕುಣಿತಾ ಇದ್ದಾನೆ ಅವನು? ಏನೋ ಅವನಿಗೆ ಖುಷಿ ಇದೆ ಅದರಲ್ಲಿ, ಅಂದರೆ ಅವನಿಗೇನೋ ಪ್ರಯೋಜನ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ, ಅದು ನಮಗೆ ಗೊತ್ತಿಲ್ಲ. ಹಾಗೆಯೇ ಯಾವನೋ ಒಬ್ಬ ವ್ಯಕ್ತಿಗೆ, ಇವಾಗ ಅವನು ಧಾರ್ಮಿಕನಲ್ಲದೇ ಇದ್ದರೆ, ನಾಸ್ತಿಕನಾಗಿದ್ದ ಪಕ್ಷದಲ್ಲಿ ಅವನು ಈ ರೀತಿ ದಾನ ಧರ್ಮ ಏನೋ ಮಾಡ್ತಾ ಇದ್ದಾನೆ, ಆದರೆ ಅದರಿಂದ ಏನೋ ಪ್ರಯೋಜನ ಇದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ, ಅವನು ಬಾಯಿ ಬಿಡ್ತಾ ಇಲ್ಲ ಅಷ್ಟೇ ಅಷ್ಟೇ ಅದೇನು ಅಂತ ಅವನು ಬಾಯಿ ಬಿಡ್ತಾ ಇಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಯಾರು ಆಸ್ತಿಕ ಇದ್ದಾನೆ ಅವನದ್ದಾದರೆ ಸ್ಪಷ್ಟ, ಅವನಿಗೆ ಹೆಸರಿನ ಆಕಾಂಕ್ಷೆ ಇಲ್ಲ, ಯಾವುದರದ ಆಕಾಂಕ್ಷೆ ಇಲ್ಲ, ಅವನಿಗಿರುತ್ತೆ ದೇವ್ರಿಗೆ ಖುಷಿ ಆದರೆ ಸಾಕು. ನೋಡಿ, ಸ್ಪಷ್ಟ ಇದು, ದೇವ್ರಿಗೆ ಖುಷಿ ಆದರೆ, ಅದರಲ್ಲಿ ಸ್ವಾರ್ಥ ಇಲ್ಲ, ಇಷ್ಟೇ. ಯಾರಿಗೆ ಆಸ್ತಿಕ ಇದ್ದಾನೆ, ಆಸ್ತಿಕನಾದವನು ದೇವರಿಗೆ ಖುಷಿಯಾಗಲಿ ಅಂತ ಅಷ್ಟೇ ಮಾಡುವುದರಿಂದ ಆಗ ಅವನೊಳಗೆ ಸ್ವಾರ್ಥ ಇಲ್ಲ, ಸೆಲ್ಫಿಶ್ನೆಸ್ ಇಲ್ಲ. ಯಾರಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಅವನು ಏನೋ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಸೆಲ್ಫಿಶ್ನೆಸ್ ಇದ್ದೇ ಇದೆ, ಸ್ವಾರ್ಥ ಇದ್ದೇ ಇದೆ. ಅದೇ ದುರ್ಗುಣ, ಅದೇ ದುಷ್ಟ ಪುರುಷರ ಲಕ್ಷಣ. ಅದಕ್ಕೆ ಹೇಳಿದ್ದು, ಯಾವತ್ತು ದೇವರಲ್ಲಿ ನಂಬಿಕೆ ಇಟ್ಟವನೇ ಸಜ್ಜನನಾಗಿರ್ತಾನೆ. ಶಾಂತಃ ಸಾಧವಃ ಸಾಧುಭೂಷಣ ಅಂತ ಹೇಳ್ತಾರೆ. ಸಾಧವಃ ಅಂತ ಹೇಳಿದರೆ ಯಾವತ್ತೂ ಕೂಡ ಒಳ್ಳೆಯ ಆಚಾರದಲ್ಲಿ ನಡೀತಾರೆ, ಅದು ಒಳ್ಳೆಯ ನಡತೆ, ಅದು ಮುಖ್ಯ ಬೇಕು ಸಜ್ಜನರ ಲಕ್ಷಣ ಅಂತ ಹೇಳಿದರೆ. ಯಾಕೆ ಅಂತ ಹೇಳಿದರೆ, ನಾನು ದಾನ ಮಾಡ್ತೇನೆ, ಧರ್ಮ ಮಾಡ್ತೇನೆ, ಅದು ಮಾಡ್ತೇನೆ, ದೇವರು ಪೂಜೆ ಮಾಡ್ತೇನೆ, ವ್ರತ ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಆದರೆ ನಡತೆ ಮಾತ್ರ ಸರಿ ಇಲ್ಲ, ಕ್ಯಾರೆಕ್ಟರ್ ಚೆನ್ನಾಗಿಲ್ಲ, ಸಜ್ಜನ ಅಂತ ಹೇಳಿಕ್ಕೆ ಬರೋಲ್ಲ. ನೋಡಿ, ಯಾವತ್ತೂ ಸಜ್ಜನ ಅಂತ ಹೇಳಬೇಕಾದ್ರೆ ಅವನ ನಡತೆ ಚೆನ್ನಾಗಿರಬೇಕು, ಆಚಾರ ಚೆನ್ನಾಗಿರಬೇಕು. ಇದನ್ನೇ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ನಿಮ್ಮ ನಡತೆ ಸರಿ ಇದ್ದಾಗ ಮಾತ್ರ ನೀವು ಮಾಡಿದ್ದು ಸರಿ ಆಗ್ತದೆ, ಭಗವಂತನ ಆರಾಧನೆ ಆಗ್ತದೆ. ದುರಾಚಾರಿಯಾಗಿದ್ದುಕೊಂಡು ಅವನು ಏನೇ ಮಾಡಿದರೂ ಕೂಡ ಅದು ಆಗುವುದಿಲ್ಲ. ನಗೆಯು ಬರುತ್ತಿದೆ ಎನಗೆ, ನಗೆಯು ಬರುತ್ತಿದೆ, ಇದೇ ಪುರಂದರದಾಸರು ಹೇಳುವಂಥದ್ದು. ದುರಾಚಾರಿಯಾಗಿದ್ದುಕೊಂಡು ನಾವು ಏನು ಮಾಡಿದರೂ ಕೂಡ ವ್ಯರ್ಥ ಆಗ್ತದೆ. ಗಾಯತ್ರಿ ಮಂತ್ರವನ್ನು ಬೆಳಗಿಂದು 4:00 ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿವರೆಗೆ ಸೊಂಟದೊಳಗೆ ಮುಳುಗಿ ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದಾನೆ. ಏನ್ರಿ ಪುಣ್ಯಾತ್ಮ, ಮಹಾಪುಣ್ಯಾತ್ಮರು ಇವರು, ಏನು ಪುಣ್ಯ ಸಂಪಾದನೆ ಮಾಡಿರ್ಬೋದು ಅಂತ ಹೇಳ್ತೀರಾ? ಹಿಂದಿನ ದಿನ ರಾತ್ರಿ ಕಥೆನೇ ಬೇರೆ. ಪರರವನಿತೆ ಒಲುಮೆಗೊಲಿದು ಹರುಷದಿಂದ ಅವಳ ಬೆರೆತು ಹರಿವ ನೀರಿನೊಳಗೆ ಮುಳುಗಿ ಬೆರಳ ಎಣಿಸುವವರ ಕಂಡು ನಗೆಯು ಬರುತ್ತಿದೆ ಎನಗೆ, ನಗೆಯು ಬರುತ್ತಿದೆ. ಹಿಂದಿನ ದಿನ ಮಾಡಿದ್ದೇ ಬೇರೆ ಕೆಲಸ. ಯಾರೋ ಮನೆಗೆ ಹೋಗಿ ಪರರ ವನಿತೆ ಒಲುಮೆಗೆ ಒಲಿದು ಹರುಷದಿಂದ ಅವಳ ಬೆಳೆತು ಮಾಡಬಾರಂದರೆ ದುರಾಚಾರಿ. ಆದರೆ ಮಾರನೇ ದಿನ ಮಾತ್ರ ನೋಡುವವರಿಗೆ ಬೆರಳು ಎಣಿಸ್ತಾ ಮಂತ್ರ ಜಪ, ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಮನಸ್ಸು ಶುದ್ಧ ಇಲ್ಲ. ಅದೇನು ಮೊದಲು ಹೇಳ್ತಾ ಇರೋದು ತಾನೇ, ಮನಸ್ಸು ಶುದ್ಧ ಇಲ್ಲದೆ ನೀವು ಮಾಡಿದ್ದೆಲ್ಲವೂ ವ್ಯರ್ಥ ಆಗುತ್ತದೆ. ಅದಕ್ಕೋಸ್ಕರ ಯಾವತ್ತು ಸದಾಚಾರ ಅನ್ನುವುದು ಬಹಳ ಮುಖ್ಯವಾಗಿ ಬೇಕು. ಸದಾಚಾರ ಸಂಪನ್ನನಾದವನ
ಯಾವುದೇ ಆಚಾರವು ಅಂದರೆ ವ್ರತ, ಉಪವಾಸ, ಪೂಜೆ, ಪುನಸ್ಕಾರ ಎಲ್ಲವೂ ಕೂಡ ಸಾರ್ಥಕವಾಗತ್ತೆ, ದೇವತೆಗಳು ಸ್ವೀಕಾರ ಮಾಡ್ತಾರೆ, ಇಲ್ಲದಿದ್ದರೆ ಮಾಡುವುದಿಲ್ಲ. ಅದೇ ಸಾಧವ. ಸಾಧುಭೂಷಣ. ಸಾಧುಭೂಷಣ ಅಂತ ಹೇಳಿದರೆ ಅವರು ಒಳ್ಳೊಳ್ಳೆ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಯಾರು ಒಳ್ಳೊಳ್ಳೆ ಕರ್ಮವನ್ನು ಮಾಡ್ತಾ ಇರ್ತಾರೆ ಅವರು ಅಂದರೆ ಈ ಸಾಧು ಕರ್ಮಗಳಿಂದಲೇ ಭೂಷಣ ಅಂದರೆ ಅಲಂಕಾರ ಮಾಡಿಕೊಂಡವರು. ಯಾವತ್ತೂ ಮಾಡಬಾರದನ್ನು ಮಾಡುವುದಿಲ್ಲ. ಮತ್ತು ಯಾವುದು ಮಾಡಲೇಬೇಕಾದದ್ದು ಒಳ್ಳೆಯ ಕೆಲಸ ನಿಮಗೆ ಎಲ್ಲಿವರೆಗೆ ಅಂದರೆ ಜನ ಅವರನ್ನೇ ಮಾಡೆಲ್ಲಾಗಿ ಇಟ್ಕೊಳ್ತಾರೆ. ಆ ರೀತಿ ಸಜ್ಜನರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ ಉಳಿದವರು ಅವರನ್ನು ಆದರ್ಶವಾಗಿಟ್ಕೊಳ್ತಾರೆ. ಯಾಕಂದರೆ ಅವ್ರು ಮಾಡಿದರೆ ಬಿಡಿ, ಮತ್ತು ಏನು ಮಾಡ್ಬೋದು, ತೊಂದರೆ ಇಲ್ಲ. ಯಾಕಂದರೆ ಅವ್ರು ಯಾವತ್ತೂ ಆ ರೀತಿ ಮಾಡಲ್ಲ, ಅವರು ಮಾಡೋದು ಕರೆಕ್ಟೇ. ಈ ರೀತಿ ಜನರು ನಂಬುವಂತೆ ಅಷ್ಟು ತಾವು ಪ್ರಾಮಾಣಿಕವಾಗಿ ಮತ್ತು ಯಾವುದು ಶಾಸ್ತ್ರೀಯವಾದದ್ದಿದೆಯೋ ಅದನ್ನೇ ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅದು ಸಾಧುಭೂಷಣ. ಇದು ಸಜ್ಜನರ ಲಕ್ಷಣ. ಮತ್ತು ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮದರ್ಥೇ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾ. ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನಲ್ಲಿ, ಅದು ಯಾರಲ್ಲಿ? ಮೈಯಿಂದ ಕಪಿಲ ವಾಸುದೇವ ಹೇಳ್ತಾ ಇದ್ದ, ನನ್ನಲ್ಲಿ, ನಾರಾಯಣನಲ್ಲಿ, ಕೃಷ್ಣನಲ್ಲಿ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ. ಇನ್ನಿಲ್ಲದ ಭಕ್ತಿಯನ್ನು ಮಾಡ್ತಾರೆ. ಅದು ಹೇಗಂದರೆ ದೃಢವಾದ ಭಕ್ತಿ, ಎಡಬಿಡದೆ ಇರುವ ಭಕ್ತಿ, ನಿರಂತರವಾದ ಭಕ್ತಿ ದೇವರಲ್ಲಿ ಮಾಡ್ತಾರೆ, ನನ್ನಲ್ಲಿ ಮಾಡ್ತಾರೆ, ಅವರು ಸಜ್ಜನರು. ಹಾಗಿದ್ರೆ ಬೇರೆ ದೇವತೆಗಳಲ್ಲಿ ಭಕ್ತಿ ಮಾಡಿದರೆ ಸಜ್ಜನರಲ್ವಾ? ಇಲ್ಲಿ ಪ್ರಶ್ನೆ ಬರುವುದು. ಮೈಯಿಂದ ಭಗವಂತ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು. ಅದು ದೃಢವಾದ ಭಕ್ತಿ, ಎಡಬಿಡದ ಭಕ್ತಿ ಮಾಡ್ತಾರೆ, ಅವರು ಸಜ್ಜನರು. ಹಾಗಿದ್ರೆ ಬೇರೆಯವರಲ್ಲಿ ಭಕ್ತಿ ಮಾಡಿದರೆ ಸಜ್ಜನರಾಗಲಿಕ್ಕೆ ಸಾಧ್ಯ ಇಲ್ವಾ? ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಸಜ್ಜನರಲ್ಲದೆಯೂ ಇರಬಹುದು. ಅದಕ್ಕೆ ನೀವು ನೋಡ್ಬೋದು ಪುರಾಣಗಳಲ್ಲೆಲ್ಲ ಶಿವನಲ್ಲಿ ಭಕ್ತಿ ಮಾಡುವವರು ಇರ್ತಾರೆ, ದೈತ್ಯರು. ಶಿವನನ್ನು ಆರಾಧನೆ ಮಾಡ್ತಾರೆ, ವರ ಪಡಿತಾರೆ. ಬ್ರಹ್ಮನನ್ನು ಆರಾಧನೆ ಮಾಡ್ತಾರೆ, ವರ ಪಡಿತಾರೆ. ಹಿರಣ್ಯಕಶಿಪು ಮುಂತಾದ ದೈತ್ಯರು ನೋಡಿ ಅನನ್ಯವಾದ ಭಕ್ತಿ ಮಾಡಿದ್ದಾರೆ, ಅದಕ್ಕೆ ಒಲ್ದುತ್ತಾನೆ ಬ್ರಹ್ಮ, ಶಿವ ಮುಂತಾದ ದೇವತೆಗಳೆಲ್ಲ. ಆದರೆ ಅವ್ರನ್ನ ಸಜ್ಜನರು ಅಂತ ಹೇಳಿಕ್ಕಾಗತ್ತಾ? ಲೋಕಕಂಟಕರು. ವಾಸ್ತವಿಕವಾಗಿ ದೇವತೆಗಳ ಕೆಟ್ಟವರಲ್ಲ, ಆ ದೇವತೆಗಳು ತುಂಬ ಒಳ್ಳೆಯವರು. ಇವಾಗ ಬ್ರಹ್ಮ ಆಗಲಿ, ಶಿವ ಆಗಲಿ, ಪ್ರತಿಯೊಬ್ಬ ದೇವತೆಯೂ ಕೂಡ ತುಂಬ ಒಳ್ಳೆಯವರು. ಆದರೆ ಅವರಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೆ ಅವರು ಸಜ್ಜನರಾಗಿರಬಹುದು, ಸಜ್ಜನರಲ್ಲದೆಯೂ ಇರಬಹುದು. ಎರಡೂ ಸಾಧ್ಯತೆ ಇದೆ, ಎರಡೂ ಇದೆ. ಆದರೆ ಯಾರು ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾರೆ ಅವರು ಸಜ್ಜನರೇ ಆಗಿರ್ತಾರೆ. ಯಾಕಂದರೆ ಹೇಳಿದರೆ ಇತಿಹಾಸದಲ್ಲಿ ಯಾವುದೇ ಒಬ್ಬ ದುರ್ಜನ ವಿಷ್ಣುವಿನಲ್ಲಿ ಭಕ್ತಿ ಮಾಡಿದ್ದಿಲ್ಲ. ನೀವು ಬೇಕಿದ್ರೆ ನೋಡಿ, ಯಾವುದೇ ಒಂದು ಪುರಾಣದ ಕಥೆ ತೆಗೆದು ನೋಡಿ, ಯಾರಾದರೂ ದುರ್ಜನ ವಿಷ್ಣುವಿನಲ್ಲಿ ಭಕ್ತಿ ಮಾಡಿದ್ದಿದೆಯಾ ನೋಡಿ? ಇಲ್ಲ. ಯಾಕೆ? ಕಾರಣ ಏನು? ದುರ್ಜನರು ಯಾಕೆ ಮಾಡಲಿಕ್ಕೆ ಹೋಗೋಲ್ಲ ಅಂತೇಳಿದರೆ ವಿಷ್ಣು ಯಾವತ್ತೂ ಅದಕ್ಕೆ ಬೇಗ ಫಲ ಕೊಡೋಲ್ಲ, ಯಾವತ್ತೂ ಬೇಗ ಫಲ ಕೊಡೋಲ್ಲ ವಿಷ್ಣು. ಬೇಗ ಫಲ ಕೊಡುವವರು ಉಳಿದ ದೇವತೆಗಳು ನೋಡಿ. ಅದಕ್ಕೆ ಈ ದುಷ್ಟರು ಅಂತ ನಾವು ಯಾರು ಕರಿತೇವೆ ಅವರು ಯಾವತ್ತೂ ಕಷ್ಟಪಡಲಿಕ್ಕೆ ತಯಾರಿರಲ್ಲ, ಎಲ್ಲಿ ಬೇಗ ಸಿಗ್ತದೆ ಅದನ್ನು ನೋಡುವಂಥವ್ರು. ಅದಕ್ಕೆ ವಿಷ್ಣುವಿನ ತಂಟೆಗೆ ಹೋಗೋಲ್ಲ. ಮತ್ತು ವಿಷ್ಣು ಯಾವತ್ತು ಯಾರು ಸದಾಚಾರ ಸಂಪನ್ನರಾಗಿದ್ದಾರೋ ಅವರಿಗೇ ಅನುಗ್ರಹ ಮಾಡ್ತಾನೆ ಹೊರತು ದುರಾಚಾರಿಗಳಿಗೆ ಅನುಗ್ರಹ ಮಾಡೋಲ್ಲ, ಅವರಿಗೆ ಯಾವತ್ತೂ ಕೊಡೋದಿಲ್ಲ. ಮತ್ತು ಪರೀಕ್ಷೆ ಮಾಡದೆ ಕೊಡೋಲ್ಲ, ಬೇಗ ಕೊಡೋಲ್ಲ. ಇಷ್ಟೆಲ್ಲ ಅಡೆತಡೆಗಳಿಲ್ಲದೆ ಇರುವುದರಿಂದಾಗಿ ವಿಷ್ಣುವಿನ ಬಳಿ ಹೋಗುವವರೇ ಕಳು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅದಕ್ಕೋಸ್ಕರ ಕೋಟಿ ಕೋಟಿ ಮನುಷ್ಯರಲ್ಲಿ ನಾರಾಯಣ ಬೇಕು ಅಂತ ಬರುವವರು ಬೆರಳಿನಿಕೆ ಮಂದಿ, ಕೆಲವರು ಮಾತ್ರ. ಅವರಲ್ಲಿಯೂ ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇನ್ನೂ ಕಮ್ಮಿ, ಅರ್ಥ ಮಾಡಿಕೊಂಡವರಲ್ಲೂ ಕೂಡ ನಾನು ಬೇಕು ಅಂತ ಹೊರಡುವವರು ಇನ್ನೂ ಕಮ್ಮಿ. ಅಂದರೆ ಇಷ್ಟೆಲ್ಲ ಫಿಲ್ಟ್ರ್ ಆಗಿ 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 ಬರಬೇಕಾದ್ರೆ ಕಡೆಗೆ ಉಳಿಯೋದು ಸ್ವಲ್ಪ ಮಾತ್ರ. ಯಾಕೆ ಅಂತೇಳಿದರೆ ನಾರಾಯಣ ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ. ಆದರೆ ಅಂಥ ಸಂದರ್ಭದಲ್ಲಿಯೂ ಕೂಡ ಏನೇ ಕಷ್ಟ ಬರಲಿ, ಏನೇ ಆಗಲಿ, ನಾನು ನಾರಾಯಣನನ್ನೇ ಆಶ್ರಯಿಸ್ತೇನೆ, ವಿಷ್ಣುವನ್ನೇ ಆಶ್ರಯಿಸ್ತೇನೆ ಅಂತ ಹೇಳಬೇಕಾದ್ರೆ ಅವನಂಥ ಸಜ್ಜನ ಆಗಿರಲೇಬೇಕು. ಅದಕ್ಕೆ ಹೇಳುವುದು, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ
ಎನ್ನ ಒಡೆಯನ ಬೇಡುವೆ. ಅದೇ ಹಾಡಿದಾರ ಅವನನ್ನೇ ಆಡ್ತೇನೆ, ಬೇಡಿದಾರ ಅವನನ್ನೇ ಬೇಡ್ತೇನೆ, ಉಳಿದವರ ಕಾಲು ಹಿಡಿಲಿಕ್ಕೆ ಹೋಗಲ್ಲ. ಕಷ್ಟವೇ ಬರಲಿ ಸುಖವೇ ಬರಲಿ, ನೋಡಿ ಈ ರೀತಿ ಗಟ್ಟಿ ಮನಸ್ಸು, ಆ ರೀತಿ ಭಗವಂತನನ್ನೇ ಆಶ್ರಯಿಸುವವರು ಅವರು ಸಜ್ಜನರೇ ಆಗಿರ್ತಾರೆ ಹೊರತು ದುಜ್ಜನರಲ್ಲ. ನೋಡಿ ಅದಕ್ಕೆ ಋಷಿ ಮುನಿಗಳು ಮುಂತಾದವರು ಎಂಥ ಕಷ್ಟ ಬಂದರೂ ಕೂಡ ದೇವರನ್ನು ಬಿಟ್ಟು ಇತರನ್ನು ಆಶ್ರಯಿಸ್ಲಿಕ್ಕೆ ಹೋಗಲ್ಲ. ಉಳಿದವರನ್ನು ಆರಾಧನೆ ಮಾಡುವುದಿಲ್ಲ ಅಂತಲ್ಲ, ಎಲ್ಲ ದೇವತೆಗಳನ್ನು ಗೌರವಿಸಬೇಕು, ಗೌರವಿಸ್ತಾರೆ, ಪೂಜಿಸ್ತಾರೆ, ಆದರೆ ಯಾರನ್ನು ಬೇಡ್ಲಿಕ್ಕೆ ಹೋಗಲ್ಲ. ಹೋದರೆ ದೇವರ ಹತ್ರ ಮಾತ್ರ, ವಿಷ್ಣುವಿನ ಹತ್ರ ಮಾತ್ರ ಬೇಡುವುದು, ಅವನ ಹತ್ರನೂ ಬೇಡೋಲ್ಲ. ಯಾಕಂದರೆ ಅವನಿಗೆ ಗೊತ್ತು ನನಗೇನು ಕೊಡಬೇಕು ಅಂತ, ಕೊಡ್ತಾನೆ. ಇದು ಯಾವತ್ತು ಸಜ್ಜನರ ಲಕ್ಷಣ. ಮದರ್ಥೇ ತ್ಯಕ್ತ ಕರ್ಮಾಣ. ಎಷ್ಟರ ಹೋಗ್ತಾನಂದರೆ ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಏನು ಬೇಕಾದರೂ ಬಿಡ್ಲಿಕ್ಕೆ ತಯಾರಾಗ್ತಾರೆ ಅಂತ ಹೇಳ್ತಾರೆ. ಎಲ್ಲ ತಮ್ಮ ಕರ್ಮಗಳನ್ನು ಬಿಡ್ತಾರೆ ನನಗೋಸ್ಕರ, ದೇವರಿಗೋಸ್ಕರ. ದೇವರಿಗೆ ಖುಷಿಯಾಗತ್ತಾ, ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. ಆ ರೀತಿ ಇರುವಂಥವ್ರು ತ್ಯಕ್ತ ಸ್ವಜನ ಬಾಂಧವ. ಕಡೆಗೆಲ್ಲಿವರೆಗೆ ಅಂದರೆ ನನಗೋಸ್ಕರ ಬೇಕಿದ್ರೆ ತನ್ನ ಬಂಧು ಬಾಂಧವರನ್ನು ಎಲ್ಲರನ್ನೂ ಬಿಟ್ಟುಬಿಡ್ತಾರೆ ದೇವರಿಗೋಸ್ಕರ. ಅದೇ ಹೇಳಿದಾಗೆ ತಾಯಿ ತಂದೆಯ ಬಿಟ್ಟು ತಪವು ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯ ಮುನಿದರೆ ಮತ್ತೆ ರಾಜ್ಯವ ಬಿಡಬಹುದು, ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದೋ. ಆ ರೀತಿ ದೇವರೇ ನಿನ್ನನ್ನು ಮಾತ್ರ ಬಿಟ್ಟಿರ್ಲಿಕ್ಕಾಗಲ್ಲ, ಬೇರೆ ಏನನ್ನ ಬೇಕಾದರೂ ಬಿಟ್ಟುಬಿಡ್ತೇನೆ. ನೋಡಿ, ಹೀಗೆ ಭಗವಂತನಿಗೋಸ್ಕರ ಸರ್ವತ್ಯಾಗಕ್ಕೆ ಸಿದ್ಧವಾಗಿರುವಂಥವು ಅವರು ಸಜ್ಜನರಾಗಿರ್ತಾರೆ ಯಾವತ್ತು. ಯಾಕೆಂತ ಹೇಳಿದ್ರೆ ಸಜ್ಜನರಿಗೆ ಯಾವತ್ತೂ ಆಸೆ ಆಕಾಂಕ್ಷೆಗಳಿರೋಲ್ಲ. ಅವರಿಗಿರೋದು ಒಂದೇ ದೇವರಾಸೆ ಮಾತ್ರ. ದೇವರಾಸೆ ಬಿಟ್ಟು ಇನ್ಯಾವ ಆಸೆಯೂ ಇಲ್ಲ. ಅದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮದಾಶ್ರಯ ಕಥಾ ಮೃಷ್ಟಾ ಶೃಣ್ವಂತಿ ಕಥಯಂತಿ ಚ. ಇನ್ಯಾವ ರೀತಿ ಸಜ್ಜನಿರ್ತಾರೆ ಅಂದರೆ ಭಗವಂತನ ಕಥೆ, ಭಗವಂತನಿಗೆ ಸಂಬಂಧಪಟ್ಟ ಕಥೆ ಅದನ್ನು ಸಂತೋಷದಿಂದ ಕೇಳ್ತಾರಂತೆ, ಖುಷಿಯಿಂದ ಕೇಳ್ತಾರಂತೆ. ಅಂದರೆ ಕೇಳಿದಷ್ಟು ಕಣ್ಣು ಅರಳುತ್ತಾ ಇರ್ತದಂತೆ. ಗಂಟೆ ಹೋದಷ್ಟು ಕಣ್ಣು ಅರಳುತ್ತಾ ಇರ್ತದಂತೆ. ಇನ್ನೂ ಕೇಳೋಣ, ಆವಾಗ ಇನ್ನೂ ಕಮ್ಮಿ ಆಯಿತು. ನೋಡಿ, ಇದು ಸಜ್ಜನರ ಲಕ್ಷಣ. ನಮಗೆ ಕಣ್ಣು ಮುಚ್ಚುತ್ತಾ ಇರ್ತದೆ, ಬಾಯಿ ಬಿಚ್ಚುತ್ತಾ ಇರ್ತದೆ. ಗಂಟೆ ಅಂದರೆ ನೋಡಿ, ನಾವಿನ್ನೂ ಸಜ್ಜನರಾಗಬೇಕಾಗಿದೆ, ಬಹಳಷ್ಟು ಸಜ್ಜನರು. ಅದಕ್ಕೆ ಮದಾಶ್ರಯ ಕಥಾಮೃಷ್ಟ ಶೃಣ್ವಂತಿ, ಕೇಳ್ತಾರಂತೆ ಅವರು, ಆನಂದದಿಂದ ಕೇಳ್ತಾರಂತೆ. ಕಥೆಯಂತಿ ಚ, ಹೇಳ್ತಾರಂತೆ, ಖುಷಿಯಿಂದ ಹೇಳ್ತಾರಂತೆ. ಅಂದರೆ ಕೇಳುವವರಿದ್ದಾಗ ಖುಷಿಯಿಂದ ಹೇಳ್ತಾರೆ, ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ. ದೇವ್ರ ಬಗ್ಗೆ ಹೇಳುವುದೇ ಖುಷಿ, ದೇವ್ರ ಬಗ್ಗೆ ಕೇಳುವುದೇ ಖುಷಿ. ತಪಂತಿ ವಿವಿಧಾನ್ ಸ್ಥಾಪಾನ್ ಐಕಾತ್ಮ್ಯ ಗತಚೇತಸಃ ಅಂತ ಹೇಳ್ತಾರೆ. ಭಗವಂತನನ್ನು ಕುರಿತು ವಿವಿಧ ವ್ರತಗಳನ್ನು ಮಾಡ್ತಾರೆ. ಯಾಕಂದರೆ ಬರೀ ಕೇಳಿ ಬಿಡುವುದಲ್ಲ, ಕೇಳುವುದು ಹೇಳುವುದು ಇಷ್ಟೇ ಬದುಕಲ್ಲ. ಕೆಲವರಿಗೆ ಏನಂದರೆ ಹೇಳಿದ್ರೆ ಕೇಳುವುದೇ ಸಾಧನೆ. ಅಯ್ಯೋ ನಾವಷ್ಟು ಕೇಳಿದು ಇಷ್ಟು ಕೇಳಿದು, ಕೇಳಿ ಮಾಡಿದ್ದೇನು? ಯಾಕಂದರೆ ನಾವು ಏನು ಕೇಳ್ತೇವೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದು ಹೇಗಂತ ಹೇಳಿದ್ರೆ ಭಗವಂತನ ಪ್ರೀತಿಗೋಸ್ಕರ ತಪಂತಿ ವಿವಿಧಾನ ಸ್ಥಾಪ, ನಾನಾ ವಿಧವಾದ ವ್ರತಗಳನ್ನು ಮಾಡ್ತಾರೆ, ಉಪವಾಸಗಳನ್ನು ಮಾಡ್ತಾರೆ. ಅದರಿಂದಾಗಿ ತಮ್ಮ ದೇಹವನ್ನು ದಂಡಿಸ್ತಾರೆ. ಅದು ಬಹಳ ಮುಖ್ಯವಾಗಬೇಕಾದದ್ದು. ನಾವು ಕೇಳಿದ್ದು ಯಾವಾಗ ಸಾರ್ಥಕವಾಗತ್ತೆ ಅಂತ ಹೇಳಿದ್ರೆ, ಅದು ಮನಸ್ಸಿಗೆ ಎಫೆಕ್ಟ್ ಆಗಿದೆ ಅಂತ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಆ ಮನಸ್ಸು ಸ್ವಲ್ಪ ಕಷ್ಟವನ್ನು ಪಡಲಿಕ್ಕೆ ತಯಾರಾಗಬೇಕು. ಯಾಕಂತ ಹೇಳಿದ್ರೆ ಈ ವ್ರತ ಉಪವಾಸ ಎಲ್ಲ ಮಾಡೋದು ಯಾಕಂತ ಹೇಳಿದ್ರೆ ಮನಸ್ಸಿಗೆ ಕಷ್ಟಪಡುವುದನ್ನು ಕಲಿಸುವುದು. ಈ ಮನಸ್ಸಿಗೆ ಕಷ್ಟಪಟ್ಟು ಗೊತ್ತೇ ಇಲ್ಲ, ಅದಕ್ಕೋಸ್ಕರ ಕಷ್ಟಪಡುವುದನ್ನು ಕಲಿಸಬೇಕು. ಆವಾಗ ಮನಸ್ಸು ಹಾರ್ಡ್ ಆಗುತ್ತೆ, ಮನಸ್ಸು ಗಟ್ಟಿಯಾಗುತ್ತೆ. ಗಟ್ಟಿಯಾದ ಮನಸ್ಸಿನಿಂದ ಮಾತ್ರ ದೇವರನ್ನು ನೋಡಲಿಕ್ಕಾಗತ್ತೆ. ಯಾವುದು ದುರ್ಬಲವಾದ ಮನಸ್ಸಿದೆಯೋ, ವೀಕ್ ಮೈಂಡ್ ಇದೆಯೋ, ಏನಕ್ಕೂ ಪ್ರಯೋಜನ ಇಲ್ಲ, ಅದು ಯಾವುದಕ್ಕೂ ಉಪಯೋಗ ಬರೋಲ್ಲ. ಮತ್ತೇನು ಅಂದರೆ ಮನಸ್ಸು ಗಟ್ಟಿಯಾಗಬೇಕು. ಆ ಗಟ್ಟಿ ನಾವು ಮಾಡಿಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಒಂದು ಏಕಾದಶಿ ಉಪವಾಸವನ್ನು ಮಾಡುವುದು ಅಂತ ಹೇಳಿದರೆ ಬೆಳಗಿಂದ ರಾತ್ರಿ ತನಕ ಆಹಾರ ಬಿಟ್ಟೆ ಅಂತ ಹೇಳುವುದು ಮುಖ್ಯ ಅಲ್ಲ. ಮತ್ತು ಅಷ್ಟು ಹೊತ್ತು ಆಹಾರ ಬೇಕು 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 ಅಂತ ಬಯಸುವಂತಹ ಮನಸ್ಸನ್ನು ನಾನು ಹಿಡಿದಿಟ್ಟುಕೊಂಡಲ್ವ, ಅದು ಮೈ. ಯಾಕಂತ ಹೇಳಿದರೆ ಪ್ರತಿದಿನ ದಿನಕ್ಕೆ 4 ಹೊತ್ತು ತಿನ್ನುವ ಆ ಮನಸ್ಸಿಗೆ, ಯಾಕಂದರೆ ಆಹಾರ ಬೇಕಾಗಿರೋದು ಹೊಟ್ಟೆಗಿಂತಲೂ ಹೆಚ್ಚು ಮನಸ್ಸಿಗೆ. ನೋಡಿ, ಅದಕ್ಕೆ 9 ಗಂಟೆ ಆಯಿತು ತಿಂಡಿ, 9 ಗಂಟೆ ಆಯಿತು ತಿಂಡಿ, ಇದು ಬಯಸ್ತಾ ಇರೋದು ಮನಸ್ಸು ಬಯಸ್ತಾ ಇರುವುದು.
ಹೊಟ್ಟೆ ಅಲ್ಲ. ಯಾಕೆ ಅಂತ ಕೇಳ್ತೀರಾ? ಅದೇ 9 ಗಂಟೆಗೆ ನಾನು ಎಲ್ಲೋ ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಲ್ಲಿ ಇದ್ದೇನೆ ಅಂತ ತಿಳ್ಕೊಳ್ಳಿ, ಆವಾಗ ಹಸಿವಾಗಲ್ಲ, ಗೊತ್ತಾಗಲ್ಲ ನನಗೆ. ಅವಾಗೇನು ಅಂತ ಹೇಳಿದ್ರೆ ಯಾವುದೋ ಭಾರಿ ನನಗೆ ಆಸಕ್ತಿ, ಆ ಆಸಕ್ತಿಯಲ್ಲಿ ನೋಡ್ತಾ 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 10:30 ಆಗಿಬಿಡ್ತು. ಅಯ್ಯೋ 10:30 ಆಯಿತಾ, ತಿಂಡಿಯೇ ತಿನ್ನಲಿಲ್ಲ, ಗೊತ್ತಾಗಲಿಲ್ಲ ನೋಡಿ ಇವತ್ತು. ಯಾಕೆ? ಅದೇ ಹೊಟ್ಟೆ ಅಲ್ವಾ, ಮಾಮೂಲಿ ಅತ್ತೆ ಹೊಟ್ಟೆ ಅಲ್ವಾ. ಇವತ್ತು ಯಾಕೆ ಹಸಿವಾಗಲಿಲ್ಲ? ಅದಕ್ಕೆ ಹೊಟ್ಟೆ ಖಾಲಿ ಆಗಿದೆ, 9 ಗಂಟೆಗೆ ಖಾಲಿ ಆಗಿದೆ, ಆದರೆ ಮನಸ್ಸಿಗೆ ಬ್ಯುಸಿಯಾಗಿತ್ತು. ಮನಸ್ಸಿಗೆ ಇವತ್ತು 9 ಗಂಟೆ ಆಯಿತು, ತಿಂಡಿ ತಿನ್ನಬೇಕು ಅಂತ ಯೋಚನೆ ಮಾಡಲಿಕ್ಕೆ ಪುರ್ಸೊತ್ತಿರಲಿಲ್ಲ ಅದಕ್ಕೆ ಮನಸ್ಸಿಗೆ, ಯಾಕಂದರೆ ಬೇರೆಲ್ಲ ಬ್ಯುಸಿಯಾಗಿತ್ತು ಅದಕ್ಕೆ. ನೋಡಿ, ಅದಕ್ಕೆ ಹೊಟ್ಟೆದು ಗೊತ್ತಾಗಲಿಲ್ಲ. 10:00 ಅದು ಮುಗಿತಲ್ವ, ಅವಾಗ ನೆನಪಾಯಿತು, ಓ ಅವಾಗ ಹಸಿವಾಗಲಿ ಶುರುವಾಯಿತು. ಅಂದರೆ ನೋಡಿ ಇಷ್ಟೇ. ಅಂತಹ ಮನಸ್ಸನ್ನು ಒಂದು ದಿನದ ಮಟ್ಟಿಗೆ ನಾನು ಕಂಪ್ಲೀಟ್ ಬಿಗಿ ಹಿಡಿದುಕೊಂಡ್ರಲ್ವ, ಅದೇ ನನ್ನ ಮನಸ್ಸನ್ನು ನಾನು ಹತೋಟಿಗೆ ತೊಗೊಂಬಂದದ್ದು, ಅದೇ ಮನಸ್ಸನ್ನು ಗಟ್ಟಿ ಮಾಡಿದ್ವಿ. ಅದಕ್ಕೆ ಯಾರು ದೇವರ ಬಗ್ಗೆ ಕೇಳ್ತಾರೆ ಅವರು ಅದನ್ನು ಮಾಡೇ ಮಾಡ್ತಾರೆ. ಯಾಕಂದರೆ ಗಟ್ಟಿಯಾದ ಮನಸ್ಸಿನಿಂದ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನಾ ವಿಧವಾದ ತಪಸ್ಸುಗಳನ್ನು ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದರೆ ಐಕಾತ್ಮ್ಯಗತ ಚೇತಸಃ ಅಂತ ಹೇಳ್ತಾರೆ. ಅಂದರೆ ಭಗವಂತನಲ್ಲಿಯೇ ಮನಸ್ಸನ್ನು ನೆಟ್ಟು, ಪೂರ್ಣವಾಗಿರುವವನು ದೇವರೇ, ಅವನನ್ನು ಆಶ್ರಯಿಸಿದರೆ ಮಾತ್ರ ನಾವು ಪೂರ್ಣವಾಗಲಿಕ್ಕೆ ಸಾಧ್ಯ ಅಂತ. ಇದು ಸಜ್ಜನರ ಲಕ್ಷಣ. ತಯೇತೆ ಸಾಧವಃ ಸಾಧ್ವಿ ಸರ್ವಸಂಗ ವಿವರ್ಜಿತಾ. ತುಂಬ ಚಂದವಾದ ಮಾತು. ದೇವಹೂತಿಗೆ ಕಪಿಲವಾಸುದೇವ ಹೇಳ್ತಾನೆ, ಸಾಧ್ವಿ. ಸಾಧ್ವಿ ಅಂದ್ರೇನು ಗೊತ್ತುಂಟ? ಸಾಧು ಗುಣಗಳಿಂದ ಕೂಡಿದವಳೇ, ಅಂದರೆ ನೀನೇ ಸಜ್ಜನಳು ಅಂತ. ಅಂತ ಹೇಳಿದರೆ ನೀನೇ ಸಜ್ಜನಳಾಗಿದ್ಯಾ. ನಾನಿವಾಗ ಏನು ಇಲ್ಲೆಲ್ಲ ಲಕ್ಷಣಗಳನ್ನು ಹೇಳಿದ್ದೇನೆ, ಇದೆಲ್ಲ ನಿನ್ನಲ್ಲಿದೆ. ತಯೇವೇ ಸಾಧವಃ ಸಾಧ್ವಿ ಸರ್ವಸಂಗ ವಿವರ್ಜಿತ. ಇವರೇ ಸಾಧುಗಳು. ಅಂದರೆ ಅವಳನ್ನೇ ಇಟ್ಟುಕೊಂಡು ಇಡೀ ಜಗತ್ತಿಗೆ ಕಪಿಲವಾಸುದೇವ ಉಪದೇಶ ಕೊಡ್ತಾ ಇರೋದು. ಇವರು ಸರ್ವಸಂಗ ವಿವರ್ಜಿತ. ಎಲ್ಲಕ್ಕಿಂತ ಮುಖ್ಯ ಏನು ಅಂದರೆ ಸಜ್ಜನರಾದವರು ಎಲ್ಲಿಯೂ ಅಟ್ಯಾಚ್ಮೆಂಟನ್ನು ಇಟ್ಟುಕೊಂಡಿರೋಲ್ಲ. ಅದು ಸಜ್ಜನರ ಲಕ್ಷಣ. ಯಾವುದರಲ್ಲೂ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಲ್ಲ. ಅಂದರೆ ಇದೇ ಬೇಕು, ಇವರೇ ಬೇಕು, ಹೀಗೇ ಇರಬೇಕು ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ದೇವರು ಎಲ್ಲಿ ಯಾವಾಗ ಹೇಗೆ ಇರಿಸ್ತಾನೋ ಹಾಗಿರ್ತಾನೆ. ನೋಡಿ, ಇದು ಮುಖ್ಯವಾಗಿ ಬದುಕಿನಲ್ಲಿ ಬೇಕಾದದ್ದು. ಇಟ್ಟಾಂಗೆ ಇರುವೇನೋ ಹರಿಯೇ, ಆ ರೀತಿ ಇರುವಂಥವ್ರವರು ಸಜ್ಜನರು. ಸಂಗತೆ ಶ್ವಥತೆ ಪ್ರಾರ್ಥ್ಯ ಸಂಗದೋಷ ಹರಾಹಿತೆ. ನೀನು ಪ್ರತಿದಿನವೂ ಕೂಡ ಪ್ರಾರ್ಥನೆ ಮಾಡಬೇಕಾದದ್ದು ದೇವರ ಹತ್ರ ಇದನ್ನೇ. ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ, ಅಚ್ಯುತಾಂಘ್ರಿನಿಷ್ಠರ ಯದೃಚ್ಛಲಾಭ ತುಷ್ಟರ, ನಿಶ್ಚಯ ಜ್ಞಾನವಂತರ ಅಚ್ಛ ಭಾಗವತರ ನಿತ್ಯ ಸಂಗವಾಗಲಿ ಸಾಧು ಸಂಗವಾಗಲಿ. ನುಡಿದೇ ಕೇಳುವಂಥದ್ದು. ಪ್ರತಿದಿನ ದೇವರ ಹತ್ರ ಇದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ಯಾಕಂತ ಹೇಳಿದ್ರೆ ಇವತ್ತಲ್ಲ ನಾಳೆ ನಮಗೆ ಅಂತಹ ಸಜ್ಜನರ ಸಂಘವನ್ನು ದೇವರು ಕರುಣಿಸ್ತಾನಂತೆ. ಏನಾಗುತ್ತೆ? ಇಂತಹ ಸಜ್ಜನರ ಸಹವಾಸ. ಸಹವಾಸ ಅಂತ ಹೇಳಿದರೆ ಏನರ್ಥ? ಫ್ರೆಂಡ್ಶಿಪ್ ಅಂತ ಅರ್ಥ ಅಲ್ಲ. ಮತ್ತು ಅವರೊಟ್ಟಿಗೆ ಬದುಕುವ ಭಾಗ್ಯ. ಸಹವಾಸ, ಅವರೊಟ್ಟಿಗೆ ಬದುಕುವ ಭಾಗ್ಯ, ಅದು ಸಿಗತ್ತಂತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಂಘದೋಷ ಹರಾಯಿತೆ. ನಾವು ಕೆಟ್ಟವರ ಸಂಘ ಮಾಡಿ, ದುಷ್ಟರ ಸಂಘ ಮಾಡಿ ಏನು ಕೊಳಕಾಗಿ ಹೋಗಿದ್ದೇವೆ, ಆ ಕೊಳಕಿನಿಂದ ದೂರ ಆಗ್ತೇವಂತೆ. ಆ ಕೊಳಕನ್ನು ತೊಳೆದು ತೆಗಿತಾರಂತೆ ಅವರು. ಯಾಕಂತ ಹೇಳಿದ್ರೆ ನನ್ನ ಮೈಗೆ ಎಷ್ಟು ಕೊಳಕನ್ನು ಅಂಟಿಸಿಕೊಂಡಿದ್ರು ಕೂಡ ಒಮ್ಮೆ ಶುದ್ಧವಾದ ನೀರಿನಲ್ಲಿ ಹೋಗಿ ಮುಳುಗಿ ಮೈ ತೊಳ್ಕೊಂಡೆ ಅಂತ ಹೇಳಿದ್ರೆ ಎಲ್ಲ ಹೊರಟು ಹೋಗ್ತದಲ್ವ. ಆ ರೀತಿ ಈ ಸಜ್ಜನರು ಶುದ್ಧ ಜಲ ಇದ್ದ ಹಾಗೆ, ಈ ದುಷ್ಟ ಜನ ಕೊಳಕು ನೀರಿದ್ದ ಹಾಗೆ. ಇಲ್ಲಿವರೆಗೆ ಆ ದುಷ್ಟರ ಜನರ ಸಹವಾಸ ಮಾಡಿದ್ದೇನೆ. ಆ ಮಾಡಿರುವುದರ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ ಅಹಂಕಾರ ಮಮಕಾರ. ಈ ಅಹಂಕಾರ ಮಮಕಾರವೇ ಮುಖ್ಯವಾದ ನಾನು ದುಷ್ಟರ ಸಹವಾಸ ಮಾಡಿದ್ದೇನೆ ಅನ್ನುವುದರ ಲಕ್ಷಣ. ಅದಕ್ಕೆ ಇನ್ನೂ ಬೇಕಾ ಮುಂದುವರಿದ ಭಾಗ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಮಕ್ಕಳು ಈ ಸಂಸಾರ ಒಳಗೆ ರಾಜ್ಯಭಾರ ಮಾಡ್ತಾ ಇದೆಯಲ್ವ, ಇದೇ ದುಷ್ಟರ ಸಹವಾಸ. ಅದರಿಂದ ದೂರ ಆಗಬೇಕಾ? ಸಜ್ಜನರ ಸಹವಾಸ ಆಗಬೇಕು. ಅವಾಗೇನಂತ ಹೇಳಿದ್ರೆ ಇದನ್ನೆಲ್ಲ ತೆಗೆದು ತೊಳಿತಾರಂತೆ. ಒಳಗಿರುವ ಅಹಂಕಾರ ಹೊರಟು ಹೋಗ್ತದೆ, ಒಳಗಿರುವ ಮಮಕಾರ ಹೊರಟು ಹೋಗ್ತದೆ, ಭಗವಂತನಲ್ಲಿ ಭಕ್ತಿ ಬರ್ತದೆ. ಅವಾಗ ಉದ್ಧಾರ ಆಗಲಿಕ್ಕಾಗತ್ತೆ. ಇಷ್ಟು ಮಾತ್ರ ಅಲ್ಲ, ಇನ್ನು ಕಪಿಲವಾಸುದೇವ ಹೇಳ್ತಾನೆ, ಇಂಥ ಸಜ್ಜನರ ಸಹವಾಸವನ್ನು ನಾವು ಮಾಡಿದ್ವು ಅಂತೇಳಿದರೆ ಏನಾಗುತ್ತೆ?
ಸಜ್ಜನರು ಸಿಕ್ಕಿದ್ರಪ್ಪ, ಸಜ್ಜನರು ಸಿಕ್ಕಿದ್ರೆ ಏನಾಯಿತು ಅಂತ ಹೇಳಿದ್ರೆ, ಸಜ್ಜನರು ಯಾವತ್ತು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ನಿಮ್ಮ ಮನೆಯವರು ಚೆನ್ನಾಗಿದ್ದೀರಾ, ಏನಾಗ್ತು, ಹಾಗೆ ಹೀಗೆ ಅಂತ ನಿಮ್ಮ ಹತ್ರ ಗಂಟೆ ಕಟ್ಟಲೆ ಹರಟೆ ಹೊತ್ತುಕೊಂಡು ಕೂತ್ಕೊಳ್ಳಲ್ಲ. ಅವರು ಸಜ್ಜನರಲ್ಲ. ನಿಮ್ಮ ಹತ್ರ ಬಂದು ಬರೀ ಲೌಕಿಕವಾದ ಹರಟೆಯನ್ನು ಹೊತ್ಕೊಂಡು ನಿಮ್ಮ ಟೈಮನ್ನು ವೇಸ್ಟ್ ಮಾಡುವವರು ಸಜ್ಜನರಲ್ಲ. ಮತ್ತು ಸಜ್ಜನರು ಯಾವ ರೀತಿ ಇರ್ತಾರೆ ಅಂದರೆ, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತುರಮಕ್ರಮಿಷ್ಯತಿ ಅಂತ ಹೇಳ್ತಾನೆ. ಸಜ್ಜನರ ಸಾವಾಸ ಯಾವಾಗತ್ತೆ, ಅವಾಗ ನನ್ನ ಒಳ್ಳೆತನ ಗೊತ್ತಾಗುತ್ತೆ. ಯಾಕಂದರೆ ಅವರು ಯಾವತ್ತೂ ಸಜ್ಜನರು ದೇವರ ಬಗ್ಗೆನೇ ಮಾತಾಡುವಂಥವ್ರು, ಅಥವಾ ಏನು ಮಾಡಿದ್ರು ದೇವರ ಕಡೆನೇ ಕರ್ಕೊಂಡು ಹೋಗೋರು. ಆ ಮಾತನ್ನು ದೇವರ ಕಡೆಗೆ ಕರ್ಕೊಂಡು ಹೋಗ್ತಾರೆ. ದೇವರ ಕಡೆಗೆ ಏನು ಅಂದರೆ ಎಲ್ಲ ಒಂದು ಏನೋ ಇಲ್ಲಿ ಅದು ಲೌಕಿಕದ ಹೇಳಿ ಎಲ್ಲ ದೇವರ ಮಹಿಮೆ, ದೇವರು ಏನು ಕೂತ್ಕೊಂಡು ಏನು ಮಾಡ್ತಾ ಇರ್ತಾನೆ ನೋಡಿ. ಹೀಗೆ ದೇವರ ಹತ್ರ ನಮ್ಮನ್ನು ಮನಸ್ಸನ್ನು ಡೈವರ್ಟ್ ಮಾಡ್ತಾ ಇರ್ತಾರೆ ಅವರು, ದೇವರ ಕಡೆಗೆ ಡೈವರ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅಂತಹ ಸಜ್ಜನರ ಪ್ರಸಂಗ ಅಂತ ಹೇಳಿದ್ರೆ ಅವರೊಟ್ಟಿಗೆ ನಮಗೆ ಎಡಬಿಡದ ಸಮಾಗಮ ಅದಾಗ್ತಾ ಇದೆ ಅಂತ ಹೇಳಿದ್ರೆ ಆ ಭಗವಂತನ ಮಹಾತ್ಮೆ ನಮಗೆ ಗೊತ್ತಾಗ್ತಾ ಇರ್ತದಂತೆ. ಹೆಚ್ಚೆಚ್ಚು ಭಗವಂತನ ಮಹಾತ್ಮೆ ಗೊತ್ತಾಗ್ತಾ ಇರ್ತದಂತೆ. ಆದರೆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಅಂತ ನಮಗೆ ಆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಅಂತ ಗೊತ್ತಾಗ್ತದಲ್ವ, ಆಗಲೇ ದೇವರಲ್ಲಿ ಭಕ್ತಿ ಬರ್ತಾ ಇರ್ತದೆ. ಭಕ್ತಿಗೆ ಕಾರಣವೇ ದೇವರ ಬಗ್ಗೆ ತಿಳ್ಕೊಳ್ಳೋದೇ ಭಕ್ತಿ ಬರೋಲ್ಲ, ತಿಳಿಯದೇ ಭಕ್ತಿ ಬರುವ ಪ್ರಯೋಜನವೂ ಇರೋಲ್ಲ. ಅದಕ್ಕೋಸ್ಕರ ತಜ್ಜೋಷಣಾತ್ ಆಶು ಅಪವರ್ತ್ಮವರ್ಗನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಆವಾಗ ಕೇಳ್ತಾ ಈ ಸಂಸಾರದಿಂದ ಬಿಡುಗಡೆಗೊಳ್ಳುವ ಭಕ್ತಿ ಬರ್ತದಂತೆ. ಅದು ಯಾಗಂದರೆ ಶ್ರದ್ಧಾವತಿ ಭಕ್ತಿ, ಬರೀ ಭಕ್ತಿಯಲ್ಲ, ಮತ್ತು ಶ್ರದ್ಧೆಯಿಂದ ತುಂಬಿದ ಭಕ್ತಿ, ದೇವರಲ್ಲಿ ನಂಬಿಕೆ, ಅದರೊಟ್ಟಿಗೆ ಪ್ರೀತಿ. ಇಲ್ಲಪ್ಪ ದೇವರು ನಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾನೆ, ದೇವರು ನಮ್ಮವನು ಈ ಭಾವನೆ ಬರಲಿಕ್ಕೆ ಶುರುವಾಗುತ್ತೆ. ನಮ್ಮೊಳಗೆ ಅನುಕ್ರಮಿಷ್ಯತಿ, ಸ್ವಲ್ಪ ಸ್ವಲ್ಪವೇ ಬಂದು ನಮ್ಮನ್ನು ಒಳಗೆ ಆಕ್ರಮಿಸಿಕೊಳ್ಳುತ್ತದಂತೆ. ಹೀಗೆ ಭಕ್ತಿ ಬರಬೇಕಾ, ಭಕ್ತರ ಸಂಘ ಆಗಬೇಕು. ಭಕ್ತರು ಯಾವತ್ತೂ ಸಜ್ಜನರಾಗಿರ್ತಾರೆ, ಸಜ್ಜನರು ಈ ರೀತಿ ಇರ್ತಾನೆ. ಇದನ್ನು ಕಪಿಲ ವಾಸುದೇವ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತದೆ. ಅದರಿಂದ ಮುಂದೆ ಈ ಭಕ್ತಿ ಅಂತ ಹೇಳಿದ್ರೆ ಯಾವ ರೀತಿ ಇದೆ, ಭಕ್ತಿ ಅಂದರೆ ಒಂದೇನಾ? ಇಲ್ಲ, ಭಕ್ತಿಯಲ್ಲಿ ಮತ್ತೆ ಬೇರೆ ಬೇರೆ ಇದೆ. ಇದರ ಬಗ್ಗೆ ಎಲ್ಲ ಕಪಿಲ ವಾಸುದೇವ ತಿಳಿಸ್ಕೊಂಡು ಹೋಗ್ತಾನೆ. ಅಂದರೆ ಇದೆಲ್ಲ ಬಹಳ ಚಂದವಾಗಿರುವಂಥದ್ದು. ಯಾರು ಉದ್ಧಾರ ಆಗಬೇಕು ಅಂತ ಬಯಸ್ತಾರೆ ಅವರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಇಲ್ಲಿದೆ, ಕಪಿಲ ವಾಸುದೇವನ ಉಪದೇಶದಲ್ಲಿದೆ. ಇಲ್ಲ ಹೀಗೆ ನಮಗೆ ಉದ್ಧಾರ ಆಗಬೇಕು ಅಂತ ಏನಿಲ್ಲ, ಬರೀ ಟೈಮ್ ಪಾಸ್ ಮಾಡ್ತೇವೆ, ಅವರಿಗೆ ಇಲ್ಲೇನಿಲ್ಲ. ಆದರೆ ಬರೀ ಟೈಮ್ ಪಾಸ್ ಮಾಡಬೇಕು ಅನ್ನುವವರಿಗೆ ಇಲ್ಲೇನಿಲ್ಲ. ಆದರೆ ನಾವೇನಾದರೂ ಜೀವನದಲ್ಲಿ ಸಾಧಿಸಬೇಕು, ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವವರಿಗೆ ಇಲ್ಲಿ ತುಂಬ ಚಂದವಾದಂತಹ ವಿಷಯಗಳಿದೆ.